ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಜಗತ್ತಿನಲ್ಲಿ ಆಗಾಗ್ಗೆ ಈ ಬ್ರಹ್ಮಾಂಡ ಮತ್ತು ಸೌರ ವ್ಯವಸ್ಥೆ ಸಂಬಂಧಿಸಿದ ಪ್ರಶ್ನೆಗಳು ಬರುತ್ತವೆ. ಹೌದು, ಖಂಡಿತವಾಗಿಯೂ ಇದು ಬಹಳ ಮುಖ್ಯವಾದ ವಿಷಯ. ಇಂದು ನಾವು ಇದೇ ಕೆಲವು ಮೂಲಭೂತ ಆದರೆ ಮುಖ್ಯ ಅಂಶಗಳ ಬಗ್ಗೆ ಸರಳವಾಗಿ ಮಾತಾಡೋಣ. ಹೌದು, ಬನ್ನಿ ಶುರು ಮಾಡೋಣ. ಮೊದಲು ಖಗೋಳೀಯ ಪಿಂಡಗಳು ಅಂದರೆ ಸೆಲೆಸ್ಟಿಯಲ್ ಬಾಡೀಸ್. ಅವು ಏನು? ಸರಳವಾಗಿ ಹೇಳುವುದಾದರೆ ಬಾಹ್ಯಾಕಾಶದಲ್ಲಿ ಇರುವ ಪ್ರತಿಯೊಂದು ನೈಸರ್ಗಿಕ ವಸ್ತು ಖಗೋಳೀಯ ಪಿಂಡ. ಸರಿ, ಆದರೆ ಕೆಲವು ವಿಶೇಷವಾದವುಗಳಿರುತ್ತವೆ, ಏಕೆಂದರೆ ಅವುಗಳಲ್ಲಿ ತಮ್ಮದೇ ಬೆಳಕು, ತಮ್ಮದೇ ಶಕ್ತಿ ಇರುತ್ತದೆ. ಉದಾಹರಣೆಗೆ ನಕ್ಷತ್ರಗಳು. ಹೌದು, ಅವುಗಳನ್ನು ಲ್ಯೂಮಿನಸ್ ಎಂದು ಕರೆಯಲಾಗುತ್ತದೆ. ಆದರೆ ಕೆಲವು ಪಿಂಡಗಳು ಇತರರ ಬೆಳಕಿನಿಂದ, ವಿಶೇಷವಾಗಿ ನಕ್ಷತ್ರಗಳ ಬೆಳಕಿನಿಂದ ಹೊಳೆಯುತ್ತವೆ. ಉದಾಹರಣೆಗೆ ಗ್ರಹಗಳು ಅಥವಾ ಚಂದ್ರ. ಸರಿಯೇ, ಗ್ರಹಗಳು, ಚಂದ್ರ ಅವನ್ನು ನಾನ್ ಲ್ಯೂಮಿನಸ್ ಎನ್ನುತ್ತಾರೆ. ಹೀಗಾದರೆ ನಮ್ಮ ಸೌರ ವ್ಯವಸ್ಥೆಯ ಅತ್ಯಂತ ಮುಖ್ಯವಾದ ಲ್ಯೂಮಿನಸ್ ಪಿಂಡ ಅಂದರೆ ಸೂರ್ಯ. ಅದರಿಂದಲೇ ಆರಂಭಿಸೋಣ. ಹೌದು, ಖಂಡಿತವಾಗಿ. ಇದು ಕೇವಲ ಒಂದು ನಕ್ಷತ್ರ ಮಾತ್ರವಲ್ಲ, ನಮ್ಮ ಸಂಪೂರ್ಣ ವ್ಯವಸ್ಥೆಯ ಶಕ್ತಿಯ ಮೂಲವೂ ಹೌದು. ಇದರ ವಿಶೇಷತೆಗಳು ಯಾವುವು ಪ್ರಶ್ನೆಗಳಲ್ಲಿ ಬರುತ್ತವೆ? ಹೌದು, ಸೂರ್ಯ ನಮ್ಮ ಸೌರ ವ್ಯವಸ್ಥೆಯ ಮಧ್ಯದಲ್ಲಿ ಇದೆ ಮತ್ತು ಅದರ ಪ್ರಭಾವ ಎಷ್ಟು ಜಾಸ್ತಿ ಇದೆ. ಸೌರ ವ್ಯವಸ್ಥೆಯ ಒಟ್ಟು ಭಾರದ ಸುಮಾರು 99% ಕೇವಲ ಸೂರ್ಯದಲ್ಲೇ ಇದೆ. 99% ಅಷ್ಟೇನಾ? ಅದ್ಭುತ. ಇದರಲ್ಲಿ ಮುಖ್ಯವಾಗಿ 2 ಅನಿಲಗಳಿವೆ. ಹೈಡ್ರೋಜನ್ ಸುಮಾರು 73% ಮತ್ತು ಹೀಲಿಯಂ ಸುಮಾರು 25%. ಗಾತ್ರದಲ್ಲಿ ಇದು ಭೂಮಿಗಿಂತ 109 ಪಟ್ಟು ದೊಡ್ಡದು. 109 ಪಟ್ಟು, ಹೌದು. ಮತ್ತು ಉಷ್ಣತೆ ವಿಷಯಕ್ಕೆ ಬಂದರೆ ಮೇಲ್ಮೈಯಲ್ಲಿ ಸುಮಾರು 5800ರಿಂದ 6000 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಆದರೆ ಕೇಂದ್ರದಲ್ಲಿ ಅದು 1.5 ಕೋಟಿ ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು. ಅಯ್ಯೋ, ಮತ್ತು ಇದರ ಹೊರಗಿನ ಅತಿ ಮೇಲಿನ ಪದರವನ್ನು ಕೊರೋನಾ ಎಂದು ಕರೆಯುತ್ತಾರೆ. ಹೌದು, ಆ ಹೆಸರು ಇತ್ತೀಚೆಗೆ ಬಹಳ ಕೇಳಿ ಬಂದಿದೆ. ಈ ಅಂಕಿಗಳು ನಿಜಕ್ಕೂ ಅಚ್ಚರಿ ಹುಟ್ಟಿಸುತ್ತದೆ. ಇನ್ನೊಂದು ಮುಖ್ಯ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಹಿಡಿಯುತ್ತದೆ? ಹೌದು, ಇದು ಮುಖ್ಯ. ಸುಮಾರು 8 ನಿಮಿಷ 30 ಸೆಕೆಂಡುಗಳು ಹಿಡಿಯುತ್ತದೆ. 8 ನಿಮಿಷ 30 ಸೆಕೆಂಡುಗಳು, ಸರಿಯೇ. ಹಾಗಾದರೆ ಆ ಶಕ್ತಿ ಬರುತ್ತದೆ ಎಲ್ಲಿಂದ? ಇದು ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ನಾಭಿಕೀಯ ಸಂಲಯನದಿಂದ ಬರುತ್ತದೆ. ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ? ಇದರಲ್ಲಿ ಹೈಡ್ರೋಜನ್ ಪರಮಾಣುಗಳು ಅತಿ ಹೆಚ್ಚು ಒತ್ತಡ ಮತ್ತು ಉಷ್ಣತೆಯಲ್ಲಿ ಸೇರಿ ಹೀಲಿಯಂ ರಚಿಸುತ್ತವೆ. ಹೌದು, H+H ಸೇರಿ He ಆಗುತ್ತದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಅಪಾರ ಪ್ರಮಾಣದ ಶಕ್ತಿ ಹೊರಬರುತ್ತದೆ. ಅದೇ ಶಕ್ತಿ ಬೆಳಕು ಮತ್ತು ಬಿಸಿಯ ರೂಪದಲ್ಲಿ ನಮ್ಮವರೆಗೆ ತಲುಪುತ್ತದೆ. ಅದ್ಭುತ. ಹಗಲಿನ ರಾಜ ಸೂರ್ಯ ಆದಲೇ ರಾತ್ರಿ ಆಕಾಶದಲ್ಲಿ ಹೆಚ್ಚು ಪ್ರಭಾವ ಬೀರುವುದು ಚಂದ್ರ. ಹೌದು, ನಮ್ಮ ಚಂದ್ರ. ಅದು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ಅದರ ಬಗ್ಗೆ ಯಾವ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು? ಚಂದ್ರ ನಾನ್ ಲ್ಯೂಮಿನಸ್. ಅದು ಸೂರ್ಯನ ಬೆಳಕನ್ನೇ ಪ್ರತಿಫಲಿಸುತ್ತದೆ. ಹೌದು, ಪ್ರತಿಫಲಿಸುತ್ತದೆ. ಭೂಮಿಯಿಂದ ಅದರ ಸರಾಸರಿ ಅಂತರ ಸುಮಾರು 3,84,000 ಕಿಲೋಮೀಟರ್ ಮತ್ತು ಅದರ ಬೆಳಕು ನಮ್ಮವರೆಗೆ ತಲುಪಲು ಕೇವಲ 1.28 ಸೆಕೆಂಡುಗಳು ಬೇಕು. ಕೇವಲ 1.28 ಸೆಕೆಂಡುಗಳೇ? ಹೌದು. ಇದರ ವ್ಯಾಸ ಭೂಮಿಗೆ ಸುಮಾರು 1/4 ಭಾಗ ಮಾತ್ರ ಮತ್ತು ಗುರುತ್ವಾಕರ್ಷಣೆ ಭೂಮಿಯ ಕೇವಲ 1/6ನೇ ಭಾಗ. ಕೇವಲ 1/6. ಹೌದು. ಇನ್ನೊಂದು ಕುತೂಹಲ ಕರಳಿಸುವ ಪ್ರಶ್ನೆ, ಯಾಕೆ ನಾವು ಚಂದ್ರನ ಒಂದೇ ಬದಿಯನ್ನು ಮಾತ್ರ ನೋಡುತ್ತೇವೆ, ಮತ್ತೊಂದು ನೋಡಲು ಸಾಧ್ಯವಾಗುವುದಿಲ್ಲ? ಹೌದು, ಇದು ತುಂಬಾ ಆಸಕ್ತಿಕರ. ಏಕೆಂದರೆ ಚಂದ್ರ ತನ್ನ ಅಕ್ಷದ ಮೇಲೆ ತಿರುಗುವ ಸಮಯ ಮತ್ತು ಭೂಮಿಯನ್ನು ಸುತ್ತುವ ಸಮಯ ಒಂದೇ, ಅಂದರೆ ಸುಮಾರು 27.3 ದಿನಗಳು. ಆಹಾ, ಅದನ್ನೇ ಸಿಂಕ್ರೋನಸ್ ರೊಟೇಷನ್ ಎಂದು ಕರೆಯುತ್ತಾರೆ. ಹೌದು, ಅದರಿಂದಾಗಿ ಚಂದ್ರನ ಒಂದು ಬದಿ ಸದಾ ಭೂಮಿಯ ಕಡೆ ಇರುತ್ತದೆ, ಮತ್ತೊಂದು ಬದಿ ನಮಗೆ ಕಾಣುವುದಿಲ್ಲ. ಅಂದರೆ ಚಂದ್ರನ ಒಂದು ದಿನ ಮತ್ತು ಭೂಮಿಯನ್ನು ಸುತ್ತುವ 1 ವರ್ಷ ಸಮಾನ. ಹೌದು, ಹಾಗೆ ಹೇಳ್ಬೋದು. ಇದು ಸಮಯದ ಸಂಪೂರ್ಣ ವಿಭಿನ್ನ ಕಲ್ಪನೆ. ಸರಿ, ಈಗ ಆ ದೂರದಲ್ಲಿ ಮಿಂಚುತ್ತಿರುವ ನಕ್ಷತ್ರಗಳು ಮತ್ತು ಅವುಗಳ ಗುಂಪಾದ ತಾರಾಮಂಡಲ ಕಡೆ ಬರುವಿರುವು. ಹೌದು, ನಕ್ಷತ್ರಗಳು ಲ್ಯೂಮಿನಸ್. ಕೆಲವು ಪ್ರಸಿದ್ಧ ನಕ್ಷತ್ರಗಳು, ಉದಾಹರಣೆಗೆ ರೈಜಲ್, ಅದು ಓರಿಯಾನ್ ತಾರಾಮಂಡಲದ ಅತ್ಯಂತ ಪ್ರಕಾಶಮಾನ ಸದಸ್ಯ. ಓರಿಯನ್. ಹಾಗೆ ಮತ್ತೊಂದು ಸಿರಿಯಸ್, ಅದನ್ನು ಡಾಗ್ ಸ್ಟಾರ್ ಎನ್ನುತ್ತಾರೆ. ಅದು ರಾತ್ರಿ ಆಕಾಶದ ಅತ್ಯಂತ ಪ್ರಕಾಶಮಾನ ನಕ್ಷತ್ರ. ಹೌದು, ಮತ್ತು ಪ್ರಾಕ್ಸಿಮಾ ಸೆಂಟಾವರಿ, ಅದು ನಮ್ಮ ಸೂರ್ಯನ ನಂತರ ಭೂಮಿಗೆ ಅತ್ಯಂತ ಸಮೀಪದ ನಕ್ಷತ್ರ. ಹಾಗಾದರೆ ನಕ್ಷತ್ರಗಳು ಆಕಾಶದಲ್ಲಿ ಯಾವಾಗಲೂ ಪರಿಚಿತವಾದ ಆಕೃತಿಗಳನ್ನು ರಚಿಸುತ್ತವೆ. ಹೌದು, ಉದಾಹರಣೆಗೆ ಸಪ್ತರ್ಷಿ, ಅದನ್ನೇ ತಾರಾಮಂಡಲ ಅಥವಾ ಕಾನ್ಸ್ಟಿಲೇಷನ್ ಎನ್ನುತ್ತಾರೆ. ಉದಾಹರಣೆಗೆ ಊರ್ಸಾ ಮೇಜರ್ ಅಂದರೆ ಸಪ್ತರ್ಷಿ ಮಂಡಲ ಅಥವಾ ಹೈಡ್ರಾ, ಅದು ಅತಿ ದೊಡ್ಡ ತಾರಾಮಂಡಲ.
ಕೆಲವೊಮ್ಮೆ ಆಕಾಶದಲ್ಲಿ ಬೇರೆ ವಸ್ತುಗಳು ಕಾಣುತ್ತವೆ. ಉದಾಹರಣೆಗೆ ಆಸ್ಟ್ರಾಯ್ಡ್ಸ್, ಮೀಟಿಯರ್ಸ್, ಧೂಮಕೇತುಗಳು. ಜನರು ಇವುಗಳಲ್ಲೇ ಹೆಚ್ಚು ಗೊಂದಲಕ್ಕೀಡಾಗುತ್ತಾರೆ. ಹೌದು, ಅವುಗಳ ವ್ಯತ್ಯಾಸ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಉದಾಹರಣೆಗೆ ಆಸ್ಟ್ರಾಯ್ಡ್ಸ್ ಅಂದರೆ ಕ್ಷುದ್ರ ಗ್ರಹಗಳು. ಅವು ಶಿಲಾಮಯ ಪಿಂಡಗಳು. ಹೆಚ್ಚು ಪಾಲು ಮಂಗಳ ಮತ್ತು ಗುರುಗಳ ನಡುವೆ ಸೂರ್ಯನ ಸುತ್ತಲೂ ಚಲಿಸುತ್ತವೆ. ಅಂದರೆ ಕಲ್ಲುಗಳು. ಹೌದು. ಮೀಟಿಯೋರಾಯ್ಡ್ಸ್ ಅಂದರೆ ಧೂಳಿನ ಕಣಗಳು ಅಥವಾ ಸಣ್ಣ ಕಲ್ಲುಗಳು. ಅವು ಬಾಹ್ಯಾಕಾಶದಲ್ಲಿ ಇರುತ್ತವೆ. ಸರಿ, ಅವು ಭೂಮಿಯ ವಾಯುಮಂಡಲಕ್ಕೆ ವೇಗವಾಗಿ ಪ್ರವೇಶಿಸಿದಾಗ ಘರ್ಷಣೆಯಿಂದ ಸುಟ್ಟುಕೊಳ್ಳುತ್ತವೆ. ಅವನ್ನೇ ನಾವು ಮೀಟಿಯೋರ್ಸ್ ಅಥವಾ ಬೀಳುವ ನಕ್ಷತ್ರ ಎಂದು ಕರೆಯುತ್ತೇವೆ. ಹೌದು, ನಾವು ನೋಡುವ ಬೀಳುವ ನಕ್ಷತ್ರ ಎಂದರೆ ಅದೇ ಮೀಟಿಯೋರ್. ಹೌದು, ಮತ್ತು ಯಾವುದಾದರೂ ತುಂಡು ಸುಡದೆ ಭೂಮಿಯ ಮೇಲ್ಮೈಗೆ ತಲುಪಿದರೆ ಅದನ್ನು ಮೀಟಿಯೋರಾಯ್ಡ್ ಎಂದು ಕರೆಯುತ್ತಾರೆ. ಸರಿ, ಹಾಗಾದರೆ ಧೂಮಕೇತುಗಳು? ಧೂಮಕೇತುಗಳೆಂದರೆ ಐಸಿನಿಂದ ಕೂಡಿದ ಧೂಳು ಮತ್ತು ಅನಿಲಗಳ ಗುಂಡುಗಳು. ಐಸಿನಿಂದಲೇನಾ? ಹೌದು, ಐಸಿನಿಂದಲೇ. ಅವು ಸೂರ್ಯನ ಹತ್ತಿರ ಬಂದಾಗ ಬಿಸಿಯ ಕಾರಣದಿಂದ ಐಸು ಕರಗುತ್ತದೆ ಮತ್ತು ಧೂಳು ಅನಿಲಗಳಿಂದ ಒಂದು ಉದ್ದವಾದ ಬಾಲದಂಥದ್ದು ಉಂಟಾಗುತ್ತದೆ. ಅದು ತುಂಬ ಸುಂದರವಾಗಿ ಕಾಣುತ್ತದೆ. ಹೌದು, ಈಗ ವರ್ಗೀಕರಣ ಸ್ಪಷ್ಟವಾಯಿತು. ಕೊನೆಗೆ ಒಂದು ದೊಡ್ಡ ಪ್ರಶ್ನೆ. ಈ ಎಲ್ಲ ಸೌರ ವ್ಯವಸ್ಥೆ ಹೇಗೆ ಉಂಟಾಯಿತು? ಇದಕ್ಕೆ ಒಪ್ಪಿಗೆಯಾದ ಯಾವ ಸಿದ್ಧಾಂತವಿದೆಯಾ? ಹೌದು, ಹೆಚ್ಚು ಮಾನ್ಯತೆ ಪಡೆದಿರುವ ಸಿದ್ಧಾಂತವೆಂದರೆ ನೆಬ್ಯುಲಾ ತತ್ವ. ನೆಬ್ಯುಲಾ ತತ್ವ. ಇದನ್ನು ಕಾಂಟ್ ಪ್ರಸ್ತಾಪಿಸಿದರು ಮತ್ತು ನಂತರ ಲಾಪ್ಲಾಸ್ ಅದನ್ನು ಅಭಿವೃದ್ಧಿಪಡಿಸಿದರು. ಇದರ ಪ್ರಕಾರ ನಮ್ಮ ಸೌರ ವ್ಯವಸ್ಥೆ ಲಕ್ಷಾಂತರ ವರ್ಷಗಳ ಹಿಂದೆ ಅನಿಲ ಮತ್ತು ಧೂಳಿನಿಂದ ಕೂಡಿದ ಒಂದು ಭಾರೀ ತಿರುಗುವ ಮೋಡ ಅಂದರೆ ನೆಬ್ಯುಲಾದಿಂದ ನಿರ್ಮಾಣವಾಯಿತು. ಮೋಡದಿಂದ? ಹೌದು, ಒಂದು ಭಾರೀ ಮೋಡದಿಂದ. ಗುರುತ್ವಾಕರ್ಷಣದ ಕಾರಣದಿಂದ ಆ ಮೋಡ ಕುಗ್ಗಲಾರಂಭಿಸಿತು. ಅದರ ಮಧ್ಯಭಾಗದಲ್ಲಿ ಪದಾರ್ಥ ಸೇರುತ್ತಾ ಸೂರ್ಯ ಉಂಟಾಯಿತು. ಹೌದು, ಮತ್ತು ಉಳಿದ ಪದಾರ್ಥಗಳಿಂದ ಗ್ರಹಗಳು, ಕ್ಷುದ್ರ ಗ್ರಹಗಳು ಮತ್ತು ಇತರ ಪಿಂಡಗಳು ರೂಪುಗೊಂಡವು. ಹೀಗೆ ನಮ್ಮ ಬ್ರಹ್ಮಾಂಡ ಮತ್ತು ಸೌರ ವ್ಯವಸ್ಥೆಯ ಕೆಲವು ಪ್ರಮುಖ ವಿಷಯಗಳು. ನನಗೆ ತೋರುತ್ತದೆ ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾ ಉಪಯುಕ್ತ. ಖಂಡಿತ, ಇವು ಮೂಲಭೂತ ವಿಚಾರಗಳು. ಮುಂದಿನ ಅಧ್ಯಯನಕ್ಕೆ ಇವು ಒಂದು ಬುನಾದಿಯಂತೆ. ಇಲ್ಲಿ ಒಂದು ಆಲೋಚನೆ ಉಳಿಸುತ್ತೇನೆ. ನಾವು ಹೇಳಿದಂತೆ ಚಂದ್ರನ ಒಂದು ಭಾಗ ನಮ್ಮಿಂದ ಸದಾ ಮರೆಯಾಗಿರುತ್ತದೆ. ಹೌದು, ಕೆಲವೊಮ್ಮೆ ಅದನ್ನು ಡಾರ್ಕ್ ಸೈಡ್ ಎಂದು ಕರೆಯುತ್ತಾರೆ. ಹೌದು, ಕರೆಯುತ್ತಾರೆ. ಆದರೆ ಅಲ್ಲಿ ಕತ್ತಲಿಲ್ಲ. ಸೂರ್ಯನ ಬೆಳಕು ಅಲ್ಲಿ ಹೋಗುತ್ತದೆ, ಆದರೆ ಅದು ಭೂಮಿಯಿಂದ ಕಾಣುವುದಿಲ್ಲ. ಸರಿಯಾದ ಮಾತು. ಹಾಗಾದರೆ ಆ ಮರೆಯಾದ ಭಾಗವನ್ನು ಫಾರ್ ಸೈಡ್ ಎಂದು ಕರೆಯುವುದೇ ಸರಿಯಾಗಿರುತ್ತದೆ. ಅಲ್ಲಿ ಯಾವ ಅನನ್ಯ ಭೂವೈಜ್ಞಾನಿಕ ರಚನೆಗಳು ಅಥವಾ ರಹಸ್ಯಗಳು ಇನ್ನೂ ಪತ್ತೆಯಾಗದೆ ಉಳಿದಿವೆ ಎಂಬುದು ಕುತೂಹಲ. ಸರಿ, ಹಾಗಾದರೆ ಸೂರ್ಯನಿಗೆ ಅತಿ ಹತ್ತಿರ ಇರುವ ಗ್ರಹದಿಂದ ಆರಂಭಿಸೋಣ. ಒಂದೊಂದಾಗಿ ಪ್ರತಿಯೊಂದು ಗ್ರಹದ ಮುಖ್ಯ ಅಂಶಗಳನ್ನು ತಿಳಿದುಕೊಳ್ಳೋಣ. ಸರಿ, ಆದ್ದರಿಂದ ಮೊದಲಿಗೆ ಬುಧ. ಹೌದು, ಸೂರ್ಯನ ಹತ್ತಿರ ಇರುವುದರ ಜೊತೆಗೆ ಇದು ನಮ್ಮ ಸೌರ ವ್ಯವಸ್ಥೆಯ ಅತಿ ಚಿಕ್ಕ ಗ್ರಹವೂ ಹೌದು. ಇದರ ವ್ಯಾಸ ಸುಮಾರು 4900 ಕಿಲೋಮೀಟರ್. ಹಾಗೆಯೇ ಇದರ ವಿಶಿಷ್ಟ ಅಂಶವೆಂದರೆ ಇದಕ್ಕೆ ಸ್ವಂತವಾದ ಉಪಗ್ರಹವಿಲ್ಲ. ಅತಿ ಚಿಕ್ಕದು ಮತ್ತು ಅತಿ ವೇಗವೂ ಹೌದು. ಸೂರ್ಯನ ಸುತ್ತ ಒಂದು ಚಕ್ರ ಕೇವಲ 88 ದಿನಗಳಲ್ಲಿ. ಹೌದು, ಖಂಡಿತ. ಸೌರ ವ್ಯವಸ್ಥೆಯಲ್ಲಿ ಅತಿ ವೇಗವಾದ ಪರಿಕ್ರಮಣ ಇದೆ. ಇಷ್ಟು ವೇಗ ಯಾಕೆ? ವಿಶೇಷ ಕಾರಣವಿದೆಯಾ? ಹೌದು, ಸೂರ್ಯನಿಗೆ ಎಷ್ಟು ಹತ್ತಿರ ಗ್ರಹ ಇರುತ್ತದೆಯೋ ಅದರ ಕಕ್ಷೆ ಅಷ್ಟು ಚಿಕ್ಕದಾಗುತ್ತದೆ. ಗುರುತ್ವಾಕರ್ಷಣದ ಪರಿಣಾಮದಿಂದ ಅದು ಹೆಚ್ಚು ವೇಗವಾಗಿ ಸುತ್ತಬೇಕು. ಆಹಾ, ಈಗ ಅರ್ಥವಾಯಿತು. ಸರಿ, ಬುಧನ ನಂತರ ಬರುತ್ತದೆ ಶುಕ್ರ. ವೀನಸ್. ಇದನ್ನು ಭೋರಿನ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ ಎಂದು ಕರೆಯುತ್ತಾರೆ ಅಲ್ವೇ? ಹೌದು, ಏಕೆಂದರೆ ಇದು ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಮತ್ತು ಸಂಜೆ ಸೂರ್ಯಾಸ್ತದ ನಂತರ ಸುಲಭವಾಗಿ ಕಾಣಿಸುತ್ತದೆ. ತುಂಬ ಹೊಳೆಯುವುದು. ಮತ್ತು ಆಸಕ್ತಿಕರವಾದ ವಿಷಯವೇನೆಂದರೆ ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ. ಆದರೆ ಸೌರ ವ್ಯವಸ್ಥೆಯ ಅತಿ ಬಿಸಿಯಾದ ಗ್ರಹ ಇದೆ, ಬುಧನಗಿಂತಲೂ ಹೆಚ್ಚು ಬಿಸಿ. ಆದರೆ ಬುಧ ಹೆಚ್ಚು ಹತ್ತಿರವಲ್ವೇ ಸೂರ್ಯನಿಗೆ? ಹೀಗಿರ್ಲಿಕ್ಕೆ ಶುಕ್ರ ಹೇಗೆ ಹೆಚ್ಚು ಬಿಸಿ? ಇದರ ಕಾರಣ ಶುಕ್ರನ ವಾಯುಮಂಡಲ. ಅದು ತುಂಬಾ ಗಟ್ಟಿಯಾಗಿದ್ದು ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ತುಂಬಿಕೊಂಡಿದೆ. ಆ ಅನಿಲ ಒಂದು ಹಾಸಿನಂತೆ ಕೆಲಸ ಮಾಡಿ ಸೂರ್ಯನ ಬಿಸಿಯನ್ನು ಒಳಗೆ ಪ್ರವೇಶಿಸಲು ಬಿಡುತ್ತದೆ, ಆದರೆ ಹೊರಗೆ ಬಿಡುವುದಿಲ್ಲ. ಅದನ್ನೇ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಎಂದು ಕರೆಯುತ್ತೇವೆ. ಅದಕ್ಕಾಗಿಯೇ ಇದು ಒಲೆ ಹಾಕಿದಂತೆ ಬಿಸಿ ಇದೆ. ಆಹಾ, ಗ್ರೀನ್ ಹೌಸ್ ಎಫೆಕ್ಟ್. ಮತ್ತು ಇದು ಅತಿ ಹೊಳೆಯುವ ಗ್ರಹವೂ ಹೌದು. ನೀವು ಹೇಳಿದಂತೆ ಹೌದು, ಅತಿ ಹೊಳೆಯುವುದು. ಮತ್ತು ಬುಧನಂತೆ ಇದಕ್ಕೂ ಸ್ವಂತ ಉಪಗ್ರಹವಿಲ್ಲ. ಇದರಲ್ಲಿ ಇನ್ನೊಂದು ವಿಷಯವಿದೆ. ಇದನ್ನು ಭೂಮಿಯ ಜೋಡಿ ಹೆಣ್ಣು ಎಂದು ಕರೆಯುತ್ತಾರೆ. ಬಹುಶಃ ಗಾತ್ರದಿಂದಲೂ ಆಗಬಹುದು. ಹೌದು, ಸರಿಯಾಗಿ. ಗಾತ್ರ ಮತ್ತು ತೂಕದಲ್ಲಿ ಇದು ಭೂಮಿಗೆ ಬಹಳ ಹೋಲಿಕೆಯಾಗುತ್ತದೆ.
ಆದ್ದರಿಂದ ಇದನ್ನು ಭೂಮಿಯ ಜೋಡಿ ಹೆಣ್ಣು ಎನ್ನುತ್ತಾರೆ. ಮತ್ತೊಂದು ವಿಶೇಷ ವಿಷಯವೆಂದರೆ ಇದು ತನ್ನ ಅಕ್ಷದ ಮೇಲೆ ಬಹುತೇಕ ಇತರ ಗ್ರಹಗಳ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತದೆ, ಅಂದರೆ ಪೂರ್ವದಿಂದ ಪಶ್ಚಿಮ, ಕ್ಲಾಕ್ ವೈಸ್. ಆಹಾ, ಇದು ನಿಜಕ್ಕೂ ವಿಶೇಷ. ಸರಿ, ಈಗ ನಮ್ಮ ಮನೆ ಭೂಮಿ ಕಡೆ ಬರುವೆನು. ಇದು ಜೀವ ಇರುವುದಾಗಿ ನಮಗೆ ತಿಳಿದಿರುವ ಏಕೈಕ ಗ್ರಹ. ಹೌದು, ನಮ್ಮ ಭೂಮಿಯ 70% ಭಾಗ ನೀರಿನಿಂದ ಆವೃತವಾಗಿದೆ. ಅದಕ್ಕಾಗಿಯೇ ಬಾಹ್ಯಾಕಾಶದಿಂದ ನೋಡಿದಾಗ ಇದು ನೀಲಿಯಾಗಿ ಕಾಣುತ್ತದೆ ಮತ್ತು ಅದನ್ನು ನೀಲಗ್ರಹ ಎನ್ನುತ್ತಾರೆ. ಹೌದು, ನೀಲಗ್ರಹ. ಮತ್ತು ಇದು ಸೌರ ವ್ಯವಸ್ಥೆಯ ಅತಿ ಗಟ್ಟಿಯಾದ ಅಂದರೆ ಡೆನ್ಸ್ ಗ್ರಹವೂ ಹೌದು. ಹೌದು, ಅತಿ ಹೆಚ್ಚು ಘನತ್ವ ಇದೆ. ಅಂದರೆ ಇದರ ಪದಾರ್ಥಗಳು ಬಹಳ ಹತ್ತಿರ ಸೇರಿಕೊಂಡಿವೆ, ಬಹಳ ಗಟ್ಟಿಯಾಗಿವೆ. ಮತ್ತು ನಮಗೆ ಒಂದು ಪ್ರಿಯವಾದ ನೈಸರ್ಗಿಕ ಉಪಗ್ರಹವಿದೆ, ಚಂದ್ರ. ಹೌದು, ಚಂದ್ರ ಖಂಡಿತ. ಭೂಮಿಯ ನಂತರದ ಹಂತವೆಂದರೆ ಮಂಗಳ ಗ್ರಹ ಅಂದರೆ ಮಾರ್ಸ್, ಅಂದರೆ ಕೆಂಪು ಗ್ರಹ. ಹೌದು, ಇದರ ಕೆಂಪು ಬಣ್ಣಕ್ಕೆ ಕಾರಣ ಅದರ ಮೇಲ್ಮೈಯಲ್ಲಿರುವ ಐರನ್ ಆಕ್ಸೈಡ್ ಅಂದರೆ ಕಬ್ಬಿಣದ ಕಲೆತ, ಜಂಗು. ಇದಕ್ಕೆ 2 ಸಣ್ಣ ಉಪಗ್ರಹಗಳಿವೆ. ಹೌದು, ಅವುಗಳ ಹೆಸರೇ ಕುತೂಹಲಕಾರಿ, ಫೋಬೋಸ್ ಮತ್ತು ಡಿಮೋಸ್. ಹೌದು, ಫೋಬೋಸ್ ಮತ್ತು ಡಿಮೋಸ್. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ನಮ್ಮ ಸೌರ ವ್ಯವಸ್ಥೆಯ ಅತೀ ಎತ್ತರದ ಜ್ವಾಲಾಮುಖಿ ಮತ್ತು ಪರ್ವತವಿದೆ, ಒಲಿಂಪಸ್ ಮಾನ್ಸ್. ಅಯ್ಯೋ, ಒಲಿಂಪಸ್ ಮಾನ್ಸ್ ಇದು ಭೂಮಿಯ ಎವರೆಸ್ಟ್ ಪರ್ವತಕ್ಕಿಂತಲೂ ಹಲವು ಪಟ್ಟು ಎತ್ತರವಾಗಿದೆ ಅಲ್ಲವೇ? ಹೌದು, ಬಹಳ ಎತ್ತರ. ಮತ್ತು ಇನ್ನೊಂದು ವಿಷಯ, ಮಂಗಳ ಮತ್ತು ಮುಂದಿನ ಗ್ರಹವಾದ ಗುರು ಜೂಪಿಟರ್ ನಡುವೆ ಲಕ್ಷಾಂತರ ಸಣ್ಣ ದೊಡ್ಡ ಶಿಲಾ ತುಂಡುಗಳು ಸೂರ್ಯನ ಸುತ್ತಲೂ ತಿರುಗುತ್ತಿವೆ. ಆಹಾ, ಅದೇನು? ಅದನ್ನು ಶೂದ್ರ ಗ್ರಹ ಪಟ್ಟಿ ಅಥವಾ ಆಸ್ಟರಾಯ್ಡ್ ಬೆಲ್ಟ್ ಎಂದು ಕರೆಯುತ್ತಾರೆ. ಬಹುಶಃ ಅದು ನಿರ್ಮಾಣವಾಗದೇ ಉಳಿದ ಗ್ರಹದ ಅವಶೇಷಗಳು ಅಥವಾ ನಿರ್ಮಾಣವಾದ ಗ್ರಹವೇ ಒಡೆದು ಹೋದ ಅವಶೇಷಗಳು ಎಂದು ಭಾವಿಸಲಾಗಿದೆ. ಓ, ಆಸ್ಟರಾಯ್ಡ್ ಬೆಲ್ಟ್. ಹಾಗಾದರೆ ಈ ಪಟ್ಟಿಯಿಂದಾಚೆ ಗ್ರಹಗಳ ಸ್ವಭಾವ ಬದಲಾಗುತ್ತದೆಯೇ? ಖಂಡಿತ. ಇಲ್ಲಿ ಹಿಂದೆ ಅನಿಲ ಮತ್ತು ಐಸಿನಿಂದ ಕೂಡಿದ ಗ್ರಹಗಳ ಪ್ರದೇಶ ಆರಂಭವಾಗುತ್ತದೆ, ಅಂದರೆ ಗ್ಯಾಸ್ ಜಾಯಿಂಟ್ಸ್ ಮತ್ತು ಐಸ್ ಜಾಯಿಂಟ್ಸ್. ಮೊದಲಿಗೆ ಬರುತ್ತದೆ ಗುರು ಜುಪಿಟರ್, ಸೌರ ವ್ಯವಸ್ಥೆಯ ರಾಜ, ಅತೀ ದೊಡ್ಡ ಗ್ರಹ. ಹೌದು, ಅತೀ ದೊಡ್ಡದು. ಮತ್ತು ಇದು ತನ್ನ ಅಕ್ಷದ ಮೇಲೆ ಬಹಳ ವೇಗವಾಗಿ ತಿರುಗುತ್ತದೆ. ಅಂದರೆ ಅಲ್ಲಿ ದಿನ ತುಂಬಾ ಚಿಕ್ಕದು. ಎಷ್ಟು ವೇಗ? ಇಷ್ಟೊಂದು ದೊಡ್ಡ ಗ್ರಹ ಆದರೂ ಕೇವಲ 10 ಗಂಟೆಗಳಲ್ಲೇ ಒಂದು ಚಕ್ರ ತಿರುಗಿ ಬಿಡುತ್ತದೆ. ಹೌದು, ಭೂಮಿಗೆ 24 ಗಂಟೆ ಬೇಕು, ಆದರೆ ಇದಕ್ಕೆ ಕೇವಲ 10 ಗಂಟೆ. ಅದ್ಭುತ. ಇದರ ಉಪಗ್ರಹಗಳು ತುಂಬಾ ಜಾಸ್ತಿ, ದಶಕಗಟ್ಟಲೆ ಇವೆ. ಆದರೆ 4 ಪ್ರಮುಖ ಉಪಗ್ರಹಗಳಿವೆ. ಅವನ್ನು ಗ್ಯಾಲಿಲಿಯನ್ ಮೂನ್ಸ್ ಎನ್ನುತ್ತಾರೆ, ಆಯೋ, ಯುರೋಪಾ, ಗ್ಯಾನಿಮೀಡ್ ಮತ್ತು ಕ್ಯಾಲಿಸ್ಟೋ. ಹೌದು, ಅವನ್ನು ಗ್ಯಾಲಿಲಿಯೋ ತನ್ನ ದೂರದರ್ಶಕದಿಂದ ಕಂಡುಹಿಡಿದ. ಗ್ಯಾಲಿಲಿಯನ್ ಮೂನ್ಸ್, ಸರಿ. ಮತ್ತು ಇದು ರಾತ್ರಿ ಆಕಾಶದಲ್ಲಿ ತುಂಬ ಹೊಳೆಯುತ್ತದೆ. ಹೌದು, ಚಂದ್ರ ಮತ್ತು ಶುಕ್ರನ ನಂತರ ಇದು 3ನೇ ಅತಿ ಹೊಳೆಯುವ ಪಿಂಡ. ಗುರುನ ನಂತರದ ಅದ್ಭುತ ನೋಟ ಶನಿ, ಸ್ಯಾಟರ್ನ್, ತನ್ನ ಉಂಗುರಗಳಿಗಾಗಿ ಪ್ರಸಿದ್ಧ. ಹೌದು, ಶನಿ 2ನೇ ಅತಿ ದೊಡ್ಡ ಗ್ರಹ. ಅದರ ಇನ್ನೊಂದು ವಿಶೇಷ ಅಂಶ ಅದರ ಘನತ್ವ. ಎಷ್ಟು ಕಡಿಮೆ ಅಂದರೆ ಒಂದು ಬೃಹತ್ ಸಮುದ್ರ ಇದ್ದರೆ ಶನಿ ಅದರಲ್ಲಿ ತೇಲಬಹುದು. ಹೌದು, ನೀರಿಗಿಂತಲೂ ಕಡಿಮೆ ಘನತ್ವ. ಅದೆಂಥ ಅಚ್ಚರಿ. ಇದರ ಅತಿ ದೊಡ್ಡ ಉಪಗ್ರಹ ಟೈಟನ್, ಮತ್ತು ಟೈಟನ್ ಸ್ವತಃ ಬುಧ ಗ್ರಹಕ್ಕಿಂತಲೂ ದೊಡ್ಡದು. ತನ್ನದೇ ದಟ್ಟವಾದ ವಾಯುಮಂಡಲವಿದೆ. ಹಾಗೆಯೇ ಶನಿಯ ಉಂಗುರಗಳು ಅವು ಗಟ್ಟಿಯಾದ ತಟ್ಟೆ ಅಂತಿವೆಯೇ? ಇಲ್ಲ, ಗಟ್ಟಿಯಾಗಿಲ್ಲ. ಅವು ನಿಜವಾಗಿ ಕೋಟ್ಯಾಂತರ ಸಣ್ಣ ದೊಡ್ಡ ಐಸಿನ ಕಣಗಳು, ಧೂಳು ಮತ್ತು ಶಿಲಾತುಂಡುಗಳಿಂದ ನಿರ್ಮಾಣವಾಗಿವೆ. ಅವು ಶನಿಯ ಸುತ್ತಲೂ ತಿರುಗುತ್ತಿವೆ. ಕ್ಯಾಸಿನಿ ಮತ್ತು ಹ್ಯೂಜನ್ಸ್ ಮಿಷನ್ಗಳು ಇದರ ಬಗ್ಗೆ ಬಹಳ ಮಾಹಿತಿ ನೀಡಿವೆ. ಕ್ಯಾಸಿನಿ ಕೆಲವು ಉಂಗುರಗಳ ಕುರಿತು ಪತ್ತೆ ಹಚ್ಚಿತು, ಹ್ಯೂಜನ್ಸು ಅಧ್ಯಯನವೂ ಮಾಡಿತು. ಸರಿ, ಹಾಗಾದರೆ ಉಂಗುರುಗಳು ಕಣಗಳಿಂದಲೇ? ಶನಿಯ ನಂತರ ಬರುತ್ತವೆ ಅರುಣ ಮತ್ತು ವರುಣ. ಇವುಗಳನ್ನು ಐಸ್ ಜಾಯಿಂಟ್ಸ್ ಎಂದು ಕರೆಯುತ್ತಾರೆ. ಮೊದಲಿಗೆ ಅರುಣ, ಯುರೇನಸ್. ಇದನ್ನು ವಿಲಿಯಂ ಹರ್ಷಲ್ 1781ರಲ್ಲಿ ಕಂಡುಹಿಡಿದರು. ಇದು ದೂರದರ್ಶಕದಿಂದ ಕಂಡುಹಿಡಿದ ಮೊದಲ ಗ್ರಹ. ಇದನ್ನು ಐಸ್ ಜಾಯಿಂಟ್ ಎಂದರೆ ಇದರಲ್ಲಿ ಅನಿಲಗಳ ಜೊತೆಗೆ ನೀರು, ಅಮೋನಿಯಾ ಮತ್ತು ಮೀಥೇನ್ ಹಿಮರೂಪದಲ್ಲಿ ಹೆಚ್ಚಾಗಿವೆ. ಹಾಗೆಯೇ ಇದು ಕೂಡ ಶುಕ್ರನಂತೆ ಹಿಮ್ಮರುಗಾಗಿ ಅಂದರೆ ಕ್ಲಾಕ್ ವೈಸ್ ತಿರುಗುತ್ತದೆ. ಹೌದು, ಕ್ಲಾಕ್ ವೈಸ್. ಇದರ ಇನ್ನೊಂದು ವಿಚಿತ್ರ ಅಂಶ ಇದರ ಅಕ್ಷೀಯ ವಾಲು ಅಂದರೆ ಆಕ್ಸಿಯಲ್ ಟಿಲ್ಟ್ ಸುಮಾರು 98 ಡಿಗ್ರಿ. ಅಂದ್ರೆ ಇದು ತನ್ನ ಕಕ್ಷೆಯಲ್ಲಿ ಬಿದ್ದಂತೆಯೇ ಲುಟುಕಾಡುತ್ತಾ ಹೋಗುವಂತೆ ಕಾಣುತ್ತದೆ. ಅದಕ್ಕಾಗಿಯೇ ಇದನ್ನು ಬಿದ್ದ ಗ್ರಹ ಎನ್ನುತ್ತಾರೆ. ಹೌದು, 98 ಡಿಗ್ರಿ ಅಂದರೆ ಕೇವಲ ಸಂಪೂರ್ಣವಾಗಿ ಬಿದ್ದಂತೆ.
ಮತ್ತು ಇದರ ಬಣ್ಣ ಲಘು ನೀಲಿ ಹಸಿರಾಗಿರುವುದಕ್ಕೆ ಕಾರಣ ಮೀಥೇನ್ ಅನಿಲ. ಅದು ಕೆಂಪು ಬೆಳಕನ್ನು ಹೀರಿಕೊಳ್ಳುತ್ತದೆ ಮತ್ತು ನೀಲಿ ಹಸಿರು ಬೆಳಕನ್ನು ಪ್ರತಿಫಲಿಸುತ್ತದೆ. ಇದಕ್ಕೂ ಸುಮಾರು 27 ಉಪಗ್ರಹಗಳಿವೆ ಮತ್ತು ಸುತ್ತಲೂ ಮೃದುವಾದ ಉಂಗುರುಗಳೂ ಇವೆ. ಮತ್ತು ಹೌದು, ಇದು ಸೌರ ವ್ಯವಸ್ಥೆಯ ಅತಿ ಶೀತ ಗ್ರಹ. ಕೊನೆಗೆ ಅತಿ ದೂರದ 8ನೇ ಗ್ರಹ ವರುಣ. ಹೌದು, ವರುಣ ಕೂಡ ಐಸ್ ಜಯಂಟ್, ಅರುಣನ ಜೋಡಿ ಎಂದು ಹೇಳಬಹುದು. ಅದರ ಬಣ್ಣವು ಮೀಥೇನಿನಿಂದಾಡಿ ಗಾಢ ನೀಲಿ. ಇದರ ಪತ್ತೆಯೂ ಆಸಕ್ತಿಕರ. ಮೊದಲು ಇದನ್ನು ನೋಡಲಾಗಲಿಲ್ಲ. ಹೌದು, ಇದರ ಅಸ್ತಿತ್ವವನ್ನು ಮೊದಲು ಗಣಿತೀಯ ಲೆಕ್ಕಾಚಾರಗಳಿಂದ ಊಹಿಸಲಾಯಿತು. ಅರುಣನ ಕಕ್ಷೆಯಲ್ಲಿ ವ್ಯತ್ಯಾಸ ಕಂಡು ಖಂಡಿತ ಇನ್ನೊಂದು ಗ್ರಹ ಇದೆ ಎಂದು ಲೆಕ್ಕ ಹಾಕಿದರು. ನಂತರ ಅದನ್ನೇ ದೂರದರ್ಶಕದಿಂದ ಕಂಡುಹಿಡಿದರು. ಯೋಹಾನ್ ಗಾಲೆ ಮತ್ತು ಅರ್ಬನ್ ಲೆವೆರಿಯರ್ ಇದರ ಪತ್ತೆಗೆ ಮುಖ್ಯ ಕಾರಣ. ಅದ್ಭುತ! ಗಣಿತದಿಂದಲೇ ಒಂದು ಗ್ರಹವನ್ನು ಕಂಡುಹಿಡಿದರು. ವರುಣನಿಗೂ 14 ಉಪಗ್ರಹಗಳಿವೆ. ಅವುಗಳಲ್ಲಿ ಟ್ರೈಟನ್ ಅತೀ ದೊಡ್ಡದು ಮತ್ತು ಪ್ರಸಿದ್ಧ. ಟ್ರೈಟನ್ ವಿಶೇಷವೆಂದರೆ ಅದು ವರುಣ ತಿರುಗುವ ದಿಕ್ಕಿಗೆ ವಿರುದ್ಧವಾಗಿ ಅದರ ಸುತ್ತಲೂ ಚಲಿಸುತ್ತದೆ. ಹೀಗೆ ನಮ್ಮ ಸೌರ ವ್ಯವಸ್ಥೆಯ 8 ಗ್ರಹಗಳ ಚಿಕ್ಕ ಸಂಚಾರ, ಬುಧದಿಂದ ವರುಣವರೆಗೆ. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಕಥೆ, ತನ್ನದೇ ಸ್ವಭಾವ. ಖಂಡಿತ. ಮತ್ತು ಈ ಕ್ರಮ ಅಂದರೆ ಸೂರ್ಯನಿಂದ ದೂರದ ಕ್ರಮ ಹಾಗೂ ಪ್ರತಿಯೊಂದು ಗ್ರಹದ ಮುಖ್ಯ ಲಕ್ಷಣಗಳು ಅಂದರೆ ಅತಿ ಚಿಕ್ಕದು, ಅತಿ ಬಿಸಿ, ಕೆಂಪು ಗ್ರಹ, ಉಂಗುರುಗಳಿರುವ ಗ್ರಹ, ಬಿದ್ದ ಗ್ರಹ, ಇವೆಲ್ಲವನ್ನೂ ನೆನಪಿಡುವುದು ಪರೀಕ್ಷೆಗಳ ದೃಷ್ಟಿಯಿಂದ ಬಹಳ ಉಪಯುಕ್ತ. ಹೌದು, ಖಂಡಿತ. ಇದು ತಿಳಿದುಕೊಳ್ಳುವುದು ಬ್ರಹ್ಮಾಂಡ ಎಷ್ಟು ವಿಶಾಲ ಮತ್ತು ವೈವಿಧ್ಯಮಯವಾಗಿದೆ, ಯಾವಾಗಲೂ ಎಷ್ಟು ರೋಚಕವಾಗಿರುತ್ತದೆ. ನಿಜವಾಗಿಯೂ. ಮತ್ತು ಇದು ಯೋಚಿಸಲು ಸಹ ಬಲವಂತ ಮಾಡುತ್ತದೆ. ಹೌದು, ಈ ಎಲ್ಲ ರಚನೆ ಹೇಗಾಗಿರ್ಬೋದು, ಏಕೆ ಇವುಗಳ ಲಕ್ಷಣಗಳು ಇಷ್ಟು ವಿಭಿನ್ನವಾಗಿವೆ, ಬಹಳಷ್ಟು ಪ್ರಶ್ನೆಗಳು ಇನ್ನೂ ಇವೆ. ಖಂಡಿತ. ಇದು ನಮ್ಮದೇ ಗ್ರಹವನ್ನು ಅಂದರೆ ಭೂಮಿಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಹೌದು, ಖಂಡಿತ. ಭೂಮಿ ಕೇವಲ ಅಂತರಿಕ್ಷದಲ್ಲಿ ತೇಲುತ್ತಿರುವ ಒಂದು ಗೋಳವಲ್ಲ, ಇದರಲ್ಲಿ ಅನೇಕ ಅನನ್ಯ ಅಂಶಗಳಿವೆ. ಇಂದು ನಾವು ಇದರ ರಚನೆ, ಅದರ ಚಲನೆಗಳು, ಸೂರ್ಯನಿಂದ ಇರುವ ದೂರ ಹೇಗೆ ಬದಲಾಗುತ್ತದೆ, ಅದರ ವಾಲು ಮತ್ತು ಹೌದು ಇದರ ವಯಸ್ಸು ಹೇಗೆ ಗೊತ್ತಾಯಿತು, ಈ ಎಲ್ಲದರ ಮೇಲೆ ಚರ್ಚೆ ಮಾಡೋಣ. ಹೀಗಾದರೆ ಮೊದಲು ಭೂಮಿಯ ಆಕಾರದಿಂದ ಪ್ರಾರಂಭಿಸೋಣ. ನಾವು ಇದನ್ನು ಸಾಮಾನ್ಯವಾಗಿ ಗೋಳ ಎಂದುಕೊಳ್ಳುತ್ತೇವೆ, ಆದರೆ ಇದು ನಿಜವಾಗಿಯೂ ಸಂಪೂರ್ಣ ಗೋಳವೇ? ಇಲ್ಲ, ಸಂಪೂರ್ಣವಾಗಿ ಅಲ್ಲ. ಭೂಮಿಯ ನಿಜವಾದ ಆಕಾರವನ್ನು ಜಿಯೋಯಿಡ್ ಎಂದು ಕರೆಯುತ್ತಾರೆ, ಅಥವಾ ಸ್ವಲ್ಪ ತಾಂತ್ರಿಕ ಭಾಷೆಯಲ್ಲಿ ಹೇಳಬೇಕಾದರೆ ಒಬ್ಲೇಟ್ ಸ್ಫೆರಾಯ್ಡ್. ಸರಳವಾಗಿ ಹೇಳುವುದಾದರೆ ಇದು ಧ್ರುವಗಳ ಬಳಿ ಸ್ವಲ್ಪ ಸಮತಟ್ಟಾಗಿರುತ್ತದೆ ಮತ್ತು ಭೂಮಧ್ಯ ರೇಖೆ ಬಳಿ ಸ್ವಲ್ಪ ಉಬ್ಬಿರುತ್ತದೆ. ಅಯ್ಯೋ, ಅಂದರೆ ಕಿತ್ತಳೆ ಹಣ್ಣಿನಂತೆ? ಹೌದು ಹೌದು, ಕಿತ್ತಳೆ ಹಣ್ಣಿನಂತೆ. ಆದರೆ ಉಬ್ಬು ಮತ್ತು ಸಮತಟ್ಟಾದ ವ್ಯತ್ಯಾಸ ತುಂಬ ಸ್ವಲ್ಪ. ಇದು ಏಕೆ ಆಗುತ್ತದೆ? ಅದು ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ. ನೋಡಿ, ಭೂಮಿ ತಿರುಗುವಾಗ ಭೂಮಧ್ಯ ರೇಖೆ ಭಾಗದಲ್ಲಿ ಹೊರಗಡೆಗೆ ಎಳೆಯುವ ಶಕ್ತಿ ಉಂಟಾಗುತ್ತದೆ. ಅದನ್ನು ನಾವು ಕೇಂದ್ರಾಪಸಾರಿ ಶಕ್ತಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಎಂದು ಕರೆಯುತ್ತೇವೆ. ಹೇಗಂತೀರಾದರೆ ನಾವು ಏನನ್ನಾದರೂ ಹಗ್ಗಕ್ಕೆ ಕಟ್ಟಿಕೊಂಡು ತಿರುಗಿಸಿದರೆ ಅದು ಹೊರಗೆ ಹೋಗುವಂತೆ? ಹೌದು, ಅಚ್ಚುಕಟ್ಟಾಗಿ ಅದೇ ರೀತಿ. ಈ ಎಳೆಯುವ ಶಕ್ತಿಯಿಂದ ಭೂಮಧ್ಯ ರೇಖೆ ಭಾಗ ಸ್ವಲ್ಪ ಉಬ್ಬುತ್ತದೆ, ಆದರೆ ಧ್ರುವಗಳಲ್ಲಿ ಈ ಪರಿಣಾಮ ಕಾಣಿಸದು. ಅದಕ್ಕಾಗಿ ಧ್ರುವಗಳು ಸ್ವಲ್ಪ ಸಮತಟ್ಟಾಗಿರುತ್ತವೆ. ಅಂದರೆ ಈ ಕಾರಣದಿಂದ ಅದರ ತ್ರಿಜ್ಯ, ರೇಡಿಯಸ್ ಎಲ್ಲೆಡೆ ಒಂದೇ ಇರೋದಿಲ್ಲ ಅಲ್ವಾ? ಹೌದು, ಸರಿ. ಭೂಮಧ್ಯ ರೇಖೆಯ ತ್ರಿಜ್ಯ, ಈಕ್ವಿಟೋರಿಯಲ್ ರೇಡಿಯಸ್, ಸುಮಾರು 6378 ಕಿಲೋಮೀಟರ್. ಆದರೆ ಧ್ರುವೀಯ ತ್ರಿಜ್ಯ ಸ್ವಲ್ಪ ಕಡಿಮೆ, ಅಂದರೆ ಸುಮಾರು 6357 ಕಿಲೋಮೀಟರ್. ಹಾಗಾದರೆ ಸರಾಸರಿ ಎಷ್ಟು ಎನ್ನುತ್ತಾರೆ? ಸರಾಸರಿ ತ್ರಿಜ್ಯ ಅನ್ನು ನಾವು ಸಾಮಾನ್ಯವಾಗಿ 6771 ಕಿಲೋಮೀಟರ್ ಎಂದು ತೆಗೆದುಕೊಳ್ಳುತ್ತೇವೆ. ಈ ಚಿಕ್ಕ ವ್ಯತ್ಯಾಸ ಸಹ ಭೂಮಿಯ ಗುರುತ್ವಾಕರ್ಷಣೆ ಮತ್ತು ಉಪಗ್ರಹಗಳ ಕಕ್ಷೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಸರಿ, ಈಗ ರಚನೆಯ ವಿಷಯ ಆಯಿತು. ಈಗ ಭೂಮಿಯ ಚಲನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಭೂಮಿ ತಿರುಗುವುದರಿಂದ ಹಗಲು ರಾತ್ರಿ ಆಗುತ್ತವೆ ಎಂದರೆ ಗೊತ್ತು. ಹೌದು, ಭೂಮಿಯ 2 ಮುಖ್ಯ ಚಲನೆಗಳಿವೆ. ಮೊದಲನೆಯದು ಘೂರ್ಣನ, ಅಂದರೆ ತನ್ನ ಅಕ್ಷದ ಮೇಲೆ ತಿರುಗುವುದು. ಇದು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಅದಕ್ಕಾಗಿ ನಮಗೆ ಸೂರ್ಯ ಪೂರ್ವದಿಂದ ಉದಯಿಸುತ್ತಾನೆ ಎಂದು ಕಾಣುತ್ತದೆ. ಒಂದು ಸುತ್ತು ತಿರುಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಒಂದು ಸುತ್ತು ತಿರುಗಲು 23 ಗಂಟೆ 56 ನಿಮಿಷ ಮತ್ತು 4 ಸೆಕೆಂಡ್ ಹಿಡಿಯುತ್ತದೆ. ಆದರೆ ನಾವು ಸರಳತೆಗೆ 24 ಗಂಟೆ ಎಂದು ಎಣಿಸುತ್ತೇವೆ. ಅಷ್ಟು ಚೆನ್ನಾಗಿದೆ. ಆದರೆ ಈ ತಿರುಗುವ ವೇಗ ಎಲ್ಲೆಡೆ ಒಂದೇ ಆಗಿರುತ್ತದೆಯಾ? ಭೂಮಧ್ಯ ರೇಖೆ ಮತ್ತು ಧ್ರುವಗಳಲ್ಲಿ? ಇಲ್ಲ, ಒಂದೇ ಆಗಿರುವುದಿಲ್ಲ. ಭೂಮಧ್ಯ ರೇಖೆ ಬಳಿ ಭೂಮಿ ಅತ್ಯಂತ ವೇಗವಾಗಿ ತಿರುಗುತ್ತದೆ.
ಸುಮಾರು 1670 ಕಿಲೋಮೀಟರ್ ಪರ್ ಗಂಟೆ. ಆದರೆ ಧ್ರುವಗಳ ಕಡೆ ಹೋಗುತ್ತಿದ್ದಂತೆ ಈ ವೇಗ ಕಡಿಮೆಯಾಗುತ್ತದೆ. ಧ್ರುವಗಳ ಬಳಿ ಇದು ಶೂನ್ಯಕ್ಕೆ ಸಮಾನ. ಆಸಕ್ತಿದಾಯಕವಾಗಿದೆ. ಹೀಗಾದರೆ ಎರಡನೇ ಚಲನೆ ಯಾವುದು? ಅದು ಪರಿಕ್ರಮಣ, ಅಂದರೆ ಸೂರ್ಯನ ಸುತ್ತ ತಿರುಗುವುದು. ಭೂಮಿ ಸೂರ್ಯನ ಸುತ್ತ ಅಂಡಾಕಾರದ, ಅಂದರೆ ಎಲಿಪ್ಟಿಕಲ್ ಮಾರ್ಗದಲ್ಲಿ ತಿರುಗುತ್ತದೆ. ಅದು ಸಂಪೂರ್ಣ ವೃತ್ತವಾಗಿರುವುದಿಲ್ಲ. ಇದಕ್ಕೆ ಎಷ್ಟು ಸಮಯ ಬೇಕು? ಒಂದು ಚಕ್ರ ಪೂರ್ಣಗೊಳಿಸಲು 365 ದಿನ, 6 ಗಂಟೆ 9 ನಿಮಿಷ ಮತ್ತು 9 ಸೆಕೆಂಡ್ ಹಿಡಿಯುತ್ತದೆ. ಅಂದರೆ ಅದೇ ಹೆಚ್ಚುವರಿ 6 ಗಂಟೆ 4 ವರ್ಷಗಳಲ್ಲಿ ಒಂದು ದಿನ ಆಗಿ ಸೇರಿ ಲೀಪ್ ಇಯರ್ ಬರುತ್ತೆ ಅಲ್ವಾ? ಹೌದು, ನಿಖರವಾಗಿ. ಇದರ ಕಕ್ಷಾ ವೇಗ ಎಷ್ಟು? ಭೂಮಿ ತನ್ನ ಕಕ್ಷೆಯಲ್ಲಿ ಸರಾಸರಿ 29.8 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಸಂಚರಿಸುತ್ತದೆ. ಅಂದರೆ ಕೇವಲ 1 ಸೆಕೆಂಡ್ನಲ್ಲಿ 30 ಕಿಲೋಮೀಟರ್ ಸಾಗುತ್ತದೆ. ಅಯ್ಯೋ, ಹೋಲಿಸಿದರೆ ನಮ್ಮ ಸೌರಮಂಡಲದಲ್ಲಿ ಬುಧ ಕೇವಲ ವೇಗವಾಗಿ ಸೂರ್ಯ ಸುತ್ತ ತಿರುಗುತ್ತದೆ ಮತ್ತು ನೆಪ್ಚೂನ್ ಅತ್ಯಂತ ನಿಧಾನ. ಹೌದು, ಮತ್ತು ಏಕೆಂದರೆ ಈ ಕಕ್ಷೆ ಅಂಡಾಕಾರ, ಭೂಮಿಯ ಸೂರ್ಯನಿಂದಲಿರುವ ದೂರ ಯಾವಾಗಲೂ ಬದಲಾಗುತ್ತಿರುತ್ತದೆ. ಹೌದು, ಅದು ನಿಶ್ಚಿತವಾಗಿರುವುದಿಲ್ಲ, ಬದಲಾಗುತ್ತದೆ. ಭೂಮಿ ಸೂರ್ಯನಿಗೆ ಅತಿ ಹತ್ತಿರವಾಗಿರುವ ಬಿಂದು ಉಪಸೌರ ಎನ್ನುತ್ತಾರೆ. ಇದು ಸಾಮಾನ್ಯವಾಗಿ ಜನವರಿ 3ರ ವೇಳೆಯಲ್ಲಿ ಬರುತ್ತದೆ. ಆಗ ಸಮಯವು ಸುಮಾರು 147.5 ಮಿಲಿಯನ್ ಕಿಲೋಮೀಟರ್ ಆಗಿರುತ್ತದೆ. ಮತ್ತು ಅತಿ ದೂರವಾಗಿರುವಾಗ ಅದನ್ನು ಅಪಸೌರ ಎನ್ನುತ್ತಾರೆ. ಇದು ಜುಲೈ 4ರ ವೇಳೆಯಲ್ಲಿ ಬರುತ್ತದೆ. ಆಗ ಅಂತರವು ಸುಮಾರು 152.5 ಮಿಲಿಯನ್ ಕಿಲೋಮೀಟರ್ ಆಗಿರುತ್ತದೆ. ಅಯ್ಯೋ, ಇದು ತುಂಬ ರೋಚಕ ವಿಷಯ. ನಾವು ಸೂರ್ಯನಿಂದ ದೂರ ಇದ್ದಾಗಲೂ ಆ ಸಮಯದಲ್ಲಿ ಬೇಸಿಗೆ ಜಾಸ್ತಿ ಇರುತ್ತದೆ. ಜುಲೈ ತಿಂಗಳಲ್ಲಿ ಭೂಮಿ ಸೂರ್ಯನಿಂದ ಅತ್ಯಂತ ದೂರದಲ್ಲಿದ್ದರೂ ನಮ್ಮ ಉತ್ತರಾರ್ಧಗೋಳದಲ್ಲಿ ಬೇಸಿಗೆ ಇರುತ್ತದೆ. ಹೌದು, ಇದು ಸಾಮಾನ್ಯ ಗೊಂದಲ. ಅರ್ಥಾತ್ ಋತುಗಳ ಮೇಲೆ ದೂರದ ನೇರ ಪರಿಣಾಮ ಇರುವುದಿಲ್ಲ. ಹಾಗಾದರೆ ಋತುಗಳ ಏಕೆ ಬದಲಾಗುತ್ತವೆ? ಋತು ಬದಲಾವಣೆಯ ಮುಖ್ಯ ಕಾರಣ ಭೂಮಿಯ ಅಕ್ಷದ ಓರಿಕೆ, ಆಕ್ಸಿಯಲ್ ಟಿಲ್ಟ್, ದೂರವಲ್ಲ. ಇದೇ ರೀತಿಯ ಘಟನೆ ಚಂದ್ರನಲ್ಲೂ ನಡೆಯುತ್ತದೆಯೇ? ಹೌದು, ಚಂದ್ರನು ಭೂಮಿಗೆ ಅತ್ಯಂತ ಹತ್ತಿರ ಬಂದಾಗ ಅದನ್ನು ಪೆರಿಜಿ ಎನ್ನುತ್ತಾರೆ ಮತ್ತು ಅತ್ಯಂತ ದೂರವಾದಾಗ ಅಪೂಜಿ ಎನ್ನುತ್ತಾರೆ. ಸರಿಯಾಗಿದೆ. ಈಗ ಭೂಮಿಯ ಅಕ್ಷದ ಓರಿಕೆಯ ಕಡೆ ಬರುವೆವು. ನೀವು ಹೇಳಿದಂತೆ ಋತು ಬದಲಾವಣೆಗೆ ಇದೇ ಕಾರಣವಂತೆ? ಹೌದು, ಇದು ಅತ್ಯಂತ ಮಹತ್ವದ ಸಂಪ್ರದಾಯ. ಭೂಮಿಯ ಅಕ್ಷವು ಸಂಪೂರ್ಣ ಸರಳವಾಗಿಲ್ಲ. ಅದು ತನ್ನ ಕಕ್ಷಾ ಸಮತಲಕ್ಕೆ 23.5 ಡಿಗ್ರಿ ಓರಿಕೆಯಾಗಿದೆ. ಇದನ್ನೇ ಅಕ್ಷೀಯ ಓರಿಕೆ ಎನ್ನುತ್ತಾರೆ. ಹಾಗಾದರೆ ಈ ಓರಿಕೆಯ ಕಾರಣದಿಂದಲೇ ಋತು ಬದಲಾಗುತ್ತದೆಯೇ? ಹೌದು, ಈ ಓರಿಕೆಯ ಕಾರಣದಿಂದಲೇ ವರ್ಷದ ವಿಭಿನ್ನ ಸಮಯಗಳಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ವಿಭಿನ್ನ ಭಾಗಗಳಿಗೆ ವಿಭಿನ್ನ ಕೋನದಲ್ಲಿ ಬೀಳುತ್ತವೆ. ಕೆಲವೊಮ್ಮೆ ಉತ್ತರಾರ್ಧಗೋಳ ಸೂರ್ಯನತ್ತ ಓರಿಕೆಯಾಗಿರುತ್ತದೆ, ಆಗ ಅಲ್ಲಿ ಬೇಸಿಗೆ. ಕೆಲವೊಮ್ಮೆ ದಕ್ಷಿಣಾರ್ಧಗೋಳ. ಹೀಗೆ ಋತು ಬದಲಾಗುತ್ತವೆ. ಇನ್ನೊಂದು ಓರಿಕೆಯೂ ಇರುತ್ತದೆ ಅಲ್ಲವೇ, ಕಕ್ಷೀಯ ಓರಿಕೆ? ಹೌದು, ಅದು 66.5 ಡಿಗ್ರಿ, ಅಂದರೆ ಭೂಮಿಯ ಅಕ್ಷ ಮತ್ತು ಕಕ್ಷಾ ಸಮತಲದ ನಡುವಿನ ಕೋನ. ಅರ್ಥಾತ್ 90 ಡಿಗ್ರಿಯಿಂದ 23.5 ಡಿಗ್ರಿ ತೆಗೆದರೆ 66.5 ಡಿಗ್ರಿ ಉಳಿಯುತ್ತದೆ. ಅರ್ಥವಾಗಿದೆ. ಭೂಮಿಯನ್ನು ಅರ್ಥ ಮಾಡಿಕೊಳ್ಳಲು ಕೆಲವೊಂದು ಕಲ್ಪಿತ ರೇಖೆಗಳ ಮೂಲಕ ವಿಭಜಿಸುತ್ತಾರೆ ಅಲ್ಲವೇ, ಗೋಳಾರ್ಧ ಹೀಗೆ? ಹೌದು, ಅಧ್ಯಯನದ ಸುಲಭಕ್ಕಾಗಿ. ಹೊರಿಜಾಂಟಲಿ ನೋಡಿದರೆ 0 ಡಿಗ್ರಿ ಅಕ್ಷಾಂಶ ರೇಖೆ ಭೂಮಧ್ಯ ರೇಖೆ. ಇದು ಭೂಮಿಯನ್ನು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಎಂದು ವಿಭಜಿಸುತ್ತದೆ. ಮತ್ತು ವರ್ಟಿಕಲಿ ನೋಡಿದರೆ 0 ಡಿಗ್ರಿ ರೇಖಾಂಶ ಪ್ರಧಾನ ಮಧ್ಯಾಹ್ನ ರೇಖೆ. ಇದು ಭೂಮಿಯನ್ನು ಪೂರ್ವಾರ್ಧಗೋಳ ಮತ್ತು ಪಶ್ಚಿಮಾರ್ಧಗೋಳ ಎಂದು ವಿಭಜಿಸುತ್ತದೆ. ಸರಿಯಾಗಿದೆ. ಈಗ ಕೊನೆಯ ದೊಡ್ಡ ಪ್ರಶ್ನೆ, ವಿಜ್ಞಾನಿಗಳು ಭೂಮಿಯ ವಯಸ್ಸು ಹೇಗೆ ಕಂಡುಹಿಡಿದರು? ಅಂದರೆ ಅದು ಕೋಟ್ಯಾಂತರ ವರ್ಷ ಹಳೆಯದು ಎಂದು ಹೇಗೆ ತಿಳಿದುಕೊಂಡರು? ಅದಕ್ಕಾಗಿ ವಿಕಿರಣ ದಿನಾಂಕ ನಿರ್ಧಾರ ಎಂಬ ವಿಶೇಷ ತಂತ್ರಜ್ಞಾನ ಬಳಸಲಾಗುತ್ತದೆ. ಇದರ ಕಲ್ಪನೆ ಅರ್ನೆಸ್ಟ್ ರದರ್ಫೋರ್ಡ್ ಅವರು 1845ರ ವೇಳೆಗೆ ನೀಡಿದರು. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಚಟಾನಗಳಲ್ಲಿ ಕೆಲವು ವಿಕಿರಣಶೀಲ ಅಂಶಗಳು ಇರುತ್ತವೆ. ಅವು ಕಾಲದೊಂದಿಗೆ ನಿಗದಿತ ದರದಲ್ಲಿ ಕ್ಷಯ ಆಗುತ್ತವೆ. ಅವುಗಳ ಕ್ಷಯದ ದರವನ್ನು ಅಳೆಯುವುದರಿಂದ ಆ ಚಟಾನದ ವಯಸ್ಸನ್ನು ನಿರ್ಧರಿಸಬಹುದು. ಅಂದರೆ ಎಷ್ಟು ಮೂಲ ಅಂಶ ಉಳಿದಿದೆ, ಎಷ್ಟು ಕ್ಷಯವಾಗಿದೆ ಎಂಬುದನ್ನು ನೋಡಿ ವಯಸ್ಸು ಗೊತ್ತಾಗುತ್ತದೆ. ಹೌದು, ಇದರಿಂದಲೇ ಚಟಾನ ಎಷ್ಟು ಹಳೆಯದು ಎಂಬುದು ತಿಳಿಯುತ್ತದೆ. ಯಾವ ವಿಧಾನಗಳು ಮುಖ್ಯ? ಬಹಳ ಹಳೆಯ ಚಟಾನಗಳಿಗಾಗಿ ಯುರೇನಿಯಂ ಸೀಸಾ ಡೇಟಿಂಗ್ ಅತ್ಯಂತ ವಿಶ್ವಾಸಾರ್ಹ. ಇದಲ್ಲದೆ ಪೊಟ್ಯಾಷಿಯಂ ಆರ್ಗನ್ ಡೇಟಿಂಗ್ ಮತ್ತು ರುಬಿಡಿಯಂ ಸ್ಟ್ರಾಂಟಿಯಂ ವಿಧಾನಗಳು ಕೂಡ ಬಳಸುತ್ತಾರೆ. ಹಾಗಾದರೆ ಇತ್ತೀಚಿನ ಸಾವಿರಾರು ವರ್ಷ ಹಳೆಯ ವಸ್ತುಗಳಿಗೆ?
ಅಂಥವುಗಳಿಗೆ ಕಾರ್ಬನ್ 14 ದಿನಾಂಕ ನಿರ್ಧಾರ ಅಂದರೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಬಳಸುತ್ತಾರೆ. ಇದಲ್ಲದೆ ಕ್ಲೋರಿನ್ 36 ಮುಂತಾದ ಇನ್ನು ಕೆಲವು ವಿಧಾನಗಳಿವೆ. ಹಾಗಾದರೆ ವಿಜ್ಞಾನಿಗಳು ಭೂಮಿಯ ವಯಸ್ಸು ಸುಮಾರು 4.5 ಬಿಲಿಯನ್ ವರ್ಷ ಎಂದು ಅಂದಾಜು ಮಾಡಿದ್ದಾರೆ. ಹೌದು. ವಾವ್! ಹಾಗಾದರೆ ಭೂಮಿಯ ಸ್ವಲ್ಪ ಚಪಟದ ಉಬ್ಬಿದ ಆಕಾರ, ಅದರ 2 ವಿಧದ ಚಲನೆಗಳು, ಸೂರ್ಯನಿಂದ ಬದಲಾಗುವ ದೂರ, 23.5 ಡಿಗ್ರಿ ಅಕ್ಷೀಯ ಓರಿಕೆ, ವಿಭಜನೆ ಇವೆಲ್ಲ ಸೇರಿ ಈ ಭೂಮಿಯನ್ನು ಇಂದಿನಂತೆಯೇ ರೂಪಿಸುತ್ತವೆ. ಖಂಡಿತವಾಗಿಯೂ. ಮತ್ತು ಇವು ಕೇವಲ ಪರೀಕ್ಷೆಗೆ ಬರೆಯುವ ತಥ್ಯಗಳಲ್ಲ. ಇವು ಭೂಮಿಯ ಸಂಪೂರ್ಣ ಪರಿಸರ, ಇಲ್ಲಿ ಜೀವ ಎಲ್ಲದರ ಮೇಲೂ ನಿಯಂತ್ರಣ ಹೊಂದಿವೆ. ನಿಜ. ಇದರ ಪರಿಣಾಮ ನಮ್ಮ ದೈನಂದಿನ ಜೀವನ ಮತ್ತು ಪರಿಸರದ ಮೇಲೆ ಎಷ್ಟು ಗಂಭೀರ ಹಾಗೂ ಜಟಿಲವಾಗಿದೆ. ಅಕ್ಷಾಂಶ, ರೇಖಾಂಶ, ಗ್ರಹಣ, ಸೋಲಿಸ್ಟಿಸ್, ಈಕ್ವಿನಾಕ್ಸ್ ಇವೆಲ್ಲ ಅರ್ಥೈಸಿಕೊಳ್ಳುವುದು ಮುಖ್ಯ. ಹೌದು. ಇವು ಭೂಮಿಯಲ್ಲಿನ ಯಾವುದಾದರೂ ಸ್ಥಳದ ಗುರುತನ್ನು ತಿಳಿಸುವ ವ್ಯವಸ್ಥೆ. ಜೊತೆಗೆ ಭೂಮಿ, ಸೂರ್ಯ, ಚಂದ್ರನ ಸ್ಥಾನ, ಚಲನೆಗಳು ನಮ್ಮ ದಿನ, ರಾತ್ರಿ ಮತ್ತು ಋತುಗನನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ತೋರಿಸುತ್ತದೆ. ಅಂದರೆ ಈ ಕಲ್ಪಿತ ರೇಖೆಗಳು ಹಾಗೂ ಖಗೋಳೀಯ ಘಟನೆಗಳು ಕೇವಲ ಪುಸ್ತಕದಲ್ಲೇ ಸೀಮಿತವಲ್ಲ. ಹೌದು, ನಮ್ಮ ದೈನಂದಿನ ಜೀವನಕ್ಕೂ ಅವು ಸಂಬಂಧಿತವೇ ಇದೆ. ಹಾಗಾದರೆ ಆರಂಭಿಸೋಣ. ರೇಖಾಂಶದಿಂದ ಅವು ನೇರವಾಗಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಹೋಗುವ ರೇಖೆಗಳಲ್ಲವೇ? ಹೌದು, ಅವು ವರ್ಟಿಕಲ್ ಲೈನ್ಸ್. ಅವುಗಳಲ್ಲಿ ವಿಶೇಷವಾದುದು 0 ಡಿಗ್ರಿ ರೇಖೆ, ಪ್ರಧಾನ ಮಧ್ಯಾಹ್ನ ರೇಖೆ. ನಾವು ಅದನ್ನು ಪ್ರೈಮ್ ಮೆರಿಡಿಯನ್ ಎನ್ನುತ್ತೇವೆ. ಹೌದು, ಇದು ಲಂಡನ್ ಹತ್ತಿರ ಇರುವ ಗ್ರೀನ್ವಿಚ್ ಎಂಬ ಸ್ಥಳದ ಮೂಲಕ ಹೋಗುತ್ತದೆ. ಅದರಿಂದಲೇ ಜಗತ್ತಿನ ಪ್ರಮಾಣಿತ ಸಮಯ ನಿರ್ಧರಿಸಲಾಗುತ್ತದೆ ಅಲ್ಲವೇ? ಹೌದು, ಖಂಡಿತವಾಗಿ. ಸಂಪೂರ್ಣ ಭೂಮಿಯಲ್ಲಿ 360 ರೇಖಾಂಶ ರೇಖೆಗಳು ಇವೆ. ರೇಖೆಗಳ ಮಧ್ಯದ ದೂರ ಯಾವಾಗ ಹೆಚ್ಚು? ಭೂಮಧ್ಯ ರೇಖೆಯಲ್ಲಿ ಅದು ಸುತ್ತಲೂ ಅತ್ಯಂತ ಹೆಚ್ಚು, ಸುಮಾರು 111.3 ಕಿಲೋಮೀಟರ್. ಆದರೆ ಧ್ರುವಗಳ ಕಡೆ ಹೋಗುವಂತೆ ಈ ದೂರ ಕಡಿಮೆ ಆಗುತ್ತದೆ ಅಲ್ವೇ? ಹೌದು, ಧ್ರುವಗಳಲ್ಲಿ ಈ ದೂರ ಶೂನ್ಯಕ್ಕೆ ಸಮೀಪವಾಗುತ್ತದೆ, ಏಕೆಂದರೆ ಎಲ್ಲ ರೇಖೆಗಳು ಅಲ್ಲಿ ಸಂಯೋಜಿಸುತ್ತವೆ. ನೀವು ಹೇಳಿದಂತೆ ಪ್ರೈಮ್ ಮೆರಿಡಿಯನ್ 8 ರಾಷ್ಟ್ರಗಳ ಮೂಲಕ ಹೋಗುತ್ತದೆ. ಪರೀಕ್ಷೆಗಳಲ್ಲಿ ಇದು ಕೇಳಲಾಗುತ್ತದೆ. ಹೌದು, ಮತ್ತು ಅದಕ್ಕೆ ವಿರುದ್ಧವಾಗಿ 180 ಡಿಗ್ರಿ ರೇಖಾಂಶದಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದೆ. ಅದನ್ನು ಸ್ವಚ್ಛಂದವಾಗಿ ಸಣ್ಣ ತಿರುವುಗಳನ್ನು ಕೊಟ್ಟು ರಚಿಸಲಾಗಿದೆ, ಏಕೆಂದರೆ ಒಂದು ದೇಶ ಅಥವಾ ದ್ವೀಪ 2 ವಿಭಿನ್ನ ದಿನಾಂಕಗಳಲ್ಲಿ ಹಂಚಬಾರದಂತೆ. ಅಂದರೆ ಲಾಂಜಿಟ್ಯೂಡ್ ಸಮಯದ ದೃಷ್ಟಿಯಿಂದ ಮಹತ್ವಪೂರ್ಣ, ಆದರೆ ನಿಖರ ಸ್ಥಳದ ಮಟ್ಟಿಗೆ ಇನ್ನೇನು ಬೇಕಾಗುತ್ತದೆ? ಹೌದು, ಅದಕ್ಕಾಗಿ ಅಕ್ಷಾಂಶ ಸಹ ಮುಖ್ಯ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವ ಆಡಿ ರೇಖೆಗಳು. ಸರಿಯಾಗಿದೆ. ಈ ಲ್ಯಾಟಿಟ್ಯೂಡ್ನಲ್ಲಿ 0 ಡಿಗ್ರಿ ಅಕ್ಷಾಂಶ ಭೂಮಧ್ಯ ರೇಖೆ. ಇದು ಭೂಮಿಯನ್ನು ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳಕ್ಕೆ ವಿಭಜಿಸುತ್ತದೆ. ಅಕ್ಷಾಂಶಗಳ ಮಧ್ಯದ ದೂರ ಲಾಂಜಿಟ್ಯೂಡ್ನಂತೆ ಬದಲಾಗುತ್ತದೆಯೇ? ಇಲ್ಲ, ಅಕ್ಷಾಂಶ ರೇಖೆಗಳ ನಡುವಿನ ದೂರ ಸೀಮಿತವಾಗಿಯೇ ಇರುತ್ತದೆ, ಸುಮಾರು 111 ಕಿಲೋಮೀಟರ್. ಭೂಮಿಯನ್ನು ಸೇರಿಸಿ ಒಟ್ಟು 181 ಅಕ್ಷಾಂಶ ರೇಖೆಗಳಿವೆ. ಹೌದು, ಕೆಲವು ಮುಖ್ಯ ಅಕ್ಷಾಂಶಗಳು 23.5 ಡಿಗ್ರಿ ಉತ್ತರದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, 23.5 ಡಿಗ್ರಿ ದಕ್ಷಿಣದಲ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, 66 ಡಿಗ್ರಿ ಉತ್ತರದಲ್ಲಿ ಆರ್ಕ್ಟಿಕ್ ಸರ್ಕಲ್ ಮತ್ತು 66 ಡಿಗ್ರಿ ದಕ್ಷಿಣದಲ್ಲಿ ಅಂಟಾರ್ಕ್ಟಿಕ್ ಸರ್ಕಲ್ ಇವೆ. ಹೌದು, ಈ ಅಕ್ಷಾಂಶಗಳ ಮೂಲಕ ಭೂಮಿಯ ಹೀಟ್ ಝೋನ್ಸ್ ರೂಪುಗೊಳ್ಳುತ್ತವೆ. ಉಷ್ಣ ಕಟಿಬಂಧ, ಶೀತೋಷ್ಣ, ಶೀತ, ಋತು, ಹವಾಮಾನ ಸಂಬಂಧಿತ ಪ್ರಶ್ನೆಗಳಿಗಾಗಿ ಈ ವರ್ಗೀಕರಣವನ್ನು ತಿಳಿಯುವುದು ಮುಖ್ಯ. ಹೌದು, ಲಾಂಜಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ಗಳು ಸೇರಿ ಒಂದು ಜಾಲ, ಗ್ರಿಡ್ ಸಿಸ್ಟಮ್ ರೂಪಿಸುತ್ತವೆ. ಇದರಿಂದ ಭೂಮಿಯ ಯಾವುದೇ ಸ್ಥಳವನ್ನು ನಿಖರವಾಗಿ ಗುರುತಿಸಬಹುದು. ಅದು ಹೇಗೆ? ಗ್ರಿಡ್ ಸಿಸ್ಟಮ್ ಅರ್ಥವಾಗುತ್ತಿದೆ. ಈಗ ಗ್ರಹಣಗಳ ಕಡೆ ಹೋಗೋಣ. ಈ ಕ್ಲಿಪ್ಸಸ್, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತವೆ? ಇದು ಭೂಮಿ, ಸೂರ್ಯ, ಚಂದ್ರ ಈ 3 ಒಂದು ರೇಖೆಯಲ್ಲಿ ಸರಿಹೊಂದಿರುವ ಅಲೈನ್ಮೆಂಟ್ಗೆ ಸಂಬಂಧಿಸಿದೆ. ಸೂರ್ಯಗ್ರಹಣದಲ್ಲಿ ಚಂದ್ರನು ಭೂಮಿಯ ಮತ್ತು ಸೂರ್ಯನ ನಡುವಳ್ಳಿ ಬರೋದ್ರಿಂದ ಚಂದ್ರನ ನೆರಳು ಭೂಮಿಯಲ್ಲಿ ಬೀಳುತ್ತದೆ. ಇದರಿಂದ ಸೂರ್ಯವನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಮುಚ್ಚಿದಂತೆ ಕಾಣುತ್ತದೆ. ಸೂರ್ಯಗ್ರಹಣವು ಸಂಪೂರ್ಣ, ಭಾಗಶಃ ಅಥವಾ ವಲಯಾಕಾರದ ಆಗಬಹುದು. ಚಂದ್ರಗ್ರಹಣದಲ್ಲಿ ಭೂಮಿ ಸೂರ್ಯ ಮತ್ತು ಚಂದ್ರನ ನಡುವಿನಲ್ಲಿ ಬರುತ್ತದೆ. ಆದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಚಂದ್ರವು ಸಂಪೂರ್ಣವಾಗಿ ಭಾಗಶಃ ಅಥವಾ ಕೆಂಪು ಟೋನಿನಂತೆ ಕಾಣಬಹುದು. ಕೆಲವೊಮ್ಮೆ ಚಂದ್ರಗ್ರಹಣದ ಸಮಯದಲ್ಲಿ ಸೂಪರ್ ಮೂನ್ ಸ್ಥಿತಿ ಕಾಣುತ್ತದೆ. ಸೂಪರ್ ಮೂನ್ ಆಗುವುದು ಚಂದ್ರನು ತನ್ನ ಕಕ್ಷೆಯಲ್ಲಿ ಭೂಮಿಗೆ ಅತ್ಯಂತ ಹತ್ತಿರದ ಬಿಂದುವಿನಲ್ಲಿ ಇದ್ದಾಗ. ಅದನ್ನು ಪೆರಿಜಿ ಎನ್ನುತ್ತಾರೆ. ಆ ಸಮಯದಲ್ಲಿ ಚಂದ್ರವು ದೊಡ್ಡದು ಮತ್ತು ಹೆಚ್ಚು ಪ್ರಕಾಶಮಾನವಾಗಿ ಕಾಣುತ್ತದೆ. ಇಲೈನ್ಮೆಂಟ್ ಆಟ ಅತಿಯಾಗಿ ರೋಚಕವಾಗಿದೆ. ಹೌದು,
ನನ್ನ ಮುಂದಿನ ವಿಷಯ ಸೋಲ್ಸ್ಟಿಸ್ ಮತ್ತು ಎಕ್ವಿನಾಕ್ಸ್. ಇದು ಋತು ಬದಲಾವಣೆಗೆ ಸಂಪರ್ಕಿಸಲಾಗಿದೆ. ಹೇಗೆ? ಇದಕ್ಕೆ ಮುಖ್ಯ ಕಾರಣ ಭೂಮಿಯ ಅಕ್ಷ 23.5 ಡಿಗ್ರಿ ಓರಿಕೆಯಲ್ಲಿರುವುದು. ಈ ಸ್ಥಿರ ಓರಿಕೆ ಮತ್ತು ಭೂಮಿಯ ಸೂರ್ಯನ ಸುತ್ತಲಿನ ಚಲನೆ ಈ ಋತುಗಳನ್ನು ರೂಪಿಸುತ್ತವೆ. ಅರ್ಥವಾಯಿತು. 23.5 ಡಿಗ್ರಿ ಓರಿಕೆ. ಹೌದು, ವರ್ಷದಲ್ಲಿ ಒಂದು ಸಮಯ ಬರುತ್ತದೆ, ಸುಮಾರು ಜೂನ್ 21ರಂದು. ಎಂತ ಹಾಗಂದರೆ ಭೂಮಿಯ ಉತ್ತರಾರ್ಧಗೋಳ ಸೂರ್ಯನ ಕಡೆ ಹೆಚ್ಚು ನೆನಕಿರುತ್ತದೆ. ಆ ಸಮಯದಲ್ಲಿ ಸೂರ್ಯನ ನೇರ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳುತ್ತವೆ. ಇದನ್ನು ನಾವು ಸಮ್ಮರ್ ಸೋಲ್ಸ್ಟಿಸ್ ಎನ್ನುತ್ತೇವೆ. ಹೌದು, ಈ ಸಮಯದಲ್ಲಿ ಉತ್ತರ ಧ್ರುವದಲ್ಲಿ 6 ತಿಂಗಳ ಉದ್ದದ ದಿನ ಆರಂಭವಾಗುತ್ತದೆ. ಸೂರ್ಯ ಅಸ್ತಮಿಸಲಾಗುವುದಿಲ್ಲ. ಅದ್ಭುತ. 6 ತಿಂಗಳ ದಿನ. ಆಮೇಲೆ ವಿಂಟರ್ ಸೋಲ್ಸ್ಟಿಸ್ ಅದಕ್ಕೆ ವಿರುದ್ಧವಾಗಿರುತ್ತದೆ. ಹೌದು, ಸುಮಾರು ಡಿಸೆಂಬರ್ 22ರಂದು ಪರಿಸ್ಥಿತಿ ಬದಲಾಗುತ್ತದೆ. ದಕ್ಷಿಣಾರ್ಧಗೋಳ ಸೂರ್ಯನ ಕಡೆ ಹೆಚ್ಚು ನೆನಕಿರುತ್ತದೆ. ಸೂರ್ಯನ ನೇರ ಕಿರಣಗಳು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳುತ್ತವೆ. ಉತ್ತರಾರ್ಧಗೋಳಕ್ಕೆ ಇದನ್ನು ವಿಂಟರ್ ಸೋಲ್ಸ್ಟಿಸ್ ಎಂದು ಕರೆಯಲಾಗುತ್ತದೆ. ಅಂದರೆ ಇಲ್ಲಿ ಚಳಿಗಾಲ. ಈ ದಿನದಲ್ಲಿ ಉತ್ತರಾರ್ಧಗೋಳದಲ್ಲಿ ಅತ್ಯಂತ ಚಿಕ್ಕ ದಿನ ಮತ್ತು ಅತ್ಯಂತ ಉದ್ದ ರಾತ್ರಿ. ಅದೇ ಸಮಯದಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಲಾಂಗೆಸ್ಟ್ ಡೇ ಆಗುತ್ತದೆ ಮತ್ತು ದಕ್ಷಿಣ ಧ್ರುವದಲ್ಲಿ 6 ತಿಂಗಳ ದಿನ ಪ್ರಾರಂಭವಾಗುತ್ತದೆ. ಅರ್ಥವಾಯಿತು. ಸರಿ, ಇನ್ನೊಂದು ಈಕ್ವಿನಾಕ್ಸ್ ಯಾವಾಗ? ವರ್ಷದಲ್ಲಿ 2 ಬಾರಿ ಬರುತ್ತದೆ. ಒಂದು ವೇಳೆ ಮಾರ್ಚ್ 21ರ ಸುತ್ತ ವರ್ನಲ್ ಇಕ್ವಿನಾಕ್ಸ್ ಮತ್ತು ಸೆಪ್ಟೆಂಬರ್ 23ರ ಸುತ್ತ ಆಟಮ್ನಲ್ ಇಕ್ವಿನಾಕ್ಸ್. ಈ ದಿನಗಳಲ್ಲಿ ಭೂಮಿಯ ಅಕ್ಷವು ಸೂರ್ಯನ ಕಡೆ ಅಥವಾ ದೂರಕ್ಕೆ ಸಿದ್ಧವಾಗುವುದಿಲ್ಲ. ಅಂದರೆ ಅದು ಬದಿಯಲ್ಲಿ ನೇರವಾಗಿ ಇರುತ್ತದೆ. ಪರಿಣಾಮ ಸೂರ್ಯನ ಕಿರಣಗಳು ನೇರವಾಗಿ ಭೂಮಧ್ಯ ರೇಖೆಯ ಮೇಲೆ ಬೀಳುತ್ತದೆ. ನೇರವಾಗಿ ಭೂಮಧ್ಯ ರೇಖೆಗೆ ಬೀಳುವುದರಿಂದ ಏನಾಗುತ್ತದೆ? ಭೂಮಿಯ ಎಲ್ಲಾ ಭಾಗಗಳಲ್ಲಿ ದಿನ ಮತ್ತು ರಾತ್ರಿಯ ದೈರ್ಘ್ಯ, ಅಂದರೆ ಸಾಮಾನ್ಯವಾಗಿ ಅಳೆಯುವ ದೂರಕ್ಕೆ ಬಳಸ್ತಾರೆ, ಸುಮಾರು 12 ಗಂಟೆ. ಈಕ್ವಿನಾಕ್ಸ್ ಪದದ ಅರ್ಥವೇ ಈಕ್ವಲ್ ನೈಟ್. ಅದ್ಭುತ. ಅಂದರೆ ಸೋಲ್ಸ್ಟಿಸ್ನಲ್ಲಿ ದಿನ ರಾತ್ರಿ ಅತಿ ದೊಡ್ಡ ಕಡಿಮೆ, ಈಕ್ವಿನಾಕ್ಸ್ನಲ್ಲಿ ಸಮಾನ. ಖಂಡಿತ. ಸಂಕ್ಷಿಪ್ತವಾಗಿ ನೋಡಿದರೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಭೂಮಿಯಲ್ಲಿನ ಸ್ಥಳವನ್ನು ಗುರುತಿಸಲು ಗ್ರಿಡ್ ರಚಿಸುತ್ತವೆ. ಗ್ರಹಣಗಳು ಸೂರ್ಯ, ಭೂಮಿ, ಚಂದ್ರನ ಅಲೈನ್ಮೆಂಟ್ನ ಫಲ. ಸೋಲ್ಸ್ಟಿಸ್ ಮತ್ತು ಈಕ್ವಿನಾಕ್ಸ್ ಭೂಮಿಯ ಅಕ್ಷದ ಓರಿಕೆ ಮತ್ತು ಸೂರ್ಯ ಸುತ್ತ ಚಲನೆಯಿಂದ ಸಂಬಂಧಿಸಿದ ಋತುಸೂಚಕಗಳು. ಹೌದು, ಈ ಎಲ್ಲ ತತ್ವಗಳು ಆಂತರಂಗದಂತೆ ಸಂಪರ್ಕ ಹೊಂದಿವೆ. ಉದಾಹರಣೆಗೆ ಲಾಂಗಿಟ್ಯೂಡ್ ಮೂಲಕ ಟೈಮ್ ಝೋನ್ಸ್, ಲ್ಯಾಟಿಟ್ಯೂಡ್ ಮೂಲಕ ಕ್ಲೈಮೇಟ್ ಝೋನ್ಸ್, ಸೋಲ್ಸ್ಟಿಸ್ ಮತ್ತು ಈಕ್ವಿನಾಕ್ಸ್ ಮೂಲಕ ಋತು ಮತ್ತು ದಿನರಾತ್ರಿಯ ಉದ್ದ ತಿಳಿಯುತ್ತದೆ. ಖಂಡಿತ. ಭೂಮಿಯ ಮೇಲಿನ ಎಲ್ಲವೂ, ಎತ್ತರದ ಪರ್ವತಗಳು ಅಥವಾ ಭೂಕಂಪಗಳು, ಭೂಮಿಯ ಆಂತರಿಕ ಚಲನೆಯೊಂದಿಗೆ ನೇರ ಸಂಪರ್ಕ ಹೊಂದಿವೆ. ಹೌದು, ನಾವು ನೇರವಾಗಿ ಒಳಗೆ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ವಿಜ್ಞಾನಿಗಳು ಪ್ರತ್ಯಕ್ಷವಲ್ಲದ ವಿಧಾನಗಳು, ಅಂದರೆ ಇಂಡೈರೆಕ್ಟ್ ಮೆಥಡ್ಸ್ ಬಳಸುತ್ತಾರೆ. ಉದಾಹರಣೆಗೆ ಭೂಮಿಯ ಒಳಗಿನ ತಾಪಮಾನ, ಒತ್ತಡ, ದಟ್ಟಣೆ ಪರಿಶೀಲನೆ. ಆದರೆ ಅತ್ಯಂತ ಪರಿಣಾಮಕಾರಿ ವಿಧಾನ ಭೂಕಂಪ ತರಂಗಗಳ, ಅಂದರೆ ಸೀಸ್ಮಿಕ್ ವೇವ್ಸ್ನ ಅಧ್ಯಯನ. ಭೂಕಂಪ ತರಂಗಗಳು, ಹೌದು, ಈ ತರಂಗಗಳು ಭೂಮಿಯ ವಿಭಿನ್ನ ಪರತಿಗಳ ಮೂಲಕ ಸಾಗುತ್ತಾ ದಿಕ್ಕು ಮತ್ತು ವೇಗವನ್ನು ಬದಲಾಯಿಸುತ್ತದೆ. ಇದರಿಂದ ಒಳಗಿನ ರಚನೆ ಗೊತ್ತಾಗುತ್ತದೆ. ಕೆಲವೊಮ್ಮೆ ಜ್ವಾಲಾಮುಖಿ ಲಾವಾ ಹೊರಬರುವುದು ನೇರ ಮಾಹಿತಿಯಂತೆ ಕಾರ್ಯನಿರ್ವಹಿಸುತ್ತದೆ. ಹೌದು, ಇದು ನಮಗೆ ಭೂಮಿಯ ಕಾರ್ಯವೈಖರಿ ತಿಳಿಯಲು ಸಹಾಯ ಮಾಡುತ್ತದೆ. ಸರಿಯಾಗಿ. ಹೀಗಾಗಿ ಭೂಮಿಯ ಪರಿತಿಗಳ ಬಗ್ಗೆ ಚರ್ಚೆ ಮಾಡೋಣ. ಮೂಲ ರಚನೆ ಯಾವುದು? ಭೂಮಿಯ 3 ಮುಖ್ಯ ಪರಿತಿಗಳು. ಕ್ರಸ್ಟ್, ಅಂದರೆ ಭೂಪರ್ಪಟಿ, ಮೇಲೆ ನಾವು ಬದುಕುವ, ದಪ್ಪ, ಕಡಿಮೆ. ಮ್ಯಾಂಟಲ್, ಅಂದರೆ ಮಧ್ಯಮ ದಪ್ಪ, ಅಧಿಕ ವಿಸ್ತಾರ. ಕೋರ್, ಅಂದರೆ ಕೇಂದ್ರ. ಭೂಮಿಯಲ್ಲಿ ಎಲ್ಲೆಡೆ ಕ್ರಸ್ಟ್ ಸಮಾನವೇ? ಇಲ್ಲ, ಕ್ರಸ್ಟ್ 2 ವಿಧಗಳಿವೆ. ಖಂಡೀಯ ಕ್ರಸ್ಟ್, ಅಂದರೆ ಭೂಮಿ ಮೇಲೆ ದಪ್ಪ, ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚು. ಮಹಾಸಾಗರ ಕ್ರಸ್ಟ್, ಅಂದರೆ ಸಾಗರದ ಅಡಿಯಲ್ಲಿ ಬಲಿಷ್ಠ, ಸಿಲಿಕಾ ಮತ್ತು ಮ್ಯಾಗ್ನೀಷಿಯಂ ಹೆಚ್ಚು. ಹೌದು, ಸಿಲಿಕಾ ಪ್ಲಸ್ ಮ್ಯಾಗ್ನೀಷಿಯಂ ಅಂದರೆ ಸಿಯಾಮ್ ಪರಿಕಲ್ಪನೆ. ಹೌದು. ಕ್ರಸ್ಟ್ ಬಹುಶಃ ದೊಡ್ಡ ಪರ್ವತಗಳೊಂದಿಗೆ, ನದಿಗಳು ಮತ್ತು ಪರ್ವತ ಶ್ರೇಣಿಗಳು ಮುಂತಾದವುಗಳೊಂದಿಗೆ ಪರಿಪೂರ್ಣವಾಗಿರುತ್ತದೆ. ಕ್ರಸ್ಟ್ ಮೇಲೆ ನಾವು ಬದುಕುವ ದಪ್ಪ ಪರತಿಯಾಗಿದ್ದು, ಇದು ಭೂಮಿಯ ವಿವಿಧ ಭಾಗಗಳಿಂದ ರೂಪುಗೊಂಡಿದೆ. ಹೌದು ಹೌದು. ಕ್ರಸ್ಟ್ ಇಮಿಡಿಯೇಟ್ಲಿ ಕೆಳಗೆ ಮ್ಯಾಂಟಲ್ ಬರುವುದು. ಇದು ಭೂಮಿಯ ಅತ್ಯಂತ ದೊಡ್ಡ ಭಾಗವಾಗಿದೆ. ವಾಲ್ಯೂಮ್ ಆಧಾರದಲ್ಲಿ ಬಹುತೇಕ ಸಿಯಾಮ್ ಅಂಶದಿಂದ ಕೂಡಿದೆ. ಇದರ ಮೇಲ್ಭಾಗವನ್ನು ಆಸ್ಟಿನೋಸ್ಫಿಯರ್ ಎಂದು ಕರೆಯುತ್ತಾರೆ.
ಇದು ತುಂಬ ಪ್ರಮುಖವಾಗಿದೆ. ಸಂಪೂರ್ಣ ಘನ ಅಲ್ಲ, ಅರ್ಧ ದ್ರವದಂತಹ ಸ್ಥಿತಿಯಲ್ಲಿದೆ. ಹೌದು, ಬಹಳ ಗಾಢವಾದ ಜೇನುತುಪ್ಪ ಅಥವಾ ತಾರುಕೋಲಿನಂತೆ. ಸರಿಯಾಗಿ ಅರ್ಥೈಸಿದರೆ ಪ್ಲಾಸ್ಟಿಕ್ನಂತಿದೆ. ಈ ಮೇಲ್ಭಾಗದ ಮೇಲೆ ಭೂಮಿಯ ಘನ ಪ್ಲೇಟುಗಳು ತೇಲುತ್ತವೆ. ಜ್ವಾಲಾಮುಖಿ ದ್ರವ ಕೂಡ ಇಲ್ಲಿ ಉಂಟಾಗುತ್ತದೆ. ಹೌದು, ನೀವು ಲಿಥೋಸ್ಫಿಯರ್ ಕೂಡ ಉಲ್ಲೇಖಿಸಿದ್ದೀರಿ. ಲಿಥೋಸ್ಫಿಯರ್ ಅಂದರೆ ಕ್ರಸ್ಟ್ ಮತ್ತು ಮ್ಯಾಂಟಲ್ನ ಮೇಲ್ಭಾಗದ ಘನಭಾಗದ ಸಂಯೋಜನೆ. 10 ರಿಂದ 200 ಕಿಲೋಮೀಟರ್ ದಪ್ಪವಿರಬಹುದು. ಇದು ಪ್ಲೇಟುಗಳಂತೆ ಮುರಿದಿದೆ. ಅರ್ಥವಾಯಿತು. ಕ್ರಸ್ಟ್ ಮತ್ತು ಮ್ಯಾಂಟಲ್ನ ಮೇಲ್ಭಾಗದ ಘನಭಾಗದ ಸಂಯೋಜನೆ = ಲಿಥೋಸ್ಫಿಯರ್. ಈಗ ನೇರ ಕೇಂದ್ರಕ್ಕೆ ಹೋಗೋಣ. ಕೋರ್. ಹೌದು, ಕೋರ್ 2 ಭಾಗ, ಬಾಹ್ಯ ಕೋರ್ ಮತ್ತು ಆಂತರಿಕ ಕೋರ್. ಬಾಹ್ಯ ಕೋರ್ ದ್ರವ ಸ್ಥಿತಿಯಲ್ಲಿದೆ. ಸುಮಾರು 2300 ಕಿಲೋಮೀಟರ್ ದಪ್ಪ. ಇದರಲ್ಲಿ ಕರಗಿದ ಲೋಹ ಮತ್ತು ನಿಕ್ಕಲ್ ಇದೆ. ಭೂಮಿಯ ಚುಂಬಕೀಯ ಕ್ಷೇತ್ರ ಈ ದ್ರವ ಬಾಹ್ಯ ಕೋರ್ನ ಚಲನೆಯಿಂದ ಉಂಟಾಗುತ್ತದೆ. ಇದು ನಮ್ಮ ರಕ್ಷಣಾ ಕವಚವಾಗಿದೆ. ಆಂತರಿಕ ಕೋರ್ ಬಾಹ್ಯ ಕೋರ್ಗೆ ಹೋಲಿಸಿದರೆ ಹೆಚ್ಚು ಘನವಾಗಿದೆ, ಆದರೆ ಪ್ರೆಷರ್ ಹೆಚ್ಚಿದ್ದು ಅದನ್ನು ಘನವಾಗಿರಿಸುತ್ತದೆ. ಹೌದು, ಅತಿ ಹೆಚ್ಚು ತಾಪಮಾನವೂ ಇದ್ದರೂ ಪ್ರೆಷರ್ ಆಟಮ್ಸ್ಗಳನ್ನು ಚಲಿಸಲು ಬಿಡುವುದಿಲ್ಲ. ದಪ್ಪ ಸುಮಾರು 1200 ಕಿಲೋಮೀಟರ್. ಮುಖ್ಯವಾಗಿ ಲೋಹ ಮತ್ತು ನಿಕ್ಕಲ್ ಇರುವ ಕಾರಣಕ್ಕೆ ಇದನ್ನು ನಿಫೆ ಲೇಯರ್ ಎಂದು ಕರೆಯುತ್ತಾರೆ. ಲಿಥೋಸ್ಫಿಯರ್ ಒಂದು ಸುತ್ತಿನ ತೂಕವಲ್ಲ, ಅದು ಮುರಿದು ಹೋಗಿರುವ ಭಾಗಗಳಲ್ಲಿದೆ. ಹೌದು, ಲಿಥೋಸ್ಫಿಯರ್ ದೊಡ್ಡ ಘನಶಿಲಾ ಪ್ಲೇಟುಗಳಂತೆ ಮುರಿದು ಹೋಗಿದೆ. ಇವನ್ನು ಟೆಕ್ಟಾನಿಕ್ ಪ್ಲೇಟುಗಳು ಎನ್ನುತ್ತೇವೆ. ಈ ಪ್ಲೇಟುಗಳು ಆಸ್ಥಿನೋಸ್ಫಿಯರ್ ಮೇಲಿನ ಅರ್ಧ ದ್ರವ ಭಾಗದಲ್ಲಿ ನಿಧಾನವಾಗಿ ತೇಲುತ್ತನೆ ಅಥವಾ ಸ್ಕ್ರೀಪ್ ಆಗುತ್ತವೆ. ತುಂಬಾ ನಿಧಾನವಾಗಿ, ವರ್ಷಕ್ಕೆ ಕೆಲ ಸೆಂಟಿಮೀಟರ್ ಮಾತ್ರ. ಆಲ್ಮೋಸ್ಟ್ ಉಗುರುಗಳ ಬೆಳವಣಿಗೆಯಷ್ಟೇ. ಅರ್ಥವಾಯಿತು. ಪ್ಲೇಟುಗಳು ನಿರಂತರವಾಗಿ ಚಲಿಸುತ್ತಿವೆ. ಹೌದು, ಪ್ಲೇಟುಗಳ ಒಡನಾಟ ಜಾಗದಲ್ಲಿ ಭೂಕಂಪಗಳು, ಜ್ವಾಲಾಮುಖಿ ಸ್ಫೋಟಗಳು, ಪರ್ವತಗಳ ನಿರ್ಮಾಣ ಸಂಭವಿಸುತ್ತದೆ. ಕೆಲವು ಪ್ರಮುಖ ಪ್ಲೇಟುಗಳ ಹೆಸರುಗಳೇ: ಯುರೇಷಿಯನ್ ಪ್ಲೇಟ್, ಇಂಡಿಯನ್ ಆಸ್ಟ್ರೇಲಿಯನ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್. ಪ್ಲೇಟುಗಳ ಒಡನಾಟ, ದೂರ ಹೋಗುವುದು ಅಥವಾ ಪಾರ್ಶ್ವ ಚಲನೆಯಿಂದ ಭೂಮಿಯ ನಕ್ಷೆ ಬದಲಾಗುತ್ತದೆ. ಪ್ಲೇಟುಗಳ ಒಡನಾಟದ ವೇಳೆ ಶಿಲೆಗಳಲ್ಲಿ ಸ್ಟ್ರೆಸ್ ಸಂಚಯವಾಗುತ್ತದೆ. ಅದು ಶಿಲೆಯ ಸಾಮರ್ಥ್ಯಕ್ಕಿಂತ ಹೆಚ್ಚು ಇದ್ದರೆ ಶಿಲೆಗಳು ಮುರಿದು ಬಿಟ್ಟು ಊರ್ಜೆ ಬಿಡುಗಡೆ ಆಗುತ್ತದೆ. ಭೂಕಂಪ. ಫೋಕಸ್ ಮತ್ತು ಎಪಿಸೆಂಟರ್ ಅರ್ಥ: ಶಿಲೆ ಮುರಿದು ಊರ್ಜೆ ಬಿಡುಗಡೆಯಾದ ಸ್ಥಳ = ಫೋಕಸ್ ಅಥವಾ ಹೈಪೋಸೆಂಟರ್. ಅದರ ಮೇಲ್ಮೈ ಬಿಂದುವು = ಎಪಿಸೆಂಟರ್. ಹೆಚ್ಚು ಹಾನಿ ಎಪಿಸೆಂಟರ್ನ ಸುತ್ತ. ಭೂಕಂಪದ ಗಂಭೀರತೆ ಮ್ಯಾಗ್ನಿಟ್ಯೂಡ್ನ ಹೇಗೆ ಅಳೆಯುತ್ತೇವೆ? ಸೀಸ್ಮೋಗ್ರಾಫ್ ಉಪಕರಣ ಬಳಸಲಾಗುತ್ತದೆ. ತರಂಗಗಳು ವಿಭಿನ್ನ, ಮುಖ್ಯವಾಗಿ 2: ಬಾಡಿ ವೇವ್ಸ್ ಮತ್ತು ಸರ್ಫೇಸ್ ವೇವ್ಸ್. ಬಾಡಿ ವೇವ್ಸ್ 2: ಪಿ ವೇವ್ಸ್ ಅಂದರೆ ಪ್ರೈಮರಿ ಮತ್ತು ಎಸ್ ವೇವ್ಸ್ ಅಂದರೆ ಸೆಕೆಂಡರಿ. ಪಿ ವೇವ್ಸ್ ಅತಿ ವೇಗವಾಗಿ ಚಲಿಸುತ್ತವೆ. ಘನ, ದ್ರವ, ಗ್ಯಾಸ್ನಲ್ಲೂ ಸಾಗಬಹುದು. ಎಸ್ ವೇವ್ಸ್ ಪಿ ವೇವ್ಸ್ಗೆ ನಿಧಾನ ಮತ್ತು ಕೇವಲ ಘನದಿಂದ ಮಾತ್ರ ಸಾಗಬಹುದು. ಎಸ್ ವೇವ್ಸ್ ಬಾಹ್ಯಕೋರ್ ದ್ರವದಿಂದ ಸಾಗುವುದಿಲ್ಲ. ಇದು ಬಾಹ್ಯಕೋರ್ ದ್ರವ ಸ್ಥಿತಿಯ ಪ್ರಮುಖ ಸಾಕ್ಷ್ಯ. ಹೌದು, ಬಾಡಿ ವೇವ್ಸ್ ಭೂಮಿಯ ಮೇಲ್ಮೈಗೆ ತಲುಪಿದಾಗ ಸರ್ಫೇಸ್ ವೇವ್ಸ್ ಉಂಟಾಗುತ್ತವೆ. ಅವು ಕಟ್ಟಡಗಳಿಗೆ ಹೆಚ್ಚು ಹಾನಿ ಮಾಡುತ್ತವೆ. ಭೂಕಂಪದ ಗಂಭೀರತೆ ರಿಕ್ಟರ್ ಸ್ಕೇಲ್ ಉಪಯೋಗ? ಹೌದು, ರಿಕ್ಟರ್ ಸ್ಕೇಲ್ 2 ಮುಖ್ಯ ಮಾಪಕಗಳಲ್ಲಿ ಒಂದಾಗಿದೆ. ಭೂಕಂಪದ ಸಮಯದಲ್ಲಿ ಹೊರಬರುವ ಒಟ್ಟು ಶಕ್ತಿಯನ್ನು ಅಳೆಯುವುದನ್ನು ಮ್ಯಾಗ್ನಿಟ್ಯೂಡ್ ಎಂದು ಕರೆಯುತ್ತಾರೆ. ಇದು ಒಂದು ಲಾಗರಿಥಮಿಕ್ ಸ್ಕೇಲ್. ಅಂದರೆ ರಿಕ್ಟರ್ ಸ್ಕೇಲ್ನಲ್ಲಿ ಪ್ರತಿ ಒಂದು ಸಂಖ್ಯೆ ಹೆಚ್ಚಾದರೆ ಸುಮಾರು 32 ಪಟ್ಟು ಹೆಚ್ಚು ಶಕ್ತಿಯ ಅರ್ಥ. ಅಯ್ಯೋ, 32 ಪಟ್ಟು? ಹೌದು. ಮತ್ತು ಇನ್ನೊಂದಿದೆ, ಮರ್ಕೆಲಿ ಸ್ಕೇಲ್. ಮರ್ಕೆಲಿ ಸ್ಕೇಲ್? ಇದು ಭೂಕಂಪದಿಂದಾದ ಹಾನಿಯ ಆಧಾರದ ಮೇಲೆ ಅದರ ತೀವ್ರತೆಯನ್ನು, ಇಂಟೆನ್ಸಿಟಿಯನ್ನು ಅಳೆಯುತ್ತದೆ. ಅಂದರೆ ಜನರು ಏನು ಅನುಭವಿಸಿದರು, ಕಟ್ಟಡಗಳಿಗೆ ಎಷ್ಟು ಹಾನಿಯಾಯಿತು ಇತ್ಯಾದಿ. ಸರಿ, ಅರ್ಥವಾಯಿತು. ಮ್ಯಾಗ್ನಿಟ್ಯೂಡ್ಗೆ ರಿಕ್ಟರ್ ಮತ್ತು ಇಂಟೆನ್ಸಿಟಿಗೆ ಮರ್ಕೆಲಿ. ಸರಿ, ಈಗ ಈ ಪ್ಲೇಟ್ಗಳ ಗಡಿ, ಪ್ಲೇಟ್ ಬೌಂಡ್ರೀಸ್ ಬಗ್ಗೆ ಸ್ವಲ್ಪ ಹೇಳಿ. ಎಷ್ಟು ತರಹ ಇರುತ್ತವೆ? ಒಟ್ಟಾರೆ 3 ಮುಖ್ಯ ತರಹಗಳಿವೆ. 3ನಾ? ಯಾವುವು? ಮೊದಲದು ಅಪಸಾರಿ ಗಡಿ, ಡೈವರ್ಜೆಂಟ್ ಬೌಂಡರಿ. ಇಲ್ಲಿ ಪ್ಲೇಟ್ಗಳು ಒಂದಕ್ಕೊಂದು ದೂರ ಸರಿಯುತ್ತವೆ. ದೂರ ಸರಿದರೆ ನಡುವೆ ಖಾಲಿ ಜಾಗ ಉಂಟಾಗುತ್ತದಾ? ಹೌದು. ಆ ಖಾಲಿ ಜಾಗದಲ್ಲಿ ಕೆಳಗಿನಿಂದ ಕರಗಿದ ಮ್ಯಾಗ್ಮಾ ಮೇಲೆ ಬರುತ್ತದೆ.
ತಣ್ಣಗಾಗುತ್ತದೆ ಮತ್ತು ಹೊಸ ಕ್ರಸ್ಟ್ ನಿರ್ಮಾಣವಾಗುತ್ತದೆ. ಸಮುದ್ರಗಳ ನಡುವೆ ಇರುವ ಉದ್ದನೆಯ ಪರ್ವತ ಶ್ರೇಣಿಗಳು, ಮಿಡ್ ಓಷನ್ ರಿಡ್ಜ್ಗಳು ಇಂತಹವು. ಅಯ್ಯೋ, ಹೊಸ ಭೂಭಾಗವೇ ಇಲ್ಲಿ ನಿರ್ಮಾಣವಾಗುತ್ತದೆಯಾ? ಎರಡನೇದು ಯಾವುದು? ಎರಡನೇದು ಅಭಿಸಾರಿ ಗಡಿ, ಕನ್ವರ್ಜೆಂಟ್ ಬೌಂಡರಿ. ಇಲ್ಲಿ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತವೆ. ಡಿಕ್ಕಿ ಹೊಡೆದರೆ ಏನಾಗುತ್ತದೆ? ಹಲವು ಸಂಗತಿಗಳು ಸಂಭವಿಸುತ್ತವೆ. ಒಂದು ಸಮುದ್ರ ಪ್ಲೇಟ್, ಓಷಾನಿಕ್ ಪ್ಲೇಟ್, ಮತ್ತು ಒಂದು ಖಂಡ ಪ್ಲೇಟ್, ಕಾಂಟಿನೆಂಟಲ್ ಪ್ಲೇಟ್ ಡಿಕ್ಕಿಯಾದರೆ ಭಾರೀಯಾದ ಸಮುದ್ರ ಪ್ಲೇಟ್ ತೂಕ ಕಡಿಮೆ ಇರುವ ಖಂಡ ಪ್ಲೇಟ್ಗಿಂತ ಕೆಳಗೆ ಜಾರುತ್ತದೆ. ಇದನ್ನು ಸಬ್ಡಕ್ಷನ್ ಎನ್ನುತ್ತಾರೆ. ಸಬ್ಡಕ್ಷನ್? ಹೌದು. ಇದರಿಂದ ಆಳವಾದ ಸಮುದ್ರ ಖಾತಿಗಳು, ಡೀಪ್ ಸಿ ಟ್ರೆಂಚಸ್ ನಿರ್ಮಾಣವಾಗುತ್ತವೆ ಮತ್ತು ಖಂಡ ಪ್ಲೇಟ್ ಮೇಲೆ ಜ್ವಾಲಾಮುಖಿ ಪರ್ವತಗಳು ಉಂಟಾಗುತ್ತವೆ. ಉದಾಹರಣೆಗೆ ಆಂಡೀಸ್ ಪರ್ವತಗಳು. ಇಬ್ಬರೂ ಖಂಡ ಪ್ಲೇಟ್ಗಳು ಡಿಕ್ಕಿಯಾದರೆ ಆಗ ಯಾವ ಪ್ಲೇಟ್ ಕೂಡ ಕೆಳಗೆ ಹೋಗುವುದಿಲ್ಲ. ಬದಲಾಗಿ ಎರಡೂ ಮಡಚಿಕೊಂಡು ಮೇಲಕ್ಕೆ ಎದ್ದುಕೊಳ್ಳುತ್ತವೆ ಮತ್ತು ದೈತ್ಯ ಪರ್ವತ ಶ್ರೇಣಿಗಳು ನಿರ್ಮಾಣವಾಗುತ್ತವೆ. ಉದಾಹರಣೆಗೆ ಹಿಮಾಲಯ. ಬಿಟ್ಟಲ್ಲ, ಹಿಮಾಲಯ ಪರ್ವತ ಭಾರತೀಯ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಡಿಕ್ಕಿಯಾದ್ದರಿಂದಲೇ ಉಂಟಾಗಿದೆ. ಹೌದು. ಇಲ್ಲಿ ಹಳೆಯ ಕ್ರಸ್ಟ್ ನಾಶವಾಗುತ್ತದೆ ಅಥವಾ ಮಡಚಿಕೊಳ್ಳುತ್ತದೆ. ರೋಚಕವಾಗಿದೆ. ಮೂರನೇದು ಸಂರಕ್ಷಕ ಗಡಿ, ಟ್ರಾನ್ಸ್ಫಾರ್ಮ್ ಬೌಂಡರಿ. ಇಲ್ಲಿ ಪ್ಲೇಟ್ಗಳು ಡಿಕ್ಕಿ ಹೊಡೆಯುವುದಿಲ್ಲ, ದೂರವೂ ಸರಿಯುವುದಿಲ್ಲ. ಬದಲಾಗಿ ಒಂದಕ್ಕೊಂದು ಅಕ್ಕಪಕ್ಕವಾಗಿ ಅಡ್ಡವಾಗಿ ಜಾರುತ್ತವೆ. ಅಕ್ಕಪಕ್ಕವಾಗಿ ಅಂದರೆ? ಹೌದು, ಎರಡು ಕಾರುಗಳು ಬದಿಯಿಂದ ಅರೆದು ಹೋಗದಂತೆ. ಅಯ್ಯೋ. ಇಲ್ಲಿ ದೊಡ್ಡದಾದ ಫಾಲ್ಟ್ಗಳು ನಿರ್ಮಾಣವಾಗುತ್ತವೆ. ಇಲ್ಲಿ ಹೊಸ ಕ್ರಸ್ಟ್ ನಿರ್ಮಾಣವಾಗುವುದಿಲ್ಲ, ಹಳೆಯದು ನಾಶವಾಗುವುದಿಲ್ಲ. ಆದರೆ ಹೌದು, ಇಂತಹ ಗಡಿಗಳಲ್ಲಿ ತುಂಬಾ ಭಾರೀ ಮತ್ತು ಅಪಾಯಕಾರಿ ಭೂಕಂಪಗಳು ಸಂಭವಿಸುತ್ತವೆ. ಉದಾಹರಣೆ? ಕ್ಯಾಲಿಫೋರ್ನಿಯಾದ ಸ್ಯಾನ್ ಆಂಡ್ರಿಯಾಸ್ ಫಾಲ್ಟ್ ತುಂಬಾ ಪ್ರಸಿದ್ಧ ಉದಾಹರಣೆ. ಸರಿ, ಅರ್ಥವಾಯಿತು. ಒಟ್ಟಿನಲ್ಲಿ ಇದು ಸ್ಪಷ್ಟವಾಗುತ್ತಿದೆ, ಭೂಮಿಯ ಒಳಗೆ ನಡೆಯುತ್ತಿರುವ ಪ್ರಕ್ರಿಯೆಗಳು, ಪ್ಲೇಟ್ಗಳ ಚಲನೆ ಮತ್ತು ಮೇಲ್ಮೈಯಲ್ಲಿ ಕಾಣುವ ಪರ್ವತಗಳು, ಜ್ವಾಲಾಮುಖಿಗಳು, ಭೂಕಂಪಗಳು ಇವೆಲ್ಲ ಪರಸ್ಪರ ಸಂಬಂಧಿತ. ಇದು ಒಂದು ಸಂಪೂರ್ಣ ವ್ಯವಸ್ಥೆ. ಸರಿ, ಇವೆಲ್ಲ ಇಂಟರ್ ಕನೆಕ್ಟೆಡ್ ಮತ್ತು ಇದು ನಮಗೆ ಯೋಚನೆಗೆ ದಾರಿಯನ್ನು ತೆಗೆಯುತ್ತದೆ. ಇಂದಿಗೂ ಈ ಪ್ಲೇಟ್ಗಳು ಚಲಿಸುತ್ತಿವೆ. ಭವಿಷ್ಯದಲ್ಲಿ ಭೂಮಿಯ ನಕ್ಷೆಗೆ ಯಾವ ಆಕಾರ ಕೊಡುವವು? ಹೌದು, ಲಕ್ಷಾಂತರ ವರ್ಷಗಳ ನಂತರ ಜಗತ್ತು ಹೇಗೆ ಕಾಣುತ್ತದೆ? ಯೋಚಿಸುವ ವಿಷಯ. ಮತ್ತು ಮತ್ತೊಂದು ಪ್ರಶ್ನೆ ಇದೆ. ಈ ಆಂತರಿಕ ಪ್ರಕ್ರಿಯೆಗಳ ಬಗ್ಗೆ ನಮಗೆ ತಿಳಿವಳಿಕೆ ಹೆಚ್ಚುತ್ತಿರುವುದರಿಂದ ನಾವು ಭೂಕಂಪದಂತಹ ವಿಪತ್ತುಗಳ ನಿಖರ ಮುನ್ಸೂಚನೆ ನೀಡಬಹುದಾ ಅಥವಾ ಕನಿಷ್ಠ ಅವಕ್ಕೆ ತಕ್ಕ ಸಿದ್ಧತೆ ಮಾಡಿಕೊಂಡು ಎದುರಿಸಬಹುದಾ? ದೊಡ್ಡ ಪ್ರಶ್ನೆಗಳು. ವಿಜ್ಞಾನಿಗಳು ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ನಿಜವಾಗಿಯೂ ಈ ವಿಷಯ ಎಷ್ಟೇ ಸಂಕ್ಲಿಷ್ಟವಾಗಿದ್ದರೂ ಅಷ್ಟೇ ಮುಖ್ಯವಾಗಿದೆ. ಹೌದು, ಹಾಗಾದರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ಗಳಲ್ಲಿ ತಿಳಿಸಿ. ಹೌದು, ಈಗ ಖಂಡಗಳು ಮತ್ತು ಮಹಾಸಾಗರಗಳ ಬಗ್ಗೆ. ಹೌದು, ಖಂಡ ವಿಸ್ಥಾಪನಾ ಎಂಬ ಒಂದು ಸಿದ್ಧಾಂತವಿದೆ. ಅಂದರೆ ಇಂದಿನ ವಿಭಜಿತ ಖಂಡಗಳು ಒಮ್ಮೆ ಒಂದೇ ಮಹಾಭೂಖಂಡವಾಗಿದ್ದವು. ಅದನ್ನು ಸೂಪರ್ ಕಾಂಟಿನೆಂಟ್ ಪ್ಯಾಂಜಿಯಾಲ್ ಎಂದು ಕರೆಯಲಾಗುತ್ತಿತ್ತು. ಪ್ಯಾಂಜಿಯಾ? ಹೌದು. ನಂತರ ಅದು ನಿಧಾನವಾಗಿ ಜಾರಿಕೊಂಡು ಬೇರ್ಪಟ್ಟಿತು. ಅದರ ಸಾಕ್ಷಿಯೂ ಇದೆ. ಉದಾಹರಣೆಗೆ ವಿಶ್ವನಕ್ಷೆಯನ್ನ ನೋಡಿದರೆ ಕೆಲ ಖಂಡಗಳ ಅಂಚುಗಳು ಪಜಲ್ನಂತೆ ಒಟ್ಟಿಗೆ ಹೊಂದಿಕೊಳ್ಳುವಂತೆ ಕಾಣುತ್ತವೆ. ಇದನ್ನು ಜಿಗ್ಸಾ ಫಿಟ್ ಎನ್ನುತ್ತಾರೆ. ಆಹಾ, ಇದು ದೊಡ್ಡ ಸುಳಿವು. ಇನ್ನೇನು ಸಾಕ್ಷಿಗಳಿವೆ? ನೋಡಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಖಂಡಗಳಲ್ಲಿ, ಉದಾಹರಣೆಗೆ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಅದೇ ರೀತಿಯ ಹಳೆಯ ಸಸ್ಯ ಮತ್ತು ಪ್ರಾಣಿಗಳ ಫಾಸಿಲ್ಗಳು ಪತ್ತೆಯಾಗಿವೆ. ಅಂದರೆ ಆ ಪ್ರಾಣಿಗಳು ಈಜುಕೊಂಡು ಹೋಗಲಿಲ್ಲ ಅಲ್ಲವೇ? ಖಂಡಿತವಲ್ಲ. ಹಾಗೆಯೇ ಚಿನ್ನದಂತಹ ಕೆಲ ಖನಿಜಗಳ ನಿಕ್ಷೇಪಗಳು ಅಟ್ಲಾಂಟಿಕ್ ಮಹಾಸಾಗರದ ಎರಡೂ ಕಡೆಯಲ್ಲೂ ಪತ್ತೆಯಾಗಿವೆ. ವಿಭಿನ್ನ ಮಹಾಸಾಗರಗಳಾಚೆಯ ಕಲ್ಲುಗಳ ವಯಸ್ಸು ಮತ್ತು ರಚನೆಯಲ್ಲಿ ಸಹ ಸಾಮ್ಯತೆ ಇದೆ. ಇವೆಲ್ಲವೂ ಖಂಡ ವಿಸ್ಥಾಪನದ ಪರವಾಗಿ ಸಾಕ್ಷಿ. ಆದರೆ ಇಷ್ಟು ದೊಡ್ಡ ಖಂಡಗಳು ಹೇಗೆ ಜಾರುತ್ತವೆ? ಅದರ ಮುಖ್ಯ ಕಾರಣ ಭೂಮಿಯ ಮ್ಯಾಂಟ್, ಅಂದರೆ ಭೂಮಿಯ ಮೇಲ್ಮೈ ಕರಗಿರುವ ದಪ್ಪವಾದ ಬಿಸಿ ಕರಗಿದ ಕಲ್ಲಿನ ಪದರವೇ ಮೆಂಟಲ್. ಹೌದು, ಮೆಂಟಲ್ನಲ್ಲಿ ಸಂವಹನ ಪ್ರವಾಹಗಳು ಅಂದರೆ ಕನ್ವೆಕ್ಷನ್ ಕರೆಂಟ್ಸ್ ಹರಿಯುತ್ತವೆ. ಬಾಣಲೆಯಲ್ಲಿರುವ ನೀರು ಕುದಿಯುವಾಗ ಬಿಸಿ ನೀರು ಮೇಲಕ್ಕೆ, ತಣ್ಣಗೆ ಕೆಳಗೆ ಸರಿಯುವಂತೆ. ಆದರೆ ಇಲ್ಲಿ ಅದು ತುಂಬಾ ನಿಧಾನವಾಗಿ ಸಾಗುತ್ತದೆ. ಅದೇ ಪ್ರವಾಹಗಳು ಮೇಲ್ಮೈಯಲ್ಲಿ ತೇಲುತ್ತಿರುವ ಟೆಕ್ಟಾನಿಕ್ ಪ್ಲೇಟ್ಗಳನ್ನು ನಿಧಾನವಾಗಿ ಚಲಿಸುತ್ತವೆ. ಹೌದು, ಇವುಗಳ ಮೇಲೆಯೇ ನಮ್ಮ ಖಂಡಗಳು ನೆಲೆಗೊಂಡಿವೆ, ಸರಿಯೇ? ಇದಕ್ಕೆ ಸಂಬಂಧಿಸಿದಂತೆ ಸಮುದ್ರದ ತಳಹರಡುವಿಕೆ ಅಂದರೆ ಸೀ ಫ್ಲೋರ್ ಸ್ಪ್ರೆಡ್ಡಿಂಗ್ ವಿಷಯ ಬರುತ್ತದೆ. ಅಂದರೆ ಸಮುದ್ರದ ಅಡಿಪದರ ವಿಸ್ತಾರ? ಹೌದು.
ನಾನು ಮಧ್ಯ ಮಹಾಸಾಗರ ಪರ್ವತ ಶ್ರೇಣಿಗಳ ಬಗ್ಗೆ ಓದಿದ್ದೇನೆ. ಇವು ಸಮುದ್ರದ ಕೆಳಗಿರುವ ಪರ್ವತಗಳಂತೆ. ಸರಿ, ಅಲ್ಲಿ 2 ಪ್ಲೇಟ್ಗಳು ಪರಸ್ಪರ ದೂರ ಸರಿಯುತ್ತವೆ. ಹೌದು, ಕೆಳಗಿನಿಂದ ಮ್ಯಾಗ್ಮಾ ಮೇಲೆ ಬರುತ್ತದೆ. ತಣ್ಣಗಾಗಿ ಹೊಸ ಸಮುದ್ರದ ಪದರ ಅಂದರೆ ಸೀ ಫ್ಲೋರ್ ರೂಪಿಸುತ್ತದೆ. ಅದಕ್ಕಾಗಿ ರಿಡ್ಜ್ಗಳ ಹತ್ತಿರದ ಕಲ್ಲುಗಳು ಅತಿ ಹೊಸವು ಮತ್ತು ದೂರ ಹೋದಂತೆ ಹಳೆಯವು. ಆ ಸಮುದ್ರ ಗರ್ತಗಳು ಅತಿ ಆಳವಾದ ಜಾಗಗಳಲ್ಲವೇ? ಹೌದು, ಅಲ್ಲಿ ಹಳೆಯ ತಣ್ಣನೆಯ ಸಮುದ್ರ ಪದರ ಮತ್ತೆ ಮೆಂಟಲ್ಗೆ ಜಾರುತ್ತದೆ. ಅದನ್ನೇ ಸಬ್ಡಕ್ಷನ್ ಎನ್ನುತ್ತಾರೆ. ಹಾಗಾದರೆ ಪ್ಲೇಟ್ಗಳ ಚಲನೆ, ಡಿಕ್ಕಿ, ದೂರ ಸರಿಯುವಿಕೆ ಇವೆಲ್ಲ ಜ್ವಾಲಾಮುಖಿಗಳಿಗೂ ಸಂಬಂಧಿತವೇ? ಖಂಡಿತ. ಜ್ವಾಲಾಮುಖಿ ಅಂದರೆ ಭೂಮಿಯ ಮೇಲ್ಮೈಯಲ್ಲಿರುವ ಚಿಲುಮೆಗಳು ಅಥವಾ ಬಿರುಕುಗಳು. ಅಲ್ಲಿ ಕರಗಿದ ಕಲ್ಲು ಅಂದರೆ ಮ್ಯಾಗ್ಮಾ, ಅನಿಲಗಳು, ಬೂದಿ ಹೊರಬರುತ್ತವೆ. ಅವು ಸಾಮಾನ್ಯವಾಗಿ ಪ್ಲೇಟ್ಗಳ ಗಡಿಗಳಲ್ಲೇ ಕಂಡುಬರುತ್ತವೆ ಅಲ್ಲವೇ? ಹೌದು, ಸಬ್ಡಕ್ಷನ್ ವಲಯಗಳಲ್ಲಿ ಅಥವಾ ಪ್ಲೇಟ್ಗಳು ಬೇರ್ಪಡುವ ಜಾಗಗಳಲ್ಲಿ, ಉದಾಹರಣೆಗೆ ಮಿಡ್ ಓಷನ್ ರಿಡ್ಜ್ಗಳಲ್ಲಿ. ಜ್ವಾಲಾಮುಖಿಗಳಿಗೂ ಬಗೆಬಗೆಯ ಪ್ರಕಾರಗಳಿವಂತೆ? ಹೌದು, ಅವು ಉಗಮದ ರೀತಿ ಮತ್ತು ಆಕಾರದ ಮೇಲೆ ಅವಲಂಬಿತ. ಉದಾಹರಣೆಗೆ ಕಾಲ್ಡೇರಾ ದೊಡ್ಡ ಸ್ಫೋಟದ ನಂತರ ಬರುವ ಆಳವಾದ ಕುಳಿ, ಸಿಂಡರ್ ಕೋನ್ ಸಣ್ಣ ಶಿಖರಗಳಂತೆ ಬೂದಿ ಮತ್ತು ಕಲ್ಲು ಕಣಗಳ ಗುಡ್ಡೆಯಿಂದ ಉಂಟಾಗುವವು. ಮತ್ತು ಮಿಶ್ರಿತವಲ್ಲವೇ? ಹೌದು, ಕಂಪೋಸಿಟ್ ಅಥವಾ ಸ್ಟ್ರಾಟೋವೋಲ್ಕ್ಯಾನೋ. ಇವು ಪದರ ಪದರವಾಗಿ ಲಾವಾ ಮತ್ತು ಬೂದಿಯಿಂದ ನಿರ್ಮಾಣವಾಗುತ್ತವೆ. ಎತ್ತರವಾಗಿಯೂ ತೀಕ್ಷ್ಣವಾದ ಶಿಖರ ಇರುತ್ತವೆ. ಉದಾಹರಣೆ ಜಪಾನಿನ ಮೌಂಟ್ ಫುಜಿ. ಅರ್ಥವಾಯಿತು. ಈಗ ಕಲ್ಲುಗಳ ಬಗ್ಗೆ ಮಾತಾಡೋಣ. ಇವು ಭೂಮಿಯ ಇತಿಹಾಸದ ದಿನಚರಿಯಂತಿವೆ. 3 ಮುಖ್ಯ ಪ್ರಕಾರ: ಆಗ್ನೇಯ, ಅವಸಾದಿ, ಕಾಯಾಂತರಿತ. ಸರಿಯೇ, ಹಾಗೂ ಇವು ಪರಸ್ಪರ ಬದಲಾಗುತ್ತವೆ. ಇದನ್ನೇ ರಾಕ್ ಸೈಕಲ್ ಎನ್ನುತ್ತಾರೆ. ಉದಾಹರಣೆಗೆ ಯಾವುದೇ ಕಲ್ಲು ಹೆಚ್ಚು ಬಿಸಿಯಲ್ಲಿ ಕರಗಿದರೆ ಅದು ಮ್ಯಾಗ್ಮಾ ಆಗುತ್ತದೆ. ಆ ಮ್ಯಾಗ್ಮಾ ತಣ್ಣಗಾದರೆ ಆಗ ಅದು ಆಗ್ನೇಯ ಕಲ್ಲು ಆಗುತ್ತದೆ. ಉದಾಹರಣೆ ಗ್ರಾನೈಟ್ ಮತ್ತು ಬ್ಯಾಸಾಲ್ಟ್. ಗ್ರಾನೈಟ್ ಅಂದರೆ ಮ್ಯಾಗ್ಮಾ ಭೂಮಿಯೊಳಗೆ ನಿಧಾನವಾಗಿ ತಣ್ಣಗಾದಾಗ ಅದನ್ನು ಇಂಟ್ರೂಸಿವ್ ಎನ್ನುತ್ತಾರೆ. ಬ್ಯಾಸಾಲ್ಟ್ ಅಂದರೆ ಲಾವಾ ಮೇಲ್ಮೈಗೆ ಬಂದು ಬೇಗ ತಣ್ಣಗಾದಾಗ ಅದನ್ನು ಎಕ್ಸ್ಟ್ರೂಸಿವ್ ಎನ್ನುತ್ತಾರೆ. ನಂತರ ಹವಾಮಾನ ಪರಿಣಾಮದಿಂದ ಕಲ್ಲು ಒಡೆಯುತ್ತದೆ, ಸಣ್ಣ ಕಣಗಳಾಗುತ್ತವೆ, ಅವಸಾದಗಳು. ಆ ಕಣಗಳು ಗಾಳಿ ಅಥವಾ ನೀರಿನಿಂದ ಸಾಗಿ ಎಲ್ಲೋ ಸೇರಿ ಪದರ ಪದರವಾಗಿ ಜಮೆಯಾಗುತ್ತವೆ. ನಂತರ ಒತ್ತಡದಿಂದ ಅವು ಜೋಡಿಕೊಳ್ಳುತ್ತವೆ, ಸಿಮೆಂಟ್ ಆಗುತ್ತವೆ. ಇದನ್ನೇ ಲಿಥಿಫಿಕೇಶನ್ ಎನ್ನುತ್ತಾರೆ. ಹೀಗೆ ಅವಸಾದಿ ಕಲ್ಲು ಅಂದರೆ ಸೆಡಿಮೆಂಟರಿ ರಾಕ್ ರೂಪುತ್ತದೆ. ಉದಾಹರಣೆಗೆ ಸ್ಯಾಂಡ್ ಸ್ಟೋನ್, ಲೈಮ್ ಸ್ಟೋನ್, ಕಲ್ಲಿದ್ದಲು. ಕಲ್ಲಿದ್ದಲು ಪುರಾತನ ಸಸ್ಯಗಳಿಂದ ರೂಪಿತವಾಗುತ್ತದೆ ಅಲ್ಲವೇ? ಹೌದು. ಮತ್ತು 3ನೆಯ ಪ್ರಕಾರ ಕಾಯಾಂತರಿತ ಅಂದರೆ ಹಳೆಯ ಕಲ್ಲು ಹೆಚ್ಚು ಉಷ್ಣ ಮತ್ತು ಒತ್ತಡದಿಂದ ತನ್ನ ರೂಪ ಮತ್ತು ಗುಣ ಬದಲಾಯಿಸಿಕೊಂಡು ಹೊಸ ಕಲ್ಲಾಗುವುದು. ಅದು ಕರಗುವುದಿಲ್ಲ, ಆದರೆ ಖನಿಜ ರಚನೆ ಬದಲಾಗುತ್ತದೆ. ಉದಾಹರಣೆಗೆ ಲೈಮ್ ಸ್ಟೋನ್ ಬದಲಾಗಿದ್ದರೆ ಮಾರ್ಬಲ್ ಅಂದರೆ ಸಂಗಮರ್ಮರ ಆಗುತ್ತದೆ. ಅದೇ ತಾಜ್ ಮಹಲ್ನ ಮಾರ್ಬಲ್. ಗ್ರಾನೈಟ್ ಬದಲಾಗಿದ್ದರೆ ನೈಸ್ ಅಂದರೆ ಗ್ನೀಸ್ ಆಗುತ್ತದೆ. ಹಾಗಾದರೆ ಈ ಚಕ್ರ ಎಂದೂ ನಿಲ್ಲುವುದಿಲ್ಲ. ಯಾವ ಕಲ್ಲು ಬೇರೆ ರೂಪಕ್ಕೆ ಬದಲಾಗಬಹುದು. ಹೌದು, ಅದನ್ನೇ ರಾಕ್ ಸೈಕಲ್ ಎನ್ನುತ್ತಾರೆ. ಸರಿ, ಈಗ ಸಮುದ್ರದ ಅತಿ ಸುಂದರ ಮತ್ತು ನಾಜುಕಿನ ರಚನೆಗೆ ಬರುವೆವು. ಮೂಂಗ. ಹೌದು, ಮುಂಗ. ಇವು ಅಸಲಿಗೆ ಚಿಕ್ಕ ಸಮುದ್ರ ಜೀವಿಗಳು, ಪಾಲಿಪ್ಗಳು ಎಂದು ಕರೆಯುತ್ತಾರೆ. ಜೀವಿಗಳೇ? ನನಗೆ ಕಲ್ಲಿನಂತಿವೆ ಅನ್ಸುತ್ತೋ? ಇಲ್ಲ, ಇವು ಜೀವಿಗಳು. ಗುಂಪುಗಳಲ್ಲಿ ಅಂದರೆ ಕಾಲನಿಗಳಲ್ಲಿ ವಾಸಿಸುತ್ತವೆ. ಇವು ತಮ್ಮ ದೇಹದ ಸುತ್ತಲೂ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಗಟ್ಟಿಯಾದ ಬಾಹ್ಯ ಕವಚವನ್ನು ನಿರ್ಮಿಸುತ್ತವೆ. ಆಹಾ, ಸಿಪ್ಪೆಯಂತೆಯೇ? ಹೌದು, ಅದೇ ತರಹ. ಲಕ್ಷಾಂತರ ಪೀಳಿಗೆಗಳಲ್ಲಿ ಕೋಟ್ಯಾಂತರ ಪಾಲಿಪ್ಗಳ ಆ ಬಾಹ್ಯ ಕವಚಗಳು ಒಂದರ ಮೇಲೊಂದು ಸೇರಿಕೊಂಡು ದೊಡ್ಡ ದೊಡ್ಡ ರಚನೆಗಳನ್ನು ಉಂಟು ಮಾಡುತ್ತವೆ. ಅವನ್ನೇ ಮುಂಗಾ ಶೈಲೆಗಳು ಅಥವಾ ಕೋರಲ್ ರೀಫ್ಗಳು ಎನ್ನುತ್ತಾರೆ. ಉದಾಹರಣೆ ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್. ಹೌದು, ಅದು ವಿಶ್ವದ ಅತಿದೊಡ್ಡ ಕೋರಲ್ ರೀಫ್ ವ್ಯವಸ್ಥೆ. ಆದರೆ ಇವು ಬೆಳೆಯಲು ವಿಶೇಷ ಪರಿಸರ ಬೇಕು. ಎಲ್ಲೆಡೆ ಸಿಗುವುದಿಲ್ಲ. ಯಾವ ಷರತ್ತುಗಳು ಬೇಕು? ಮೊದಲನೆಯದಾಗಿ ನೀರು ತುಂಬಾ ಸ್ಪಷ್ಟವಾಗಿರಬೇಕು. ಎರಡನೆಯದಾಗಿ ಅದು ಉಪ್ಪು ನೀರು ಆಗಿರಬೇಕು. ಮೂರನೆಯದಾಗಿ ಸಾಕಷ್ಟು ಸೂರ್ಯಕಿರಣ ಬೇಕು. ಸೂರ್ಯಕಿರಣ ನೀರಿನೊಳಗೆ? ಹೌದು, ಏಕೆಂದರೆ ಇವುಗಳ ಜೊತೆ ಝೂಕ್ಸಾಂಥೆಲೆ ಎಂಬ ಅತಿ ಸಣ್ಣ ಶೈವಲಗಳು ಇರುತ್ತವೆ. ಅವುಗಳಿಗೆ ಫೋಟೋಸಿಂಥಸಿಸ್ ಮಾಡಲು ಬೆಳಕು ಬೇಕು. ಅದಕ್ಕಾಗಿ ಇವು ಸಾಮಾನ್ಯವಾಗಿ ಕಡಿಮೆ ಆಳದ ನೀರಿನಲ್ಲಿ ಬೆಳೆಯುತ್ತವೆ. ಹಾಗಾದರೆ ಅತ್ಯಂತ ಮುಖ್ಯವಾದದ್ದು ನೀರಿನ ತಾಪಮಾನವೇ? ಹೌದು, ಇವುಗಳಿಗೆ ಬಿಸಿ ನೀರು ಇಷ್ಟ. ಆದರೆ ತುಂಬಾ ಬಿಸಿ ಬೇಡ. ಸುಮಾರು 20 ರಿಂದ 30 ಡಿಗ್ರಿ ಸೆಲ್ಸಿಯಸ್ ನಡುವಿನ ತಾಪಮಾನವೇ ಸೂಕ್ತ. ಆದರೆ ಇವು ಇಷ್ಟು ಬಣ್ಣವಾಗಿರುತ್ತವೆ, ಕೆಂಪು, ಹಸಿರು, ನೀಲಿ. ಆ ಬಣ್ಣ ಇವುಗಳದ್ದೇ ಅಲ್ಲ, ಅವುಗಳ ಉತಕಗಳಲ್ಲಿ ಇರುವ ಝೂಕ್ಸಾಂಥೆಲೆ ಶೈವಲಗಳಿಂದ ಬರುತ್ತದೆ. ಆಹಾ, ಶೈವಲವೇ? ಹೌದು, ಇದು ಸಹಜೀವನದ ಸಿಂಬಯೋಸಿಸ್ನ ಸಂಬಂಧ.
ಶೈವಲ ಫೋಟೋಸಿಂಥಸಿಸ್ ಮೂಲಕ ಮುಂಗಾಗೆ ಆಹಾರ ನೀಡುತ್ತದೆ, ಜೊತೆಗೆ ಅದ್ಭುತ ಬಣ್ಣ ನೀಡುತ್ತದೆ. ಬದಲಾಗಿ ಶೈವಲಕ್ಕೆ ಮುಂಗಾದಿಂದ ಸುರಕ್ಷಿತ ವಾಸಸ್ಥಾನ ಮತ್ತು ಪೋಷಕಾಂಶ ಸಿಗುತ್ತವೆ. ಅದ್ಭುತ ಸಂಬಂಧ. ಆದರೆ ನಾನು ಕೋರಲ್ ಬ್ಲೀಚಿಂಗ್ ಬಗ್ಗೆ ಕೇಳಿದ್ದೇನೆ, ಅದು ಏನು? ಹೌದು, ಅದು ದೊಡ್ಡ ಸಮಸ್ಯೆ. ಸಮುದ್ರದ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾದಾಗ ಹವಾಮಾನ ಬದಲಾವಣೆಯಿಂದ ಆಗುತ್ತಿರುವಂತೆ ಮುಂಗಾ ಒತ್ತಡಕ್ಕೆ ಒಳಗಾಗುತ್ತದೆ. ಒತ್ತಡದಿಂದ ತನ್ನೊಳಗಿನ ಝೂಕ್ಸಾಂಥೆಲೆ ಶೈವಲಗಳಲ್ಲೂ ಹೊರಹಾಕುತ್ತದೆ. ಅಯ್ಯೋ, ಅಂದರೆ ತನ್ನ ಬಣ್ಣ ಮತ್ತು ಆಹಾರದ ಮೂಲವನ್ನೇ ಕಳೆದುಕೊಳ್ಳುತ್ತದೆ. ಹೌದು, ಆ ಶೈವಲಗಳಿಲ್ಲದೆ ಮುಂಗಾದ ಬಿಳಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಎಲುಬು ಮಾತ್ರ ಕಾಣಿಸುತ್ತದೆ. ಅದಕ್ಕೆ ಅದು ಬಿಳಿಯಾಗುತ್ತದೆ. ಇದನ್ನೇ ಕೋರಲ್ ಬ್ಲೀಚಿಂಗ್ ಎನ್ನುತ್ತಾರೆ. ಆಗ ಮುಂಗ ಸತ್ಯ ಹೋಗುತ್ತದೆಯೇ? ಅಗತ್ಯವಿಲ್ಲ. ನೀರಿನ ತಾಪಮಾನ ಶೀಘ್ರದಲ್ಲಿ ಸಾಮಾನ್ಯವಾಗಿದ್ರೆ ಶೈವಲ ಮರಳಿ ಬರುತ್ತದೆ, ಮುಂಗ ಉಳಿಯುತ್ತದೆ. ಆದರೆ ಬ್ಲೀಚಿಂಗ್ ಹೆಚ್ಚು ಕಾಲ ಮುಂದುವರಿದರೆ ಅಥವಾ ತಾಪಮಾನ ತುಂಬಾ ಹೆಚ್ಚಾದರೆ ಮುಂಗ ಸತ್ತೇ ಬಿಡಬಹುದು. ಇದು ತುಂಬಾ ಆತಂಕಕಾರಿ ವಿಷಯ. ಅಂದರೆ ಖಂಡಗಳ ಚಲನೆ, ಕಲ್ಲುಗಳ ಬದಲಾವಣೆ, ಜ್ವಾಲಾಮುಖಿ ಸ್ಫೋಟ ಮತ್ತು ಈ ನಾಜೂಕಾದ ಮುಂಗಾಗಳ ಜೀವನ, ಇವೆಲ್ಲ ಭೂಮಿಯ ವ್ಯವಸ್ಥೆಗಳು ಪರಸ್ಪರ ಸಂಬಂಧಿತವೇ? ಹೌದು, ಸಂಪೂರ್ಣವಾಗಿ ಸಂಬಂಧಿತ. ಮತ್ತು ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನೆಂದರೆ, ಭೂಮಿಯಲ್ಲಿ ಸಹಜ ಬದಲಾವಣೆಗಳು ಸದಾ ನಡೆದಿದ್ದರೂ ಈಗ ಮಾನವ ಚಟುವಟಿಕೆಗಳು, ವಿಶೇಷವಾಗಿ ಹವಾಮಾನ ಬದಲಾವಣೆ, ಹೆಚ್ಚುತ್ತಿರುವ ತಾಪಮಾನ, ಇವು ಈ ಸಹಜ ವ್ಯವಸ್ಥೆಗಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತಿವೆ? ವಿಶೇಷವಾಗಿ ಮುಂಗಾ ಶೈಲಗಳಂತಹ ಸೂಕ್ಷ್ಮ ಪರಿಸರ ವ್ಯವಸ್ಥೆಗಳ ಭವಿಷ್ಯದ ಮೇಲೆ ಇದರ ಅರ್ಥವೇನು? ಇದು ಯೋಚಿಸಬೇಕಾದ ವಿಷಯ. ಹೌದು. ಹಾಗಾದರೆ ನಮ್ಮ ಭವಿಷ್ಯಕ್ಕೆ ಭೂಮಿಯ ಈ ಪ್ರಕ್ರಿಯೆಗಳು ಮತ್ತು ಮಾನವೀಯ ಹಸ್ತಕ್ಷೇಪ ಏನು ಪರಿಣಾಮ ಬೀರುತ್ತವೆ? ವಾತಾವರಣವನ್ನು ಗಮನಿಸಿ. ಇದು ಅನೇಕ ಅನಿಲಗಳು, ಜಲವಾಷ್ಪ ಮತ್ತು ಧೂಳಕಣಗಳ ಸಂಕೀರ್ಣ ಮಿಶ್ರಣ. ಇದರ ವಿಭಿನ್ನ ಪದರಗಳನ್ನು ಅರಿತುಕೊಳ್ಳುವುದು ಮುಖ್ಯ. ಏಕೆಂದರೆ ನಮ್ಮ ಹವಾಮಾನ, ನಮ್ಮ ಸಂವಹನ ಎಲ್ಲವೂ ಇದರ ಮೇಲೆ ಅವಲಂಬಿತ. ಹಾಗಾದರೆ ಒಂದೊಂದೇ ಪದರವಾಗಿ ನೋಡೋಣ. ಹೌದು, ಪ್ರಾರಂಭಿಸೋಣ. ಅತಿ ಕೆಳಗಿನ ಪದರದಿಂದ ಕ್ಷೋಭಮಂಡಲ. ಎಲ್ಲ ಹವಾಮಾನ ಕ್ರಿಯೆಗಳು ಅಲ್ಲಿ ನಡೆಯುತ್ತವೆ ಅಲ್ವೇ? ಹೌದು, ನಿಖರ. ಇದು ಭೂಮಿಯ ಮೇಲ್ಮೈಗೆ ಅಂಟಿಕೊಂಡಿರುವ ಪದರ. ಧ್ರುವ ಪ್ರದೇಶಗಳಲ್ಲಿ ಸುಮಾರು 8 ಕಿಲೋಮೀಟರ್ ಎತ್ತರ, ಭೂಮಧ್ಯ ರೇಖೆಯ ಬಳಿ ಸುಮಾರು 18 ಕಿಲೋಮೀಟರ್ ಎತ್ತರ. ವಾತಾವರಣದ ಒಟ್ಟು ತೂಗದ 75% ಮತ್ತು ಬಹುತೇಕ ಜಲವಾಷ್ಪ, ಧೂಳಕಣಗಳು ಎಲ್ಲವೂ ಇದೇ ಪದರದಲ್ಲಿ. ಮತ್ತು ಹೌದು, ಹವಾಮಾನಕ್ಕೆ ಸಂಬಂಧಿಸಿದ ಎಲ್ಲಾ ಕ್ರಿಯೆಗಳು, ಮೋಡಗಳು, ಮಳೆ, ಮಂಜು, ಗಾಳಿ, ಆಲಿಕಲ್ಲುಗಳೆಲ್ಲ ಇದೇ ಪದರದಲ್ಲಿ. ಮತ್ತೊಂದು ವಿಶೇಷತೆ, ಮೇಲಕ್ಕೆ ಹೋದಂತೆ ತಾಪಮಾನ ಕಡಿಮೆಯಾಗುತ್ತದೆ. ಆಹಾ, ಅದನ್ನೇ ನಾರ್ಮಲ್ ಲ್ಯಾಪ್ಸ್ ರೇಟ್ ಎನ್ನುತ್ತಾರೆ. ಹೌದು, ಸುಮಾರು ಪ್ರತಿ ಕಿಲೋಮೀಟರ್ಗೆ 6.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇಳಿಕೆಯಾಗುತ್ತದೆ. ಅದಕ್ಕೆ ಪರ್ವತಗಳ ಮೇಲೆ ಏರಿದಂತೆ ತಂಪು ಹೆಚ್ಚಾಗುತ್ತದೆ. ಸರಿ, ಕ್ಷೋಭಮಂಡಲದ ಮೇಲಿನ ಪದರ ಯಾವುದು? ಸಮತಾಪಮಂಡಲ. ಅದು ಬಹಳ ಶಾಂತವಾಗಿದೆ ಎಂದು ಕೇಳಿದ್ದೇನೆ. ಹೌದು, ಕ್ಷೋಭಮಂಡಲದ ಮೇಲೆ ಸುಮಾರು 50 ಕಿಲೋಮೀಟರ್ ಎತ್ತರದವರೆಗೆ ಸಮತಾಪಮಂಡಲ ಅಂದರೆ ಸ್ಟ್ರಾಟೋಸ್ಪಿಯರ್ ವಿಸ್ತರಿಸಿದೆ. ಇದರ ಪ್ರಮುಖ ವೈಶಿಷ್ಟ್ಯವೆಂದರೆ ಓಜೋನ್ ಪದರದ ಅಸ್ತಿತ್ವ. ಇದು ಬಹಳ ಅಗತ್ಯ. ಯಾಕೆಂದರೆ ಈ ಪದರವೇ ಸೂರ್ಯನಿಂದ ಬರುವ ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಶೋಷಿಸುತ್ತದೆ. ಒಂದು ವಿಚಿತ್ರ ಸಂಗತಿ ಏನೆಂದರೆ, ಇಲ್ಲಿ ಎತ್ತರ ಹೆಚ್ಚಿದಂತೆ ತಾಪಮಾನ ಕಡಿಮೆಯಾಗದೆ ಹೆಚ್ಚಾಗುತ್ತದೆ. ಯಾಕೆಂದರೆ ಓಜೋನ್ ಅನಿಲ ಯುವಿ ಕಿರಣಗಳನ್ನು ಶೋಷಿಸಿದಾಗ ಬಿಸಿಯಾಗುತ್ತದೆ. ಮತ್ತು ಇಲ್ಲಿ ಮೋಡಗಳು ಇಲ್ಲ, ಹವಾಮಾನ ಅಸ್ಥಿರತೆಯೂ ಇಲ್ಲ. ಆದ್ದರಿಂದಲೇ ಇದು ವಿಮಾನ ಹಾರಾಟಕ್ಕೆ ಅತ್ಯುತ್ತಮ ಪದರ. ಅಂದರೆ ಯುವಿನಿಂದ ರಕ್ಷಣೆ ಮತ್ತು ಪ್ಲೇನ್ಗಳಿಗೆ ಶಾಂತ ಮಾರ್ಗ. ಅದ್ಭುತ. ಈಗ ಇದಕ್ಕಿಂತ ಮೇಲಕ್ಕೆ ಹೋದೆ ಮಧ್ಯಮಂಡಲ ಬರುತ್ತದೆ. ಹೌದು, ಸಮತಾಪಮಂಡಲದ ಮೇಲೆ ಸುಮಾರು 80 ಕಿಲೋಮೀಟರ್ ವರೆಗೆ ಮಧ್ಯಮಂಡಲ. ಇಲ್ಲಿ ಪರಿಸ್ಥಿತಿ ಮತ್ತೆ ಬದಲಾಗುತ್ತದೆ. ಎತ್ತರ ಹೆಚ್ಚಿದಂತೆ ತಾಪಮಾನ ತೀವ್ರವಾಗಿ ಇಳಿಯುತ್ತದೆ. ಹೌದು, ಇದು ವಾಯುಮಂಡಲದ ಅತ್ಯಂತ ಚಳಿ ಪ್ರದೇಶ. ತಾಪಮಾನ -100 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಬಹುದು. ಅಯ್ಯೋ, -100 ಡಿಗ್ರಿ. ಹೌದು, ಮತ್ತು ಬಾಹ್ಯಾಕಾಶದಿಂದ ಬರುವ ಉಲ್ಕೆಗಳು ಬಹುಪಾಲು ಈ ಪದರದಲ್ಲೇ ಘರ್ಷಣೆಯಿಂದ ಸುಡುತ್ತವೆ. ನಾವು ಕೆಲವೊಮ್ಮೆ ತೂಟುತ್ತಿರುವ ನಕ್ಷತ್ರ ಎಂದು ನೋಡುವುದು ಅಸಲಿಗೆ ಸುಡುತ್ತಿರುವ ಉಲ್ಕೆಗಳು. ಸರಿಯಾಗಿದೆ, ಇದು ಒಂದು ರಕ್ಷಣಾ ಕವಚವೇ ಸರಿ. ನಂತರ ಮೇಲಕ್ಕೆ ಹೋದರೆ ಥರ್ಮೋಸ್ಫಿಯರ್ ಶುರುವಾಗುತ್ತದೆ. ಹೌದು, ಮಧ್ಯಮಂಡಲದ ಮೇಲೆ ಥರ್ಮೋಸ್ಫಿಯರ್. ಇಲ್ಲಿ ವಾಯು ತುಂಬಾ ವಿರಳ. ಆದರೆ ಅಣುಗಳು ಸೂರ್ಯನ ತೀವ್ರ ಶಕ್ತಿಯನ್ನು ಶೋಷಿಸುತ್ತವೆ. ಅದಕ್ಕಾಗಿಯೇ ಇಲ್ಲಿ ಎತ್ತರ ಹೆಚ್ಚಿದಂತೆ ತಾಪಮಾನ ತೀವ್ರವಾಗಿ ಏರುತ್ತದೆ. 1000 ಡಿಗ್ರಿ ಸೆಲ್ಸಿಯಸ್ ತಲುಪಬಹುದು. ಥರ್ಮೋಸ್ಫಿಯರ್ನ ಕೆಳಭಾಗವೇ ಐನೋಸ್ಫಿಯರ್, 80 ರಿಂದ 400 ಕಿಲೋಮೀಟರ್ನವರೆಗೆ. ಹೌದು, ರೇಡಿಯೋ ಸಂಪರ್ಕಕ್ಕೆ ಇದು ಮುಖ್ಯ. ಯಾಕಂದರೆ ಇಲ್ಲಿ ವಿದ್ಯುತ್ ಆವೇಶಿತ ಕಣಗಳು
ಅಯಾನ್ಸ್ ಇರುತ್ತವೆ. ಅವು ಭೂಮಿಯಿಂದ ಹೋಗುವ ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುತ್ತವೆ. ಅದಕ್ಕಾಗಿಯೇ ನಾವು ದೂರದ ರೇಡಿಯೋ ಸ್ಟೇಷನ್ಗಳ ಪ್ರಸಾರ ಕೇಳಬಹುದು. ಅಚ್ಚರಿ, ರೇಡಿಯೋ ತರಂಗಗಳ ಪ್ರತಿಫಲನವೇ ಕಾರಣ. ನಂತರ ಅತಿ ಹೊರಗಿನ ಪದರ, ಬಹಿರ್ಮಂಡಲ. ಹೌದು, ಇದು ವಾಯುಮಂಡಲದ ಅತಿ ಮೇಲಿನ ಪದರ. ಇದರ ಸ್ಪಷ್ಟ ಗಡಿ ಇಲ್ಲ, ನಿಧಾನವಾಗಿ ಬಾಹ್ಯಾಕಾಶದಲ್ಲಿ ಬೆರೆತು ಹೋಗುತ್ತದೆ. ಇಲ್ಲಿ ವಾಯು ತುಂಬಾ ವಿರಳ, ಬಹಳ ಕಡಿಮೆ. ಹೈಡ್ರೋಜನ್, ಹೀಲಿಯಂ, ಹಗುರು ಅನಿಲಗಳು ಮಾತ್ರ. ಅವು ನಿಧಾನವಾಗಿ ಬಾಹ್ಯಾಕಾಶಕ್ಕೆ ಕಣ್ಮರೆಯಾಗುತ್ತವೆ. ಹೀಗೆ ವಾಯುಮಂಡಲದ ಎಲ್ಲ ಪದರಗಳ ರಚನೆ. ಆದರೆ ವಾಯುಮಂಡಲದಲ್ಲಿ ಕೇವಲ ಅನಿಲ ಮಾತ್ರವಲ್ಲ, ನೀರು ಇದೆ. ಮೋಡ, ಮಳೆ, ಇದರ ವ್ಯವಸ್ಥೆ ಹೇಗೆ? ಸರಿಯಾದ ಪ್ರಶ್ನೆ. ಗಾಳಿಯಲ್ಲಿ ನೀರು ಆವಿಯಾಗಿದ್ದು ಕಾಣುವುದಿಲ್ಲ, ಅದನ್ನು ಆರ್ದ್ರತೆ ಎನ್ನುತ್ತಾರೆ. ಆವಿಯು ತಣ್ಣಗಾದರೆ ಅದು ನೀರಿನ ಹನಿಗಳಾಗುತ್ತವೆ ಅಥವಾ ಹಿಮದ ಕಣಗಳಾಗುತ್ತವೆ. ಈ ಪ್ರಕ್ರಿಯೆ ಸಂಘನನ. ಸಂಘನನ ನೆಲದ ಬಳಿ ನಡೆದರೆ ಓಸು, ಮಂಜು ಅಥವಾ ಪಾಳಿ. ಎತ್ತರದಲ್ಲಿ ನಡೆದರೆ ಮೋಡಗಳು. ಹೌದು, ಮೋಡಗಳು ಪ್ರತಿದಿನ ಕಾಣುತ್ತವೆ. ಅವುಗಳಿಗೂ ವರ್ಗೀಕರಣ ಇದೆ. ಮುಖ್ಯವಾಗಿ ಎತ್ತರ ಮತ್ತು ಆಕೃತಿ ಆಧಾರಿತ. ಉದಾಹರಣೆಗೆ, ಎತ್ತರದ ಮೇಲಿರುವ ತೆಳ್ಳನೆ ನಾರುಗಳಂತೆ ಕಾಣುವವು ಪಕ್ಷಾಭ್ರಮೇಕ, ಹಿಮಕಣಗಳಿಂದ ನಿರ್ಮಿತ. ನಂತರ ರೇಷ್ಮೆಯಂತಹ, ಹತ್ತಿಯಂತಹ ವು ಕಪಾಸಿ ಮೇಘ, ಸ್ವಚ್ಛ ಹವಾಮಾನದಲ್ಲಿ ಕಾಣುವವು. ಹೌದು. ಮತ್ತೊಂದು ಹಾಳೆಯಂತೆ ಆಕಾಶವನ್ನೆಲ್ಲ ಆವರಿಸುವವು ಸ್ತರಿಮೇಘ. ಇವು ಕೆಲವೊಮ್ಮೆ ತುಂತುರು ಮಳೆಯನ್ನು ತರುತ್ತವೆ. ಆದರೆ ಗಾಢ ಬೂದು ಅಥವಾ ಕಪ್ಪು ಮೋಡಗಳು ವರ್ಷಾಮೇಘ, ಮಳೆ, ಹಿಮವನ್ನು ತರುತ್ತವೆ. ಹೌದು, ಸಾಮಾನ್ಯವಾಗಿ ಕಪಾಸಿ ಅಥವಾ ಸ್ತರಿ ಮೇಘಗಳೊಂದಿಗೆ ಸೇರಿ ಕಿಮುಲೋ ನಿಂಬಸ್ ಅಥವಾ ನಿಂಬೋಸ್ಟೇಟಸ್ ಆಗುತ್ತವೆ. ಮೋಡಗಳಲ್ಲಿರುವ ನೀರಿನ ಹನಿಗಳು ಅಥವಾ ಹಿಮಕಣಗಳು ಭಾರವಾದಾಗ ಗಾಳಿ ತಡೆಯಲಾಗುವುದಿಲ್ಲ. ಗುರುತ್ವಾಕರ್ಷಣೆಯಿಂದ ಅವು ಕೆಳಗೆ ಬೀರುತ್ತವೆ. ಇದನ್ನೇ ವರ್ಷಣ ಎನ್ನುತ್ತಾರೆ. ಅಂದರೆ ಮಳೆ, ಹಿಮ, ಆಲೆ ಇವೆಲ್ಲವೂ ವರ್ಷಣ. ಹೌದು, ಇವುಗಳೇ ನಮ್ಮ ಭೂಮಿಯ ಜಲಚಕ್ರದ ವಿಭಿನ್ನ ರೂಪಗಳು. ಇದು ಬಹಳ ಮಹತ್ತರವಾದ ಭಾಗ. ವಾಸ್ತವವಾಗಿಯೂ ಅದ್ಭುತ ವ್ಯವಸ್ಥೆ. ಪ್ರತಿಯೊಂದು ಪದರಕ್ಕೂ ತನ್ನದೇ ಆದ ಪಾತ್ರವಿದೆ. ಟ್ರೋಪೋಸ್ಫಿಯರ್ನಲ್ಲಿ ಹವಾಮಾನ, ಸ್ಟ್ರಾಟೋಸ್ಫಿಯರ್ನಲ್ಲಿ ಓಝೋನ್ ಶೀಲ್ಡ್, ಮೆಸೋಸ್ಫಿಯರ್ನಲ್ಲಿ ಉಲ್ಕಾಪಾತಗಳಿಂದ ರಕ್ಷಣೆ, ಅಯಾನೋಸ್ಫಿಯರ್ನಿಂದ ರೇಡಿಯೋ ಸಂವಹನ, ನಂತರ ಜಲವಾಯು ವಾಷ್ಪದಿಂದ ಮೋಡಗಳು ಹಾಗೂ ಮಳೆಯೆಲ್ಲ ಸೇರಿಕೊಂಡಿವೆ. ಹೌದು, ಸರಿ. ಇದನ್ನೆಲ್ಲ ತಿಳಿದ ಮೇಲೆ ಮಾನವೀಯ ಚಟುವಟಿಕೆಗಳು, ಮಾಲಿನ್ಯ, ಗ್ರೀನ್ಹೌಸ್ ಅನಿಲಗಳ ಹೆಚ್ಚಳ ಇವು ಪದರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಯೋಚಿಸುವುದು ಮುಖ್ಯ. ವಿಶೇಷವಾಗಿ ಟ್ರೋಪೋಸ್ಫಿಯರ್ ಮತ್ತು ಸ್ಟ್ರಾಟೋಸ್ಫಿಯರ್ನ ಓಝೋನ್ ಪದರದ ಮೇಲೆ. ಭವಿಷ್ಯದಲ್ಲಿ ಹವಾಮಾನ ಬದಲಾವಣೆ ಅಥವಾ ಓಝೋನ್ ಪದರದ ದುರ್ಬಲತೆ ಎಂಬ ಪರಿಣಾಮಗಳನ್ನು ತರಬಹುದು. ಈಗ ನಾವು ಭೂ ಆಕೃತಿ ವಿಜ್ಞಾನ, ಜಿಯೋಮಾರ್ಫಾಲಜಿ ಕಡೆ ಹೋಗೋಣ. ನಮ್ಮ ಸುತ್ತಲಿರುವ ಪರ್ವತಗಳು, ಕಣಿವೆಗಳು, ಸಮತಟ್ಟುಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದು ತುಂಬ ರೋಚಕ. ಕಾಲಕ್ರಮೇಣ ಅವು ಬದಲಾಗುತ್ತಲೇ ಇರುತ್ತವೆ. ಹೌದು, ಇದು ಭೂಮಿಯ ನಿರಂತರ ಕಥೆ. ಒಟ್ಟಾರೆ 2 ಬಗೆಯ ಶಕ್ತಿಗಳು ಕೆಲಸ ಮಾಡುತ್ತವೆ. ಹೌದು, ಆಂತರಿಕ ಶಕ್ತಿಗಳು ಎಂಡೋಜೆನಿಕ್ ಫೋರ್ಸಸ್ ಮತ್ತು ಬಾಹ್ಯ ಶಕ್ತಿಗಳು ಎಕ್ಸೋಜೆನಿಕ್ ಫೋರ್ಸಸ್. ಸರಿ, ಇಂದು ನಾವು ಇವುಗಳ ಬಗ್ಗೆ ಹಾಗೂ ಇವುಗಳಿಂದ ರೂಪುಗೊಳ್ಳುವ ಭೂ ಆಕೃತಿಗಳ ಬಗ್ಗೆ ತಿಳಿಯೋಣ. ಮೊದಲು ಆಂತರಿಕ ಶಕ್ತಿಗಳ ಬಗ್ಗೆ. ಇವುಗಳಿಗೆ ಶಕ್ತಿ ಎಲ್ಲಿಂದ ಸಿಗುತ್ತದೆ? ಭೂಮಿಯ ಒಳಗಿನ ಭಾಗಗಳಿಂದ, ಭೂಮಿಯ ಆಂತರಿಕ ತಾಪಮಾನದಿಂದ, ರೇಡಿಯೋ ಸಕ್ರಿಯ ತತ್ವಗಳ ವಿಲಯದಿಂದ ಶಕ್ತಿ ಉತ್ಪತ್ತಿಯಾಗುತ್ತದೆ. ಇದರಲ್ಲಿ ಯಾವ ಯಾವ ಪ್ರಕ್ರಿಯೆಗಳು ಬರುತ್ತವೆ? ಮೊದಲಿಗೆ ಪಟಲ ವಿಕೃತಿ, ಡಯಾಸ್ಟ್ರೋಫಿಸಮ್. ಇದು ಬಹಳ ನಿಧಾನ ಪ್ರಕ್ರಿಯೆ. ಲಕ್ಷಾಂತರ ವರ್ಷಗಳಲ್ಲಿ ಭೂಮಿಯ ಒಂದು ದೊಡ್ಡ ಭಾಗ ನಿಧಾನವಾಗಿ ಮೇಲಕ್ಕೆ ಎತ್ತಿಕೊಳ್ಳುತ್ತದೆ ಅಥವಾ ಕೆಳಗೆ ಕುಸಿಯುತ್ತದೆ. ಹಿಮಾಲಯ ಪರ್ವತಗಳು ಇದರ ಫಲಿತಾಂಶ. ಹೌದು, ಆದರೆ ಎಲ್ಲವೂ ನಿಧಾನವಾಗಿರುವುದಿಲ್ಲ. ಕೆಲವೊಂದು ತಕ್ಷಣವಾಗುವ ಘಟನೆಗಳೂ ಇವೆ. ಉದಾಹರಣೆಗೆ ಜ್ವಾಲಾಮುಖಿ ಸ್ಫೋಟ, ಭೂಕಂಪ. ಇವು ಸಡನ್ ಫೋರ್ಸಸ್. ಹೌದು, ಇವುಗಳೆಲ್ಲ ಸೇರಿ ಹೊಸ ಭೂ ಆಕೃತಿಗಳನ್ನು ನಿರ್ಮಿಸುತ್ತವೆ. ಆದ್ದರಿಂದ ಇವುಗಳನ್ನು ರಚನಾತ್ಮಕ ಶಕ್ತಿಗಳು, ಕನ್ಸ್ಟ್ರಕ್ಟಿವ್ ಫೋರ್ಸಸ್ ಎಂದು ಕರೆಯಲಾಗುತ್ತವೆ. ಸರಿಯಾಗಿ, ಇವು ಭೂಮಿಯ ಪ್ರಾಥಮಿಕ ಆಕಾರವನ್ನು ಕೊಡುತ್ತವೆ. ಅದೇ ಕ್ಯಾನ್ವಾಸ್ ಮೇಲೆ ಬಾಹ್ಯ ಶಕ್ತಿಗಳು ತಮ್ಮ ಕಲೆಯನ್ನು ಮೂಡಿಸುತ್ತವೆ. ಈಗ ಬಾಹ್ಯ ಶಕ್ತಿಗಳ ಕಡೆ ಬರುವುದು. ಎಕ್ಸೋಜೆನಿಕ್ ಫೋರ್ಸಸ್ ಶಕ್ತಿ ಎಲ್ಲಿಂದ ಪಡೆಯುತ್ತವೆ? ಮುಖ್ಯವಾಗಿ ಸೂರ್ಯನಿಂದ, ಕೆಲಮಟ್ಟಿಗೆ ಭೂಗುರುತ್ವಾಕರ್ಷಣದಿಂದಲೂ. ಸೂರ್ಯ ತಾಪಮಾನ, ಮಳೆ, ಗಾಳಿ ಇವುಗಳನ್ನು ನಿಯಂತ್ರಿಸುತ್ತದೆ. ಹೌದು, ಇದನ್ನು ಹೀಗೆ ಕಲ್ಪಿಸಬಹುದು. ಒಳಗಿನ ಶಕ್ತಿಗಳು ನಿರ್ಮಿಸಿರುವ ಕಲ್ಲು ಅಥವಾ ನೆಲವನ್ನು ಹೊರಗಿನ ಶಕ್ತಿಗಳು ಕಲಾವಿದರಂತೆ ನಿಧಾನವಾಗಿ ತೊಳೆದು ಹೊಸ ರೂಪ ಕೊಡುತ್ತವೆ. ಸರಿಯಾಗಿ. ಮೊದಲು ಅಪಕ್ಷಯ, ವೆದರಿಂಗ್. ಇದು ಎಂದರೆ ಚಟ್ರಾಣಗಳ ಒಡೆಯುವುದು. ಆದರೆ ಅವು ತಮ್ಮಲ್ಲಿಯೇ ಉಳಿಯುತ್ತವೆ
ಮಲ್ಬೆ ಬೇರೆಡೆಗೆ ಸಾಗುವುದಿಲ್ಲ. ಇದು ಹೇಗೆ ಸಂಭವಿಸುತ್ತದೆ? 3 ಬಗೆ ಇವೆ: ಭೌತಿಕ ಅಪಕ್ಷಯ, ಫಿಸಿಕಲ್ ವೆದರಿಂಗ್, ರಾಸಾಯನಿಕ ಅಪಕ್ಷಯ, ಕೆಮಿಕಲ್ ವೆದರಿಂಗ್ ಮತ್ತು ಜೈವಿಕ ಅಪಕ್ಷಯ, ಬಯೋಲಾಜಿಕಲ್ ವೆದರಿಂಗ್. ಭೌತಿಕ ಅಪಕ್ಷಯದಲ್ಲಿ ತಾಪಮಾನ ಏರಿಳಿತ, ನೀರಿನ ಹಿಮೀಕರಣ ಮತ್ತು ಕರಗುವಿದು, ಒತ್ತಡ ಕಡಿಮೆಯಾಗುವುದು, ಇವುಗಳಿಂದ ಚಟ್ಟಾಣಗಳು ಒಡೆಯುತ್ತವೆ. ಉದಾಹರಣೆಗೆ, ಮರುಭೂಮಿಯಲ್ಲಿ ಹಗಲು ರಾತ್ರಿ ತಾಪಮಾನ ಬದಲಾವಣೆಗಳಿಂದ ಚಟ್ಟಾಣಗಳು ಚಿಲುಮೆಯಾಗುತ್ತವೆ. ಸರಿ. ರಾಸಾಯನಿಕ ಅಪಕ್ಷಯದಲ್ಲಿ ಚಟ್ಟಾಣಗಳ ಖನಿಜಗಳು ನೀರು ಅಥವಾ ಗಾಳಿಯ ಅನಿಲಗಳೊಂದಿಗೆ ರಾಸಾಯನಿಕ ಕ್ರಿಯೆಗೊಳಗಾಗುತ್ತವೆ. ಉದಾಹರಣೆಗೆ, ಕಬ್ಬಿಣಕ್ಕೆ ಜಂಗು ಬೀಳುವುದು, ಚೂನಾಪತ್ರಿ ನೀರಿನಲ್ಲಿ ಕರಗುವುದು. 3ನೇಯದು ಜೈವಿಕ ಅಪಕ್ಷಯ, ಜೀವಿಗಳಿಂದ ಉಂಟಾಗುವುದು. ಉದಾಹರಣೆಗೆ, ಸಸ್ಯಗಳ ಬೇರುಗಳು ಚಟ್ಟಾಣಗಳಲ್ಲಿ ಬಿರುಕು ಮೂಡಿಸುತ್ತವೆ. ಇನ್ನು ಕೆಲವು ಸಣ್ಣ ಜೀವಿಗಳು ಮಣ್ಣು ರೂಪಿಸುತ್ತವೆ. ಅಂದರೆ ಒಂದು ಚಟ್ಟಾಣ ಮೇಲೆ ಈ 3 ರೀತಿಯ ಅಪಕ್ಷಯ ಪರಿಣಾಮ ಬೀರುತ್ತವೆ. ಹೌದು, ಈ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಒಂದೇ ಸಮಯದಲ್ಲಿ ನಡೆಯುತ್ತವೆ. ಯಾವ ಚಟ್ಟಾಣ ಮೇಲೆ ಯಾವ ರೀತಿಯ ಅಪಕ್ಷಯ ಹೆಚ್ಚಾಗಿ ಪರಿಣಾಮ ಬೀರುತ್ತದೆ ಎಂಬುದು ಅದರ ಘನವಟ ಮತ್ತು ಸ್ಥಳದ ಹವಾಮಾನ ಮೇಲೆ ಅವಲಂಬಿತವಾಗಿರುತ್ತದೆ. ಅರ್ಥವಾಯಿತು. ಮೊದಲು ಚಟ್ಟಾಣ ತನ್ನ ಸ್ಥಳದಲ್ಲಿ ದುರ್ಬಲಗೊಂಡು ಒಡೆಯುತ್ತದೆ. ನಂತರ ಬರುತ್ತದೆ ಅಪರದನ್. ಒಡೆದ ಭಾಗವನ್ನು ಹೊರಗಿನ ಶಕ್ತಿಗಳು, ಹಾಗೆ ನೀರು, ಗಾಳಿ, ಹಿಮ, ಸಮುದ್ರದ ಅಲೆಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುತ್ತವೆ. ಹೌದು, ವೆದರಿಂಗ್ನಲ್ಲಿ ಮಲ್ಬೆ ಸ್ಥಳದಲ್ಲಿಯೇ ಇರುತ್ತದೆ, ಎರೋಷನ್ನಲ್ಲಿ ಅದು ಹರಿದು ಹೋಗುತ್ತದೆ. ಮತ್ತು ಕೊನೆಗೆ ಈ ಶಕ್ತಿಗಳ ಪ್ರಭಾವ ಕಡಿಮೆಯಾಗುವಂತೆ, ಉದಾಹರಣೆಗೆ ನದಿ ನಿಧಾನವಾಗುವಂತೆ ಮಲ್ಬೆವನ್ನು ನೆರೆದಿಡುತ್ತವೆ. ಇದನ್ನು ನಿಕ್ಷೇಪಣ ಅಥವಾ ಡೆಪಾಸಿಷನ್ ಎಂದು ಕರೆಯುತ್ತಾರೆ. ಸರಿಹೊಂದುತ್ತದೆ. ಹೀಗಾಗಿ ವೆದರಿಂಗ್, ಎರೋಷನ್, ಡೆಪಾಸಿಷನ್, WED ಈ ಬಾಹ್ಯ ಶಕ್ತಿಗಳು ಸೇರಿ ಆಂತರಿಕ ಶಕ್ತಿಗಳು ನಿರ್ಮಿಸಿರುವ ಎತ್ತರ ಆಳ ಭಿನ್ನತೆಯನ್ನು ಸಮತಲಗೊಳಿಸಲು ಯತ್ನಿಸುತ್ತವೆ. ಅಂದರೆ ಆಂತರಿಕ ಶಕ್ತಿಗಳು ನಿರ್ಮಿಸುತ್ತವೆ, ಬಾಹ್ಯ ಶಕ್ತಿಗಳು ಸಮತಲಗೊಳಿಸುತ್ತವೆ. ಹೌದು, ಇದೇ ಒಂದು ತಾಣ ತೊರೆ. ಬಾಹ್ಯ ಶಕ್ತಿಗಳನ್ನು ಡಿಸ್ಟ್ರಿಕ್ಟಿವ್ ಫೋರ್ಸಸ್ ಅಥವಾ ಗ್ರಾವಿಟೇಷನಲ್ ಫೋರ್ಸಸ್ ಕೂಡ ಎಂದು ಕರೆಯುತ್ತಾರೆ. ಉದಾಹರಣೆಗೆ ನದಿಗಳು ಭೂಆಕೃತಿಗಳ ನಿರ್ಮಾಣದಲ್ಲಿ ಬಹಳ ಮಹತ್ವಪೂರ್ಣ. ಯೌವನದ ಹಂತದಲ್ಲಿ, ಯೂತ್ಫುಲ್ ಸ್ಟೇಜ್ನಲ್ಲಿ, ನದಿ ವರ್ಟಿಕಲ್ ಎರೋಷನ್ ಮೂಲಕ ತನ್ನ ತಳಿಯನ್ನು ತೆಗ್ಗಿಸುತ್ತಾ ತನ್ನ ವಾಲಿಯನ್ನು ಆಳಗೊಳಿಸುತ್ತದೆ. ಹೌದು, ಇದೇ ಕಾರಣದಿಂದ ವಿ ಶೇಪ್ಡ್ ವ್ಯಾಲೀಸ್ ನಿರ್ಮವಾಗುತ್ತವೆ. ಕೆಲವೊಮ್ಮೆ ಗಾರ್ಜ್ ಅಥವಾ ದೊಡ್ಡದಾದರೆ ಕ್ಯಾನಿಯನ್ ಎನ್ನಲಾಗುತ್ತದೆ. ವಾಟರ್ಫಾಲ್ಸ್ ಕೂಡ ಬಹಳಷ್ಟು ಈ ಹಂತದಲ್ಲಿ ಮೂಡುತ್ತವೆ. ನದಿ ಪರ್ವತದಿಂದ ಸಮತಟ್ಟಿಗೆ ಬಂದಾಗ ಪ್ರೌಢ ಮತ್ತು ಹಳೆಯ ಹಂತದಲ್ಲಿ ಅದರ ಸ್ಲೋಪ್ ಕಡಿಮೆಯಾಗುತ್ತದೆ, ದ್ರೋಣ ನಿಧಾನಗೊಳ್ಳುತ್ತದೆ. ಈಗ ನದಿ ತಳಿಯನ್ನು ಕಡಿತ ಮಾಡಲು ಸಕ್ಷಮವಿಲ್ಲದಿರುವುದರಿಂದ ಅದು ಬದಿಗಳನ್ನು ಅಂದರೆ ಲ್ಯಾಟ್ರಲ್ ಎರೋಷನ್ ಕಡಿತಗೊಳಿಸುತ್ತದೆ. ಇದು ನದಿಯ ವಿಸ್ತಾರ ಅಂದರೆ ವಿಡ್ತ್ ಹೆಚ್ಚಿಸುತ್ತದೆ. ಮಲ್ಬೆ ಕೂಡ ಡೆಪಾಸಿಷನ್ ಆಗಿ ನೆರೆದಿಡುತ್ತದೆ. ಹೀಗಾಗಿ ಫ್ಲಡ್ ಪ್ಲೇನ್ಸ್ ರೂಪುಗೊಳ್ಳುತ್ತವೆ. ನದಿ ಮಿಯಾಂಡರ್ಸ್ ಅಥವಾ ಸರ್ಪದಂತೆ ವಾಳುವ ಮಾರ್ಗಗಳನ್ನು ಅನುಸರಿಸುತ್ತದೆ. ಕೆಲವೊಮ್ಮೆ ಈ ಬೆಂಡ್ಸ್ ಹೆಚ್ಚಾಗುತ್ತವೆ. ನದಿ ನೇರ ಮಾರ್ಗ ಕಂಡುಹಿಡಿದಾಗ ಹಳೆಯ ತಿರುವಿನ ಭಾಗವನ್ನು ಕತ್ತರಿಸಿ ಹೊಸ ಆಕ್ಸ್ಬೌ ಲೇಕ್ ರೂಪುಗೊಳ್ಳುತ್ತದೆ. ಕೊನೆಗೆ ನದಿ ಸಮುದ್ರದಲ್ಲಿ ಸೇರುವಾಗ ಅದರ ದ್ರೋಣ ಬಹಳ ನಿಧಾನವಾಗುತ್ತದೆ. ಎಲ್ಲ ಮಲ್ಬೆಯನ್ನು ಡೆಲ್ಟಾ ರೂಪದಲ್ಲಿ ನೆರೆದಿಡುತ್ತದೆ. ಉದಾಹರಣೆಗೆ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ. ನದಿಯ ಪೂರ್ತಿ ಪ್ರಯಾಣದಲ್ಲಿ ಹಲವು ವಿಭಿನ್ನ ಭೂಆಕೃತಿ ರೂಪಗಳು ಮೂಡುತ್ತವೆ. ಇದು ತೋರಿಸುತ್ತದೆ ಹೇಗೆ ಒಂದು ಬಾಹ್ಯ ಶಕ್ತಿ, ನೀರು, ವಿಭಿನ್ನ ಸ್ಲೋಪ್ ಮತ್ತು ದ್ರೋಣದಲ್ಲಿ ವಿವಿಧ ರೀತಿಯ ಎರೋಷನ್ ಮತ್ತು ಡೆಪಾಸಿಷನ್ ಮಾಡುತ್ತದೆ. ಯೌವನ ಹಂತದಲ್ಲಿ ವರ್ಟಿಕಲ್ ಎರೋಷನ್ ಮುಖ್ಯ. ನಂತರ ಲ್ಯಾಟ್ರಲ್ ಎರೋಷನ್ ಮತ್ತು ಡೆಪಾಸಿಷನ್ ಹೆಚ್ಚಾಗುತ್ತದೆ. ನದಿಗಳಲ್ಲದೆ ಗಾಳಿ, ಟಿಬ್ಬ, ಮಶ್ರೂಮ್ ರಾಕ್ಸ್, ಹಿಮಾನಿ, ಯು ಶೇಪ್ಡ್ ವ್ಯಾಲೀಸ್, ಮೊರೈನ್ಸ್, ಸಮುದ್ರದ ಅಲೆಗಳು, ಕ್ಲಿಫ್ಸ್ ಮತ್ತು ಬೀಚಸ್ ರಚಿಸುತ್ತವೆ. ಹೀಗಾಗಿ ಭೂಮಿಯ ಮೇಲ್ಮೈ ಎಲ್ಲ ಆಂತರಿಕ ಶಕ್ತಿಗಳ ಅಂದರೆ ಎಂಡೋಜೆನಿಕ್ ಫೋರ್ಸಸ್ ನಿರ್ಮಾಣ ಮತ್ತು ಬಾಹ್ಯ ಶಕ್ತಿಗಳ ಅಂದರೆ ಎಕ್ಸೋಜೆನಿಕ್ ಫೋರ್ಸಸ್ ಶಿಲ್ಪಕಲೆಯ ನಡುವಿನ ನಿರಂತರ ಡೈನಾಮಿಕ್ ಈಕ್ವಿಲಿಬ್ರಿಯಂನ ಫಲಿತಾಂಶ. ಹೌದು, ನೀವು ಹೇಳಿದ್ದು ತುಂಬಾ ಸರಿಯೇ. ಒಂದು ಕಡೆ ಆಂತರಿಕ ಶಕ್ತಿಗಳು ಅಂದರೆ ಎಂಡೋಜೆನಿಕ್ ಫೋರ್ಸಸ್ ಎತ್ತರ ಹೆಚ್ಚಿಸುತ್ತವೆ. ಮತ್ತೊಂದು ಕಡೆ ಬಾಹ್ಯ ಶಕ್ತಿಗಳು ಅಂದರೆ ಎಕ್ಸೋಜೆನಿಕ್ ಫೋರ್ಸಸ್ ಅದನ್ನು ಕಡಿಮೆ ಮಾಡುತ್ತವೆ.
ಮತ್ತು ಈ ಭೂ ಆಕೃತಿಕ ಪ್ರಕ್ರಿಯೆಗಳು ಅಂದರೆ ಜಿಯೋಮಾರ್ಫಿಕ್ ಪ್ರಾಸೆಸಸ್ ಎಂದಿಗೂ ನಿಲ್ಲುವುದಿಲ್ಲ, ಸದಾ ನಡೆಯುತ್ತಲೇ ಇರುತ್ತವೆ, ಕೆಲವೊಮ್ಮೆ ನಿಧಾನವಾಗಿ, ಕೆಲವೊಮ್ಮೆ ವೇಗವಾಗಿ. ಇಲ್ಲೇ ಒಂದು ಮಹತ್ವದ ವಿಚಾರ ಎದುರಾಗಿ ಬರುತ್ತದೆ. ಏನದು? ಈಗ ಈ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳ ನಡುವೆ ಒಂದು ರೀತಿಯ ಸಮತೋಲನ ಇದೆ. ಆದರೆ ಭವಿಷ್ಯದಲ್ಲಿ ಈ ಸಮತೋಲನ ಬದಲಾಗಿದೆ ಅಂದರೆ, ಉದಾಹರಣೆಗೆ ಕ್ಲೈಮೇಟ್ ಚೇಂಜ್ ಕಾರಣದಿಂದ ಮಳೆಯ ಮಾದರಿ ಅಂದರೆ ರೈನ್ಫಾಲ್ ಪ್ಯಾಟರ್ನ್ ಬದಲಾಗಬಹುದು, ಅಥವಾ ಹಿಮಾನಿಗಳು ಅಂದರೆ ಗ್ಲೇಷಿಯರ್ಸ್ ತೀವ್ರವಾಗಿ ಕರಗಬಹುದು, ಅಥವಾ ಭೂಮಿಯ ಒಳಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಚಲನೆಗಳಲ್ಲಿ ದೊಡ್ಡ ಬದಲಾವಣೆಯಾಗಬಹುದು. ಹೌದು, ಆಗ ಭೂಮಿಯ ಮೇಲ್ಮೈ ಮೇಲೆ ಹೇಗೆ ಬದಲಾವಣೆಗಳು ಸಂಭವಿಸುತ್ತವೆ ಮತ್ತು ಅವು ಎಷ್ಟು ವೇಗವಾಗಿ ನಡೆಯುತ್ತವೆ ಎಂಬುದು ಒಂದು ದೊಡ್ಡ ಪ್ರಶ್ನೆ. ಭವಿಷ್ಯದಲ್ಲಿ ನಮ್ಮ ಭೂಮಿಯ ಮುಖಮಾದರಿ ಹೇಗಿರುತ್ತದೆ ಎಂಬುದು ಈ ಬದಲಾದ ಶಕ್ತಿಗಳ ಸಮತೋಲನದ ಮೇಲೆ ಅವಲಂಬಿತವಾಗಿದೆ. ಸರಿ, ಈಗ ಹೇಳಿ, ಈ ಗಾಳಿಗಳು ಅಂದರೆ ವಿಂಡ್ಸ್ ಏಕೆ ಬೀಗುತ್ತವೆ, ಹೇಗೆ ರೂಪುಗೊಳ್ಳುತ್ತವೆ ಮತ್ತು ಅವು ನಮ್ಮ ಹವಾಮಾನ ಅಂದರೆ ವೆದರ್ ಮೇಲೆ ಯಾವ ಪರಿಣಾಮ ಬೀರುತ್ತವೆ? ನೋಡಿ, ಗಾಳಿ ಬೀಸುವ ಮೂಲ ಕಾರಣವೇ ಏರ್ ಪ್ರೆಷರ್ ಅಂತರ, ಗಾಳಿಯ ಒತ್ತಡ. ಹೌದು, ಗಾಳಿ ಸದಾ ಹೈ ಪ್ರೆಷರ್ ಏರಿಯಾಯಿಂದ ಲೋ ಪ್ರೆಷರ್ ಏರಿಯಾ ಕಡೆಗೆ ಹರಿಯುತ್ತದೆ. ಇದು ಪ್ರಕೃತಿಯ ಒತ್ತಡ ಸಮನಾಗಿಸುವ ವಿಧಾನ. ಸರಿಯಾಗಿ, ಅಂದರೆ ಗಾಳಿ ಹೆಚ್ಚು ದಟ್ಟ ಇರುವ ಕಡೆ ಹೈ ಪ್ರೆಷರ್, ಕಡಿಮೆ ದಟ್ಟತೆ ಇರುವ ಕಡೆ ಲೋ ಪ್ರೆಷರ್. ಈ ದಟ್ಟತೆ ತಾಪಮಾನದೊಂದಿಗೆ ಸಂಬಂಧಿಸಿದೆ. ಬಿಟ್ಟಿರಿ, ಗಾಳಿ ಬಿಸಿಯಾದಾಗ ಅದು ವಿಸ್ತರಿಸುತ್ತದೆ, ಹಗುರವಾಗುತ್ತದೆ ಮತ್ತು ಮೇಲಕ್ಕೆ ಇರುತ್ತದೆ. ಇದರಿಂದ ಕೆಳಗೆ ಲೋ ಪ್ರೆಷರ್ ರೂಪುಗೊಳ್ಳುತ್ತದೆ. ಮತ್ತೊಂದು ಕಡೆ ಚಳಿಗಾಳಿ ಭಾರಿಯಾಗಿರುವುದರಿಂದ ಕೆಳಗಡೆ ಕುಳಿತುಕೊಳ್ಳುತ್ತದೆ ಮತ್ತು ಅಲ್ಲಿ ಹೈ ಪ್ರೆಷರ್ ನಿರ್ಮಾಣವಾಗುತ್ತದೆ. ಹೀಗಾಗಿ ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆ ಗಾಳಿ ಹರಿಯುವುದು ಅದೇ ವಿಂಡ್. ಅರ್ಥವಾಗಿದೆ, ಇದೇ ಮೂಲತತ್ವ. ಈಗ ಕೆಲವು ವಿಶೇಷ ಗಾಳಿಗಳನ್ನು ನೋಡೋಣ. ಉದಾಹರಣೆಗೆ ಸಮುದ್ರ ಮತ್ತು ಭೂಮಿಯ ಕರಾವಳಿ ಪ್ರದೇಶಗಳಲ್ಲಿ ಅನುಭವವಾಗುವ ಸೀ ಬ್ರೀಸ್ ಮತ್ತು ಲ್ಯಾಂಡ್ ಬ್ರೀಸ್. ಹೌದು, ಇವು ಲೋಕಲ್ ವಿಂಡ್ಸ್. ದಿನದ ಹೊತ್ತಿನಲ್ಲಿ ಭೂಮಿ ಸಮುದ್ರಕ್ಕಿಂತ ಬೇಗ ಬಿಸಿಯಾಗುತ್ತದೆ. ಅದರ ಮೇಲಿನ ಗಾಳಿ ಬಿಸಿಯಾಗಿ ಮೇಲಕ್ಕೆ ಏರುತ್ತದೆ. ಅಲ್ಲಿ ಲೋ ಪ್ರೆಷರ್ ನಿರ್ಮಾಣವಾಗುತ್ತದೆ. ಸಮುದ್ರದ ಮೇಲೆ ಹೋಲಿಸಿದರೆ ಹೈ ಪ್ರೆಷರ್ ಇರುತ್ತದೆ. ಹೀಗಾಗಿ ಗಾಳಿ ಸಮುದ್ರದಿಂದ ಭೂಮಿಯ ಕಡೆ ಬೀಸುತ್ತದೆ. ಅದೇ ಸೀ ಬ್ರೀಸ್. ಹೌದು, ಇದು ಮಧ್ಯಾಹ್ನದ ನಂತರ ಹೆಚ್ಚು ಅನುಭವವಾಗುವ ತಂಪಾದ ಗಾಳಿ. ಆದರೆ ರಾತ್ರಿ ಆಗಾಗ ಭೂಮಿ ಬೇಗ ಚಳಿ ಹಿಡಿಯುತ್ತದೆ, ಸಮುದ್ರಕ್ಕಿಂತ ಚಳಿಯಾಗುತ್ತದೆ. ಆಗ ಭೂಮಿಯ ಮೇಲೆ ಹೈ ಪ್ರೆಷರ್ ಮತ್ತು ಸಮುದ್ರದ ಮೇಲೆ ಲೋ ಪ್ರೆಷರ್ ಉಂಟಾಗುತ್ತದೆ. ಹೀಗಾಗಿ ಗಾಳಿ ಭೂಮಿಯಿಂದ ಸಮುದ್ರದ ಕಡೆ ಬೀಸುತ್ತದೆ. ಇದನ್ನು ಲ್ಯಾಂಡ್ ಬ್ರೀಸ್ ಎನ್ನುತ್ತಾರೆ. ಸರಿಯಾಗಿದೆ, ಇದು ಪ್ರತಿದಿನ ನಡೆಯುವ ಚಕ್ರ. ಆದರೆ ಇದು ಭೂಮಿಯ ಮೇಲ್ಮೈ ಹತ್ತಿರದ ಗಾಳಿಗಳ ಕತೆ. ಹವಾಮಾನ ನಕ್ಷೆಯಲ್ಲಿ ನಾವು ನೋಡುವ ಐಸೋಬಾರ್ಸ್ ಹಾಗೂ ಮೇಲ್ಭಾಗದಲ್ಲಿ ಬೀಸುವ ಗಾಳಿಗಳಲ್ಲಿ ಜಿಯೋಸ್ಟ್ರಾಫಿಕ್ ವಿಂಡ್ಸ್ ಅನ್ನುವ ಒಂದು ಹೆಸರು ಬರುತ್ತದೆ. ಅವು ಏನು? ಜಿಯೋಸ್ಟ್ರಾಫಿಕ್ ವಿಂಡ್ಸ್ ಅಂದರೆ ವಾತಾವರಣದ ಮೇಲ್ಭಾಗದಲ್ಲಿ ಬೀಸುವ ತೀವ್ರ ವೇಗದ ಗಾಳಿಗಳು. ಅವು ಬಹುತೇಕ ಐಸೋಬಾರ್ಸ್ಗೆ ಸಮಾಂತರವಾಗಿ ಹರಿಯುತ್ತವೆ. ಐಸೋಬಾರ್ಸ್ ಅಂದರೆ ಸಮಾನ ಏರ್ ಪ್ರೆಷರ್ ಇರುವ ಬಿಂದುಗಳನ್ನು ಸಂಪರ್ಕಿಸುವ ರೇಖೆಗಳು. ಹೌದು, ಇವು ಎತ್ತರದಲ್ಲಿ ಬೀಸುವುದರಿಂದ ಭೂಮಿಯ ಘರ್ಷಣೆ ಅಂದರೆ ಫ್ರಿಕ್ಷನ್ನ ಪ್ರಭಾವ ಇಲ್ಲದಷ್ಟೇ ಕಡಿಮೆ ಇರುತ್ತದೆ. ಇವುಗಳ ದಿಕ್ಕು ಮತ್ತು ವೇಗ ಎರಡು ಶಕ್ತಿಗಳ ಸಮತೋಲನದಿಂದ ನಿರ್ಧಾರವಾಗುತ್ತದೆ. ಒಂದು ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್, ಅದು ಗಾಳಿಯನ್ನು ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ ತಳ್ಳುತ್ತದೆ. ಇನ್ನೊಂದು ಕೋರಿಯಾಲಿಸ್ ಫೋರ್ಸ್, ಅದು ಭೂಮಿಯ ಭ್ರಮಣದಿಂದ ಉಂಟಾಗುತ್ತದೆ. ಈ ಎರಡರ ಸಮತೋಲನದಿಂದ ಜಿಯೋಸ್ಟ್ರೋಫಿಕ್ ವಿಂಡ್ಸ್ ಐಸೋಬಾರ್ಸ್ಗೆ ಸಮಾಂತರವಾಗಿ ಹರಿಯುತ್ತವೆ. ಇವು ದೊಡ್ಡ ಹವಾಮಾನ ವ್ಯವಸ್ಥೆಗಳನ್ನು ಚಲಾಯಿಸಲು ಸಹಾಯಕವಾಗುತ್ತವೆ. ಕೋರಿಯಾಲಿಸ್ ಫೋರ್ಸ್, ಇದೇ ಶಕ್ತಿಯ ಹೆಸರನ್ನು ನಾವು ಸೈಕ್ಲೋನ್ಸ್ ರೂಪುಗೊಳ್ಳುವಾಗಲೂ ಕೇಳುತ್ತೇವೆ. ಈ ಅಪಾಯಕಾರಿ ಚಂಡಮಾರುತಗಳು ಹೇಗೆ ರೂಪುಗೊಳ್ಳುತ್ತವೆ? ಹೌದು, ಇಲ್ಲಿ ಕೋರಿಯಾಲಿಸ್ ಫೋರ್ಸ್ ಬಹಳ ಮುಖ್ಯ. ಸೈಕ್ಲೋನ್ ರೂಪುಗೊಳ್ಳಲು ಹಲವು ಅಂಶಗಳು ಬೇಕಾಗುತ್ತವೆ. ಉದಾಹರಣೆಗೆ ಸಮುದ್ರ ಮೇಲ್ಮೈ ತಾಪಮಾನ ಹೆಚ್ಚು ಬಿಸಿ ಇರಬೇಕು, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ಇದರಿಂದ ಗಾಳಿಗೆ ತೇವ ಮತ್ತು ಶಕ್ತಿ ದೊರಕುತ್ತದೆ. ಹೌದು, ಮತ್ತು ಕೋರಿಯೋಲಿಸ್ ಫೋರ್ಸ್ ಇರಬೇಕು. ಅದು ಗಾಳಿಗೆ ಆ ಭ್ರಮಣ ಅಂದರೆ ಸ್ಪಿನ್ನಿಂಗ್ ಎಫೆಕ್ಟ್ ನೀಡುತ್ತದೆ. ಇದೇ ಕಾರಣಕ್ಕೆ ಸೈಕ್ಲೋನ್ಸ್ ನೇರವಾಗಿ ಭೂಮಧ್ಯ ರೇಖೆ ಅಂದರೆ ಈಕ್ವೇಟರ್ನಲ್ಲಿ ರೂಪುಗೊಳ್ಳುವುದಿಲ್ಲ, ಏಕೆಂದರೆ ಅಲ್ಲಿ ಕೋರಿಯೋಲಿಸ್ ಫೋರ್ಸ್ ಶೂನ್ಯಕ್ಕೆ ಸಮಾನವಾಗಿರುತ್ತದೆ. ಆಗುತ್ತೆ. ಅಯ್ಯೋ, ಇದು ಸರಿ. ಹೌದು, ಹಾಗೆಯೇ ಗಾಳಿಯ ವೇಗದಲ್ಲಿ ಎತ್ತರದೊಂದಿಗೆ ಹೆಚ್ಚು ಬದಲಾವಣೆ ಇರಬಾರದು. ಮತ್ತು ಮೊದಲೇ ಒಂದು ಸಣ್ಣ ಕಡಿಮೆ ಒತ್ತಡ ಪ್ರದೇಶ ಲೋ ಪ್ರೆಷರ್ ಏರಿಯಾ ಇರಬೇಕು. ಈ ಎಲ್ಲ ಪರಿಸ್ಥಿತಿಗಳು ಸೇರಿದಾಗ ಬಿಸಿ ತೇವಯುಕ್ತ ಗಾಳಿ ವೇಗವಾಗಿ ಮೇಲಕ್ಕೇರುತ್ತದೆ ಮತ್ತು ಕೋರಿಯಾಲಿಸ್ ಬಲದ ಕಾರಣದಿಂದ ತಿರುಗಲಾರಂಭಿಸುತ್ತದೆ. ಹೀಗೆ ಚಕ್ರವಾತ ಅಂದರೆ ಸೈಕ್ಲೋನ್ ಉಂಟಾಗುತ್ತದೆ.
ಮತ್ತು ಇದೇ ಕೋರಿಯಾಲಿಸ್ ಬಲದ ಕಾರಣದಿಂದ ಉತ್ತರ ಗೋಳಾರ್ಧದಲ್ಲಿ ಗಾಳಿಗಳು ಆಂಟಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ ಕೇಂದ್ರದ ಕಡೆಗೆ ತಿರುಗುತ್ತವೆ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಕ್ಲಾಕ್ ವೈಸ್ ದಿಕ್ಕಿನಲ್ಲಿ. ಹೌದಾ? ಹೌದು ಬೆಕ್ಕಳಿಯೇ, ಸರಿ. ಕೋರಿಯಾಲಿಸ್ ಬಲವು ಉತ್ತರ ಗೋಳಾರ್ಧದಲ್ಲಿ ಚಲಿಸುವ ವಸ್ತುಗಳನ್ನು ಬಲಭಾಗಕ್ಕೆ ತಿರುಗಿಸುತ್ತದೆ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಎಡಭಾಗಕ್ಕೆ. ಇದರಿಂದಲೇ ಚಕ್ರವಾತಗಳ ವಿಶೇಷ ತಿರುಗುವಿಕೆ ಉಂಟಾಗುತ್ತದೆ. ಹಾಗಿದ್ರೆ ಉಷ್ಣವಲಯ ಚಕ್ರವಾತ ಮತ್ತು ಶೀತೋಷ್ಣ ಚಕ್ರವಾತ ನಡುವಿನ ಮುಖ್ಯ ವ್ಯತ್ಯಾಸ ಏನು? ನೋಡಿ, ಮುಖ್ಯ ವ್ಯತ್ಯಾಸ ಅವುಗಳ ರೂಪುಗೊಳ್ಳುವ ಸ್ಥಳ ಮತ್ತು ವಿಧಾನದಲ್ಲಿ. ಉಷ್ಣವಲಯ ಚಕ್ರವಾತ ಹೆಸರೇ ಹೇಳುವಂತೆ ಕರ್ಕಟ ವೃತ್ತ ಮತ್ತು ಮಕರ ವೃತ್ತಗಳ ನಡುವೆ ಬಿಸಿ ಸಮುದ್ರಗಳಲ್ಲಿ ಉಂಟಾಗುತ್ತದೆ. ಇದರ ಶಕ್ತಿ ಮೂಲ ಬಿಸಿ ಸಮುದ್ರ ನೀರಿನಿಂದ ಬಿಡುಗಡೆಯಾಗುವ ಸಾಂದ್ರಿತ ಉಷ್ಣಶಕ್ತಿ, ಅಂದರೆ ಲೇಟೆಂಟ್ ಹೀಟ್. ಸರಿಯಾಗಿದೆ. ಆದರೆ ಶೀತೋಷ್ಣ ಚಕ್ರವಾತಗಳು ಮಧ್ಯ ಅಕ್ಷಾಂಶಗಳಲ್ಲಿ ರೂಪುಗೊಳ್ಳುತ್ತವೆ, ಅಂದರೆ ಟ್ರಾಪಿಕ್ಸ್ನ ಹೊರಗೆ. ಅಲ್ಲಿ ಬಿಸಿ ಮತ್ತು ಚಳಿಗಾಳಿಗಳು ಸೇರುವ ಸ್ಥಳಗಳಲ್ಲಿ. ಅಲ್ಲಿ ವಾತಾಗ್ರಗಳು ಉಂಟಾಗುತ್ತವೆ. ಇವುಗಳಿಗೆ ಶಕ್ತಿ ಮೂಲ ಗಾಳಿಗಳ ತಾಪಮಾನ ವ್ಯತ್ಯಾಸ. ಅರ್ಥವಾಯಿತು. ಇದು ಚಕ್ರವಾತಗಳ ವಿಷಯ. ಆದರೆ ಸಂಪೂರ್ಣ ಭೂಮಿಯಲ್ಲಿಯೂ ಒಂದು ದೊಡ್ಡ ಸ್ಥಿರಗಾಳಿಯ ಮಾದರಿ ಇದೆಯೇ? ಹೌದು, ಖಂಡಿತವಾಗಿ ಇದೆ. ಭೂಮಿ ತಿರುಗುತ್ತಿರುತ್ತದೆ ಮತ್ತು ಭೂಮಧ್ಯ ರೇಖೆಯಿಂದ ಧ್ರುವಗಳವರೆಗೆ ತಾಪಮಾನದಲ್ಲಿ ಅಪಾರ ವ್ಯತ್ಯಾಸವಿದೆ. ಈ ಕಾರಣಗಳಿಂದ ಸ್ಥಿರ ಗಾಳಿ ಪೇಟೆಗಳು ನಿರ್ಮಾಣವಾಗಿವೆ. ಹೌದು, ನಾನು ಓದಿದ್ದೇನೆ. ಟ್ರೇಡ್ ವಿಂಡ್ಸ್, ವೆಸ್ಟರ್ಲೀಸ್. ಖಂಡಿತ. ಭೂಮಧ್ಯ ರೇಖೆಯ ಸಮೀಪದಿಂದ ಬರುವ ವ್ಯಾಪಾರಿಕ ಪವನಗಳು, ನಂತರ ಮಧ್ಯ ಅಕ್ಷಾಂಶಗಳ ಪಶ್ಚಿಮ ಗಾಳಿಗಳು ಮತ್ತು ಧ್ರುವೀಯ ಪ್ರದೇಶಗಳ ಪೋಲಾರ್ ಈಸ್ಟರ್ಲೀಸ್. ಇವೆಲ್ಲವೂ ದೊಡ್ಡ ಗಾಳಿ ಚಲನಾ ಕೋಶಗಳ ಭಾಗ. ಹ್ಯಾಡ್ಲಿ ಸೆಲ್, ಫೆರೆಲ್ ಸೆಲ್ ಮತ್ತು ಪೋಲಾರ್ ಸೆಲ್. ಇವು ಭಾರೀ ಕನ್ವೇಯರ್ ಬೆಲ್ಟ್ಗಳು ಹೀಗೆ ಕಾರ್ಯನಿರ್ವಹಿಸುತ್ತವೆ. ಬಿಸಿಲು ಮತ್ತು ತೇವವನ್ನು ಭೂಮಧ್ಯ ರೇಖೆಯಿಂದ ಧ್ರುವಗಳ ಕಡೆಗೆ ಮತ್ತು ಹಿಂತಿರುಗಿ ಸಾಗಿಸುತ್ತವೆ. ಭೂಮಿಯ ಹವಾಮಾನ ಮತ್ತು ವಾತಾವರಣವನ್ನು ಸಮತೋಲನದಲ್ಲಿಡುತ್ತವೆ. ಮತ್ತು ಇವುಗಳ ಜೊತೆಗೆ ಜೆಟ್ ಸ್ಟ್ರೀಮ್ಸ್ ಕೂಡ ಇವೆ. ಅತಿಯಾದ ಎತ್ತರದಲ್ಲಿ ಬಹಳ ವೇಗವಾಗಿ ಹರಿಯುವ ಗಾಳಿಯ ಪ್ರವಾಹಗಳು. ಸರಿಯಾಗಿ ಹೇಳಿದಿರಿ. ಜೆಟ್ ಸ್ಟ್ರೀಮ್ಸ್ ಅಂದರೆ ಮೇಲಿನ ವಾಯುಮಂಡಲದ ಟ್ರೋಪೋಪಾಸ್ ಸಮೀಪ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವ ತುಂಬಾ ವೇಗ ಮತ್ತು ಕಿರಿದ ಗಾಳಿಯ ನದಿಗಳು. ಇವುಗಳ ವೇಗ ಪ್ರತಿ ಗಂಟೆಗೆ 100 ಕಿಲೋಮೀಟರ್ ತಲುಪಬಹುದು. ಮಧ್ಯ ಅಕ್ಷಾಂಶಗಳ ಹವಾಮಾನವನ್ನು, ವಿಶೇಷವಾಗಿ ಚಂಡುಮಾರುತಗಳ ದಾರಿ ಮತ್ತು ತೀವ್ರತೆಯನ್ನು ಬಹಳಷ್ಟು ಪ್ರಭಾವಿಸುತ್ತದೆ. ಹಾಗಾಗಿ ಒಟ್ಟಾರೆ ನಾವು ಅರ್ಥ ಮಾಡಿಕೊಂಡಿದ್ದು, ಗಾಳಿಗಳು ಒತ್ತಡ ವ್ಯತ್ಯಾಸದಿಂದ ಹರಿಯುತ್ತವೆ. ಸಣ್ಣ ಮಟ್ಟಿನಲ್ಲಿ ಭೂಮಿ ಸಮುದ್ರ ಗಾಳಿ ಸೇತುವೆಗಳು, ದೊಡ್ಡ ಮಟ್ಟಿನಲ್ಲಿ ಜಿಯೋಸ್ಟ್ರೋಫಿಕ್ ವಿಂಡ್ಸ್ ಮತ್ತು ಜೆಟ್ ಸ್ಟ್ರೀಮ್ಸ್, ವಿಶೇಷ ಪರಿಸ್ಥಿತಿಗಳಲ್ಲಿ ಅಪಾಯಕಾರಿ ಚಕ್ರವಾತಗಳು ಮತ್ತು ಭೂಮಿಯ ಮೇಲೆ ಸ್ಥಿರ ಗಾಳಿಯ ಪೇಟೆಗಳು. ಖಂಡಿತ. ಗಾಳಿಗಳ ಈ ಸಂಪೂರ್ಣ ವ್ಯವಸ್ಥೆ ಭೂಮಿಯ ಜೀವಕ್ಕೆ, ಶಕ್ತಿಯ ಸಮತೋಲನಕ್ಕೆ ಅತಿ ಮುಖ್ಯ. ಹಾಗಾದರೆ ಈಗ ಯೋಚಿಸಬೇಕಾದ ಮುಖ್ಯ ವಿಷಯವೆಂದರೆ, ಜಲವಾಯು ಬದಲಾವಣೆ ಈ ಸ್ಥಾಪಿತ ಗಾಳಿಯ ಮಾದರಿಯನ್ನು ಹೇಗೆ ಬದಲಾಯಿಸುತ್ತಿದೆ? ನಮ್ಮ ಮಾನ್ಸೂನ್, ಜೆಟ್ ಸ್ಟ್ರೀಮ್ಸ್ ಅಥವಾ ಟ್ರೇಡ್ ವಿಂಡ್ಸ್ ಮೇಲೆ ಏನು ಪರಿಣಾಮ ಬೀರುತ್ತದೆ? ಭವಿಷ್ಯದಲ್ಲಿ ಏನು ಬದಲಾವಣೆಗಳಾಗಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೌದು, ಜಲವಾಯು ಮತ್ತು ಸಮುದ್ರ ಪ್ರವಾಹಗಳು. ಖಂಡಿತ. ನಮ್ಮ ಗ್ರಹದ ಹವಾಮಾನ ಮತ್ತು ಸಂಪೂರ್ಣ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಹೌದು. ಆರಂಭ ಜಲವಾಯುವಿನಿಂದ ಮಾಡೋಣ. ಜಲವಾಯು ಅಂದರೆ ಯಾವಾಗಲೂ ಒಂದು ಪ್ರದೇಶದ ದೀರ್ಘಾವಧಿ ಹವಾಮಾನ ಸ್ಥಿತಿ. ಅಂದರೆ ಇಂದು ಸೂರ್ಯನ ಬೆಳಕು ಇದೆಯೇ ಅಥವಾ ನಾಳೆ ಮಳೆ ಬರುತ್ತದೆಯೇ ಎಂಬುದಲ್ಲ, ಆದರೆ ಕನಿಷ್ಠ 30 ವರ್ಷಗಳ ಸರಾಸರಿ ಹವಾಮಾನ ಸ್ಥಿತಿ. ಅಂದರೆ ಬಿಸಿಯಾಗಿದೆಯೇ, ಚಳಿಯೇ, ಒಣಗಿದೆಯೇ ಅಥವಾ ತೇವಯುಕ್ತವಾಗಿದೆಯೇ? ಹಾಗಿದ್ರೆ ಜಗತ್ತಿನ ವಿವಿಧ ಜಲವಾಯುಗಳನ್ನು ಅರ್ಥ ಮಾಡಿಕೊಳ್ಳಲು ಯಾವುದಾದರೂ ವ್ಯವಸ್ಥೆ ಇದೆಯೇ? ಇದೆ. ಅದನ್ನು ಕೋಪೆನ್ ಜಲವಾಯು ವರ್ಗೀಕರಣ ಎನ್ನುತ್ತಾರೆ. ಇದು 1884ರಲ್ಲಿ ಬಂದದ್ದು. ತುಂಬ ಹಳೆಯದು, ಆದರೆ ಇಂದಿಗೂ ಬಳಸುತ್ತಿದ್ದಾರೆ. ಇದು ಜಗತ್ತಿನ ಎಲ್ಲಾ ಜಲವಾಯುಗಳನ್ನು ಕೆಲವು ಮುಖ್ಯ ವರ್ಗಗಳಾಗಿ ವಿಭಜಿಸುತ್ತದೆ. ಸರಿಯಾಗಿದೆ. ಆ ಪ್ರಮುಖ ವರ್ಗಗಳು ಯಾವುವು? ಒಟ್ಟಾರೆ 5. ಎ. ಉಷ್ಣವಲಯ, ಅಂದರೆ ಟ್ರಾಪಿಕಲ್ ಕ್ಲೈಮೇಟ್. ಇಲ್ಲಿ ವರ್ಷಪೂರ್ತಿ ಬಿಸಿ ಮತ್ತು ತೇವ. ಉದಾಹರಣೆಗೆ ಅಮೆಜಾನ್ ಅರಣ್ಯಗಳು. ಬಿ. ಶುಷ್ಕ, ಅಂದರೆ ಡ್ರೈ. ಅಲ್ಲಿ ಮಳೆಯು ತುಂಬ ಕಡಿಮೆ. ಉದಾಹರಣೆಗೆ ಮರುಭೂಮಿ ಮತ್ತು ಹುಲ್ಲುಗಾವಲು ಪ್ರದೇಶಗಳು. ಸಿ. ಉಷ್ಣ ಶೀತೋಷ್ಣ ಉಷ್ಣವಲಯ, ಅಂದರೆ ವಾರ್ಮ್ ಟೆಂಪರೇಟ್ ಕ್ಲೈಮೇಟ್. ಇಲ್ಲಿ ಚಳಿಗಾಲ ಹೆಚ್ಚು ತೀವ್ರವಿಲ್ಲ, ಬೇಸಿಗೆ ಸರಾಸರಿ ಬಿಸಿ. ನಮ್ಮ ದೇಶದ ಕೆಲವು ಭಾಗಗಳು ಇದರಲ್ಲಿ ಬರುತ್ತವೆ. ಡಿ. ಹಿಮಶೀತ ಖಂಡಾಂತರ ಜಲವಾಯು, ಅಂದರೆ ಕಾಂಟಿನೆಂಟಲ್ ಕ್ಲೈಮೇಟ್. ಇಲ್ಲಿ ಚಳಿಗಾಲ ಬಹಳ ತೀವ್ರ, ಬೇಸಿಗೆ ಸ್ವಲ್ಪ ಬಿಸಿ. ಇ. ಧ್ರುವೀಯ ಜಲವಾಯು, ಅಂದರೆ ಪೋಲಾರ್ ಕ್ಲೈಮೇಟ್. ಇಲ್ಲಿ ಯಾವಾಗಲೂ ತೀವ್ರ ಚಳಿ ಮತ್ತು ಹಿಮ. ಉದಾಹರಣೆಗೆ ಉತ್ತರ ಅಮೆರಿಕ ಮತ್ತು ಯುರೇಷ್ಯಾದ ಅತ್ಯಂತ ಉತ್ತರ ಭಾಗಗಳು. DFC ಕೋಲ್ಡ್ ಸ್ನೋಯಿ ಫಾರೆಸ್ಟ್, BW
ಟುಂಡ್ರಾ ಅಥವಾ ಕೋಲ್ಡ್ ಡೆಸರ್ಟ್ ಕ್ಲೈಮೇಟ್. ಸಮುದ್ರಕ್ಕೂ ತನ್ನದೇ ಆದ ಆಟವಿದೆ ಅಲ್ಲವೇ? ಇದು ಹವಾಮಾನವನ್ನು ಬಹಳವಾಗಿ ಪ್ರಭಾವಿಸುತ್ತದೆ. ಖಂಡಿತ. ಈಗ ನಾವು ಸಮುದ್ರದ ಈ ಭಾರೀ ನದಿಗಳ ಕಡೆ ಬರುವೆವು, ಅಂದರೆ ಮಹಾಸಾಗರೀಯ ಧಾರೆಗಳು, ಓಷನ್ ಕರೆಂಟ್ಸ್. ಹೌದು, ನಾನು ನಕ್ಷೆಯಲ್ಲಿ ನೋಡಿದ್ದೆ. ದಕ್ಷಿಣ ಅಮೆರಿಕಾದ ಪಶ್ಚಿಮ ಭಾಗದಲ್ಲಿ ಒಂದು ನೀಲಿ ಧಾರೆ ಚಳಿಯಾದದ್ದು ಕಾಣಿಸುತ್ತಿತ್ತು. ಹಂಬೋಲ್ಟ್ ಧಾರೆ ಅಥವಾ ಪೆರು ಧಾರೆ ಮತ್ತು ಇನ್ನೊಂದು ಬಿಸಿ ಧಾರೆ ಅಟ್ಲಾಂಟಿಕ್ ಸಮುದ್ರದಲ್ಲಿರುವ ಗಲ್ಫ್ ಸ್ಟ್ರೀಮ್. ಅಂದರೆ ಈ ಧಾರೆಗಳು ಸಮುದ್ರದ ಅಪಾರ ಪ್ರಮಾಣದ ನೀರಿನ ಹರಿವು, ಇದು ಸಂಪೂರ್ಣ ಜಗತ್ತಿನಲ್ಲಿ ತಿರುಗುತ್ತಲೇ ಇರುತ್ತದೆ. ಆದರೆ ಇದು ಉಂಟಾಗುವುದೇ ಹೇಗೆ? ಇಷ್ಟೊಂದು ನೀರು ಒಂದೇ ದಿಕ್ಕಿನಲ್ಲಿ ಹೇಗೆ ಹರಿಯುತ್ತದೆ? ಇದರ ಹಿಂದೆ ಅನೇಕ ಕಾರಣಗಳಿವೆ. ಒಂದು, ಗಾಳಿ ನೀರಿನ ಮೇಲ್ಮೈಯನ್ನು ಒತ್ತುತ್ತದೆ. ವಿಶೇಷವಾಗಿ ಮೇಲ್ಮೈ ಧಾರೆಗಳು, ಅಂದರೆ ಸರ್ಫೇಸ್ ಕರೆಂಟ್ಸ್, ಹೆಚ್ಚು ಗಾಳಿಯಿಂದಲೇ ಸಾಗುತ್ತವೆ. ಎರಡನೆಯದು, ನೀರಿನ ತಾಪಮಾನ ವ್ಯತ್ಯಾಸ. ಬಿಸಿ ನೀರು ಹಗುರ, ಚಳಿ ನೀರು ಭಾರವಾಗಿರುತ್ತದೆ. ಮೂರನೇದು, ಉಪ್ಪಿನಾಂಶ, ಅಂದರೆ ಸಲಿನಿಟಿ. ಹೆಚ್ಚು ಉಪ್ಪಿರುವ ನೀರು ಭಾರಿಯಾಗಿರುತ್ತದೆ. ಅಂದರೆ ತಾಪಮಾನ ಮತ್ತು ಉಪ್ಪಿನಾಂಶದ ವ್ಯತ್ಯಾಸದಿಂದ ನೀರಿನ ಸಾಂದ್ರತೆ, ಅಂದರೆ ಡೆನ್ಸಿಟಿ ಬದಲಾಗುತ್ತದೆ. ಹೌದು, ಸಾಂದ್ರತೆಯಲ್ಲಿ ವ್ಯತ್ಯಾಸ ಉಂಟಾದರೆ ನೀರು ಮೇಲಾಟ ಕೆಳಾಟ, ಅಂದರೆ ವರ್ಟಿಕಲ್ ಮೂವ್ಮೆಂಟ್ ಮಾಡುತ್ತದೆ ಮತ್ತು ಮುಂದೆ ಹರಿಯುತ್ತದೆ. ಬಳಿಕ ಭೂಮಿ ತಿರುಗುತ್ತಿರುವುದರಿಂದ ಅದರ ಪರಿಣಾಮವೂ ಇದೆ. ಅದನ್ನು ಕೋರಿಯಾಲಿಸ್ ಬಲ ಎನ್ನುತ್ತಾರೆ. ಅದು ಈ ಧಾರೆಗಳ ದಿಕ್ಕನ್ನು ತಿರುಗಿಸುತ್ತದೆ. ಅಂದರೆ ಉತ್ತರ ಗೋಳಾರ್ಧದಲ್ಲಿ ಬಲಗಡೆಗೆ, ದಕ್ಷಿಣ ಗೋಳಾರ್ಧದಲ್ಲಿ ಎಡಗಡೆಗೆ ತಿರುಗಿಸುತ್ತದೆ, ಹೌದಾ? ಬಿಕ್ಕಳೂರಿಯೇ ಸರಿಯಾಗಿದೆ. ಕೊನೆಯಲ್ಲಿ ಖಂಡಗಳ ತೀರದ ಆಕಾರವು ಈ ಧಾರೆಗಳ ದಾರಿಗೆ ಮಾರ್ಗದರ್ಶಿಯಾಗುತ್ತದೆ. ಹೀಗೆ ಎಲ್ಲವೂ ಸೇರಿ ಈ ಧಾರೆಗಳನ್ನು ರೂಪಿಸುತ್ತವೆ ಮತ್ತು ಚಲಿಸುತ್ತವೆ. ಹಾಗಾದರೆ ಈ ಕಾರಣಗಳಿಂದ ಬೇರೆ ಬೇರೆ ತರಹದ ಧಾರೆಗಳು ಇವೆಯೇ? ಹೌದು, ಮುಖ್ಯವಾಗಿ ಎರಡು. ಒಂದು, ಮೇಲ್ಮೈ ಧಾರೆಗಳು, ಅಂದರೆ ಸರ್ಫೇಸ್ ಕರೆಂಟ್ಸ್. ಸಮುದ್ರದ ನೀರಿನ ಕೇವಲ 10% ಭಾಗ. ಇವು ಗಾಳಿಯಿಂದಲೇ ಚಲಿಸುತ್ತವೆ. ಉಳಿದ 90% ನೀರು ಹರಿಯುವುದು ಆಳ ಸಮುದ್ರ ಧಾರೆಗಳ ರೂಪದಲ್ಲಿ. ಇವು ತುಂಬ ನಿಧಾನ, ಆದರೆ ಇವು ಸಾಗುವುದು ನೀರಿನ ಸಾಂದ್ರತೆಯ ವ್ಯತ್ಯಾಸದಿಂದ, ಅಂದರೆ ತಾಪಮಾನ ಮತ್ತು ಉಪ್ಪಿನಾಂಶದ ವ್ಯತ್ಯಾಸದಿಂದ. ಅಂದರೆ ಇದು ಒಂದು ಭಾರಿ ಕನ್ವೇಯರ್ ಬೆಲ್ಟ್ ಸಿಸ್ಟಮ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಖಂಡಿತ. ಈಗ ಬಿಸಿಧಾರೆಗಳ ಬಗ್ಗೆ, ಉದಾಹರಣೆಗೆ ಗಲ್ಫ್ ಸ್ಟ್ರೀಮ್. ಇವು ತೇವತೆ ತರ್ತವೆ, ಹವಾಮಾನ ಸುಂದರವಾಗಿಸುತ್ತವೆ, ಬಂದರುಗಳು ಹಿಮದಿಂದ ಜಮುವುದನ್ನು ತಡೆಯುತ್ತವೆ. ಆಹಾ, ಬಿಸಿ ಧಾರೆಗಳು ತಮ್ಮ ಜೊತೆ ಬಿಸಿ ತೇವಯುಕ್ತ ಗಾಳಿಯನ್ನು ತರುತ್ತವೆ. ಇವು ಹಾದು ಹೋಗುವ ತೀರಗಳಲ್ಲಿ ಹವಾಮಾನ ತೇವಯುಕ್ತವಾಗಿರುತ್ತದೆ, ಮಳೆಯೂ ಹೆಚ್ಚಾಗಬಹುದು. ಹಾಗೆಯೇ ಈ ಬಿಸಿ ನೀರು ಚಳಿಗಾಲದಲ್ಲಿ ಬಂದರುಗಳು ಜಮುವುದನ್ನು ತಡೆಯುತ್ತದೆ. ಸರಿಯಾಗಿದೆ. ಆದರೆ ಚಳಿಧಾರೆಗಳು ಹೇಗೆ ಪ್ರಭಾವಿಸುತ್ತವೆ? ಹೌದು, ಅದು ಆಸಕ್ತಿದಾಯಕ. ಚಳಿಧಾರೆಗಳ ಪರಿಣಾಮ ಬಿಸಿಧಾರೆಗಳ ವಿರುದ್ಧವಾಗಿಯೇ ಇರುತ್ತದೆ. ಹೇಗೆ ನೋಡಿ, ಒಂದು ಚಳಿಧಾರೆ ಖಂಡದ ಪಶ್ಚಿಮ ತೀರದ ಬಳಿ ಹರಿದಾಗ, ಹೌದು, ಮುಖ್ಯವಾಗಿ ಪಶ್ಚಿಮ ತೀರಗಳಲ್ಲಿಯೇ ಈ ಪ್ಯಾಟರ್ನ್ ಕಂಡುಬರುತ್ತದೆ. ಅದು ತನ್ನ ಮೇಲಿರುವ ಗಾಳಿಯನ್ನು ಚಳಿಯಾಗಿಸುತ್ತದೆ. ಚಳಿಗಾಳಿಗೆ ತೇವವನ್ನು ಹಿಡಿದಿಡುವ ಸಾಮರ್ಥ್ಯ ಕಡಿಮೆ. ಆದ್ದರಿಂದ ಮೋಡಗಳ ರಚನೆ ಕಡಿಮೆ, ಮಳೆ ಸಾಧ್ಯತೆ ತುಂಬ ಕಡಿಮೆ ಆಗುತ್ತದೆ. ಅಲ್ಲೊಂದು ಒಣ ವಾತಾವರಣ ರೂಪುಗೊಳ್ಳುತ್ತದೆ. ಆಹಾ, ಅದಕ್ಕೆ ಜಗತ್ತಿನ ಅನೇಕ ದೊಡ್ಡ ಮರುಭೂಮಿಗಳು ಪಶ್ಚಿಮ ತೀರಗಳಲ್ಲಿ ಕಂಡುಬರುತ್ತವೆ, ಅಲ್ಲವೇ? ಹೌದು, ಅದೇ ಕಾರಣ. ಉದಾಹರಣೆಗೆ ನೀವು ಹೇಳಿದ ಹಂಬೋಲ್ಟ್ ಧಾರೆ, ಅದರಿಂದಲೇ ಅಟಕಾಮಾ ಮರುಭೂಮಿ ದಕ್ಷಿಣ ಅಮೆರಿಕಾದಲ್ಲಿ ರೂಪುಗೊಂಡಿದೆ. ಇದು ಜಗತ್ತಿನ ಅತ್ಯಂತ ಒಣ ಪ್ರದೇಶಗಳಲ್ಲಿ ಒಂದು. ಇನ್ನೊಂದು ಉದಾಹರಣೆ ನಮೀಬ್ ಮರುಭೂಮಿ, ಅಂದರೆ ಆಫ್ರಿಕಾದ ಪಶ್ಚಿಮ ತೀರದಲ್ಲಿ. ಅದು ಬೆಂಗ್ವೆಲಾ ಧಾರೆಯಿಂದ. ಹಾಗೆಯೇ ಆಸ್ಟ್ರೇಲಿಯಾದ ಪಶ್ಚಿಮ ಮರುಭೂಮಿ ಪ್ರದೇಶವು ವೆಸ್ಟ್ ಆಸ್ಟ್ರೇಲಿಯನ್ ಧಾರೆಯಿಂದ. ಅಂದರೆ ಸಮುದ್ರದ ಚಳಿಧಾರೆಗಳು ನೇರವಾಗಿ ಮರುಭೂಮಿಗಳನ್ನು ನಿರ್ಮಿಸುತ್ತವೆ. ಹೌದು, ಮತ್ತು ಇವುಗಳ ಇನ್ನೊಂದು ಪರಿಣಾಮವೂ ಇದೆ. ಚಳಿ ಮತ್ತು ಬಿಸಿಧಾರೆಗಳು ಸೇರಿಕೊಳ್ಳುವ ಸ್ಥಳಗಳಲ್ಲಿ ನೀರಿನಲ್ಲಿ ಅಪ್ವೆಲ್ಲಿಂಗ್ ಉಂಟಾಗುತ್ತದೆ. ಅಂದರೆ ಕೆಳಗಿನ ಪೋಷಕಾಂಶಗಳು ಮೇಲಕ್ಕೆ ಬರುತ್ತವೆ. ಅವುಗಳಿಂದ ಪ್ಲಾಂಕ್ಟನ್ ಹೆಚ್ಚಾಗಿ ಬೆಳೆಯುತ್ತವೆ. ಪ್ಲಾಂಕ್ಟನ್ ಅಂದರೆ ಮೀನಿನ ಆಹಾರ. ಬಿಕ್ಕಳುರಿಯೇ. ಹೀಗಾಗಿ ಆ ಪ್ರದೇಶಗಳಲ್ಲಿ ಮೀನು ಸಂಪತ್ತು ಅಪಾರ. ಆದ್ದರಿಂದಲೇ ಇಂತಹ ಪ್ರದೇಶಗಳು ಜಗತ್ತಿನ ಅತ್ಯುತ್ತಮ ಮೀನುಗಾರಿಕೆ ಪ್ರದೇಶಗಳು. ಉದಾಹರಣೆಗೆ ಜಪಾನ್ ಬಳಿ ಅಥವಾ ಅಟ್ಲಾಂಟಿಕ್ ಸಮುದ್ರದ ನ್ಯೂಫೌಂಡ್ಲ್ಯಾಂಡ್ ಬಳಿ. ಆಹಾ, ಅಂದ್ರೆ ಮರುಭೂಮಿಗಳನ್ನು ನಿರ್ಮಿಸುವುದರ ಜೊತೆಗೆ ಮೀನುಗಾರಿಕೆಗೂ ಮುಖ್ಯ. ಹೌದು, ಮತ್ತು ಇವುಗಳ ಮತ್ತೊಂದು ಪ್ರಮುಖ ಕೆಲಸ ಭೂಮಿಯ ತಾಪಮಾನ ಹಂಚಿಕೆ. ಬಿಸಿ ನೀರನ್ನು ಭೂಮಧ್ಯ ರೇಖೆಯಿಂದ ಧ್ರುವಗಳಿಗೆ ಕೊಂಡೊಯ್ಯುತ್ತವೆ, ಚಳಿ ನೀರನ್ನು ಧ್ರುವಗಳಿಂದ ಭೂಮಧ್ಯ ರೇಖೆಗೆ ತರುತ್ತವೆ. ಇದರಿಂದ ಸಂಪೂರ್ಣ ಭೂಮಿಯ ತಾಪಮಾನ ಸಮತೋಲನದಲ್ಲಿರುತ್ತದೆ. ಇದನ್ನು ಹೀಟ್ ಮಿಕ್ಸಿಂಗ್ ಎನ್ನುತ್ತಾರೆ.
ಒಟ್ಟಾರೆ ನಾವು ತಿಳಿದುಕೊಂಡಿದ್ದು ಕೋಪೆನ್ ವರ್ಗೀಕರಣ ಜಗತ್ತಿನ ವಿಭಿನ್ನ ಜಲವಾಯು ಪ್ರದೇಶಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಮತ್ತು ಸಮುದ್ರದ ಧಾರೆಗಳು, ವಿಶೇಷವಾಗಿ ಚಳಿಧಾರೆಗಳು, ಖಂಡಗಳ ಪಶ್ಚಿಮ ತೀರಗಳಲ್ಲಿ ಜಲವಾಯುವನ್ನು ಬದಲಿಸಿ ಮರುಭೂಮಿಗಳನ್ನು ನಿರ್ಮಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಖಂಡಿತ, ಇದು ಭೂಗೋಳ ಮತ್ತು ಜಲವಾಯು ವಿಜ್ಞಾನದಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಇದು ತೋರಿಸುತ್ತದೆ ಭೂಮಿಯಲ್ಲಿರುವ ಪ್ರತಿಯೊಂದು ಪ್ರಕ್ರಿಯೆಯೂ ಪರಸ್ಪರ ಸಂಪರ್ಕಿತವಾಗಿದೆ. ಆದರೆ ಇಲ್ಲಿ ಒಂದು ಯೋಚಿಸಬೇಕಾದ ವಿಷಯ, ಜಲವಾಯು ಬದಲಾವಣೆ ಅಂದರೆ ಕ್ಲೈಮೇಟ್ ಚೇಂಜ್ ಇವುಗಳ ಮೇಲೆ ಹೇಗೆ ಪ್ರಭಾವಿಸುತ್ತದೆ? ಈ ಮಹಾಸಾಗರೀಯ ಧಾರೆಗಳ ವೇಗ ಕುಗ್ಗುತ್ತವೆಯೇ? ದಾರಿಯೇ ಬದಲಾಗುತ್ತದೆಯೇ? ತಾಪಮಾನ ಬದಲಾಗುತ್ತದೆಯೇ? ಹೌದು. ಹಾಗಾದರೆ ಇದರ ಪರಿಣಾಮ ಜಗತ್ತಿನ ಜಲವಾಯು, ಪ್ರಾದೇಶಿಕ ಹವಾಮಾನ, ಮಳೆಯ ಮಾದರಿ, ಸಮುದ್ರ ಜೀವಸಂಕುಲ ಇವುಗಳ ಮೇಲೆ ಎಷ್ಟು ಆಳವಾದ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಊಹಿಸಿಯೂ ನೋಡಿಲ್ಲ. ನಿಜ, ಇದು ಆಲೋಚನೆಗೆ ಗುರಿಯಾಗುವ ವಿಷಯ. ಈ ಸಂಪೂರ್ಣ ಚರ್ಚೆಯಿಂದ ಯಾರು ಕೇಳುತ್ತಿದ್ದಾರೋ ಅವರಿಗೆ ಕೆಲವು ಹೊಸ ದೃಷ್ಟಿಕೋನಗಳು ಸಿಕ್ಕಿರಬೇಕು ಎಂದು ಭಾವಿಸುತ್ತೇವೆ. ಹೌದು. ಮತ್ತು ಹೌದು, ಒಂದು ಅಗತ್ಯವಾದ ವಿಷಯ, ಇದರೊಂದಿಗೆ ನಾವು ಈ ಸಂಪೂರ್ಣ ಸರಣಿಯನ್ನು, ಈ ಸಂಪೂರ್ಣ ಸೀರೀಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಹೌದು, ಇದು ತುಂಬಾ ಅದ್ಭುತವಾಗಿದೆ. ಇದು ನಮಗೆ ಮತ್ತು ಕೇಳುತ್ತಿರುವವರಿಗೆ ಒಂದು ಮೈಲಿಗಲ್ಲು. ನಿಖರವಾಗಿ. ಹಾಗಾಗಿ ಯಾವುದೇ ಕಾರಣಕ್ಕೆ ಭಾವಿಸೋಣ ಕೆಲವು ಅಗತ್ಯವಾದ ಚರ್ಚೆಗಳನ್ನು ಕೇಳಲು ತಪ್ಪಿದ್ದರೆ. ಹೌದು, ಬಿಡುವಿಲ್ಲದಿರುವುದು ಸಾಧ್ಯ. ಹೌದು, ನೀವು ಚಾನೆಲ್ಗೆ ಹೋಗಿ ಅವುಗಳನ್ನು ಯಾವಾಗಲೂ ಕೇಳಬಹುದು. ಅರ್ಥಾತ್ ಎಲ್ಲವೂ ಅಲ್ಲಿ ಇದೆ. ಹೌದು. ಮತ್ತು ನಿಮ್ಮ ತಯಾರಿಯನ್ನು ಮತ್ತಷ್ಟು ಬಲಪಡಿಸಲು ಇದು ತುಂಬಾ ಸಹಾಯಕವಾಗಬಹುದು. ಸಂಪೂರ್ಣ ಸರಣಿಯನ್ನು ಒಟ್ಟಿಗೆ ಕೇಳುವುದರಿಂದ ಒಂದು ನಿರಂತರತೆ ಉಂಟಾಗುತ್ತದೆ. ನಿಖರವಾಗಿ ಹೇಳಿದ್ದೀರಿ. ಹಾಗಾಗಿ ನಮ್ಮ ಈ ಪ್ರಯತ್ನ, ಈ ಎಲ್ಲ ಮಾಹಿತಿಯು ಉಪಯುಕ್ತವಾಗಿದ್ದರೆ, ಚೆನ್ನಾಗಿದ್ದರೆ ಒಂದು ಸಣ್ಣ ಕೆಲಸವನ್ನು ಖಂಡಿತವಾಗಿ ಮಾಡಿ. ಹೌದು, ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಪರೀಕ್ಷೆಗಳ ತಯಾರಿ ನಡೆಸುತ್ತಿರುವ ಆ ಸ್ನೇಹಿತರಿಗೆ ಇದು ತುಂಬಾ ಉಪಯುಕ್ತವಾದ ವಿಷಯವಾಗಬಹುದು. ನಿಖರವಾಗಿ ಜ್ಞಾನವನ್ನು ಹಂಚಿಕೊಳ್ಳುವುದರಿಂದ ಅದು ಹೆಚ್ಚಾಗುತ್ತದೆ. ಮತ್ತು ಹೌದು, ಅತ್ಯಂತ ಅಗತ್ಯವಾದ ವಿಷಯ, 1 year = 1 ಜಾಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಹೌದು ಹೌದು, ಇದರಿಂದ ಮುಂದೆಯೂ ಜ್ಞಾನವನ್ನು ಹೆಚ್ಚಿಸುವ ಅಂತಹ ಚರ್ಚೆಗಳನ್ನು ನಾವು ತಂದಾಗ ಅವುಗಳು ನಿಮ್ಮನ್ನು ತಲುಪುತ್ತಲೇ ಇರುತ್ತವೆ. ನೀವು ಅವುಗಳೊಂದಿಗೆ ಸಂಪರ್ಕದಲ್ಲಿರಿ ಮತ್ತು ನಿಮ್ಮ ಆ ಸಹಚರಿಗೂ ಯಾರು ತಯಾರಿ ನಡೆಸುತ್ತಿದ್ದಾರೋ ಅವರಿಗೂ ಈ ಚಾನೆಲ್ದ ಬಗ್ಗೆ ಖಂಡಿತವಾಗಿ ತಿಳಿಸಿ. ಹೌದು, ಖಂಡಿತವಾಗಿಯೂ ಎಲ್ಲರಿಗೂ ಸಹಾಯ ಮಾಡಬಹುದು ಇದೇ ಪ್ರಯತ್ನ. ಹಾಗಾಗಿ ಸರಿ, ನಿಮ್ಮ ತಯಾರಿಗಾಗಿ ನಮ್ಮ ತರಫಿಂದ ಧಾರಾಳವಾದ ಶುಭೆಚ್ಛೆಗಳು. ಹೌದು, ಸಂಪೂರ್ಣ ಶ್ರದ್ಧೆಯಿಂದ ಮುಂದುವರಿಯಿರಿ, ಯಶಸ್ಸು ಖಂಡಿತವಾಗಿ ಸಿಗುತ್ತದೆ. ಮುಂದಿನ ಬಾರಿ ಒಂದು ಹೊಸ ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು.